ಇವ್ರ ಬಗ್ಗೆ ಮಾತಾಡ್ಲೇಬೇಕು. 10 ವರ್ಷ ಆಯ್ತು ಈಗ BFC ಅಲ್ಲಿ, ಮುಂದಿನ ವರ್ಷ 11 ವರ್ಷ ಆಗ್ಬಿಡುತ್ತೆ ಸುನಿಲ್. ಸೊ ಸುನಿಲ್ ಛೇತ್ರಿ 24-25 ಸೀಸನ್ BFC ಅಲ್ಲಿ ರೋಲ್ ಏನು ಅದು ನಿನಗ್ ಬರ್ತೀನಿ ನಾನು. ಇರ್ತಾರೆ ಅನ್ನೋದು ಪಕ್ಕ ಇದೆ, ಅದು ಮಾತ್ರ 100% ಶೂರ್ ನನಗೆ ಗೊತ್ತಿರೋ ಮಟ್ಟಿಗೆ. ಸೂಪರ್ ಸಬ್, ರೋಲ್ ಏನು? ಸೂಪರ್ ಸಬ್ 80 ಮಿನಿಟ್ಸ್ ಆಮೇಲೆ ಬಾ, ಒಳ್ಳೆ ಕ್ರಾಸ್ ತಗೋ, ಹೆಡ್ ಮಾಡು, ಗೋಲ್ ಹೊಡಿ, ಕಮ್ ಅಂಡ್ ಸೆಲೆಬ್ರೇಟ್ ಇನ್ ಫ್ರಂಟ್ ಆಫ್ ವೆಸ್ಟ್ ಬ್ಲಾಕ್ ಅಂಡ್ ಅಷ್ಟೇ. ಸಿಂಪಲ್ ಅಷ್ಟೇ ಗುರು, ನೀನ್ ಅಷ್ಟು ಮಾಡು. ಅಲ್ಲಿ ಟ್ರೈನಿಂಗ್ ಅಲ್ಲಿ ಪ್ಲೇಯರ್ಸ್ ಕೇಳ್ಕೊಡಿ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡಬಾರ್ದು ಅಂತ. ಯಾವನಾದ್ರೂ ಫುಡ್ ಸ್ವಲ್ಪ ಡೇಟ್ಸ್ ಮಾಡಿದ್ರೆ ಮಕ್ಕಳಿಗೆ ಅವನಿಗೆ ಹಿಂಗಲ್ಲ ಗುರು, ಲಾಂಗ್ ಟರ್ಮ್ಗೆ ಇಷ್ಟೇ ತಿನ್ಬೇಕು, ಇಷ್ಟೇ ಸ್ಲಿಪ್ ಮಾಡ್ಬೇಕು. ಯಾವನಾದ್ರೂ ನೈಟ್ ಎಲ್ಲ ಫೋನ್ ಯೂಸ್ ಮಾಡ್ತಾರೆ ಉಗಿ ಅವನಿಗೆ ಉಗಿದ್ಬಿಟ್ಟು ಹಿಂಗ್ ಮಾಡ್ಬೇಡಪ್ಪ ಅಂತ ಒಂದು ರೋಲ್ ಮಾಡೋದು. ಸಿಂಪಲ್ ಗುರು, ಆಯ್ತು ಅವನ ಕೆಲಸ. ದಟ್ಸ್ ವಾಟ್ ಐ ಎಕ್ಸ್ಪೆಕ್ಟಿಂಗ್ ಅಷ್ಟೇ. ಟ್ರೂ. ನಮ್ ಲೆಜೆಂಡ್ ನನ್ಗೆ ಬರೀ ಈಸ್ ನಂಬರ್ 11 ಇನ್ ದಟ್ ಪ್ಲೇಯಿಂಗ್ 11, ಐ ಅಬ್ಸಲ್ಯೂಟ್ಲಿ ಡೋಂಟ್ ವಾಂಟ್ ಹಿಮ್ ಟು ಸ್ಟಾರ್ಟ್. ಅವರು ಸ್ಟಾರ್ಟಿಂಗ್ ಅಲ್ಲಿ ನಂಬರ್ ಇಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಬೇಡ. ಅವ್ರಿಲ್ಲ, ಈ ವರ್ಷ ಅಲ್ಲ, ಲಾಸ್ಟ್ ಇಯರ್ ಅವ್ರ ಫಾರ್ಮ್ ಡಿಪ್ ಆಗಿತ್ತು. ಸೊ ಈ ವರ್ಷ ಕಂಪ್ಲೀಟ್ಲಿ ಹೋಗಿದೆ. ನಮ್ಗೆ ಗೋಲ್ ಸ್ಕೋರರ್ ಬೇಕು, ಅದರ್ವೈಸ್ ಗೇಮ್ಸ್ ವಿನ್ ಮಾಡಕ್ ಆಗಲ್ಲ, ಸೀನೇ ಇಲ್ಲ. ಸೊ ನಮ್ಗೆ ಗೋಲ್ ಸ್ಕೋರರ್ ಬೇಕು. ಇದ್ರೆ ಕೂರ್ಸಲ್ವಲ್ಲ ಅವನನ್ನ. ಅದೇ ಪ್ರಾಬ್ಲಮ್ ನಂದನ್ನ, ನಾನು ಅದನ್ನೇ ಹೇಳ್ತಿರೋ, ಅದೇ ನನ್ ಪ್ರಾಬ್ಲಮ್. ಈ ಫ್ರೆಂಡ್ಶಿಪ್ ಅಲ್ಲಿ ಇದೇ ಪ್ರಾಬ್ಲಮ್. ಅದಕ್ಕೆ ಹೇಳ್ತಿರೋದು, ಒಬ್ನೇ ವಿಲನ್ ಇರ್ಬೇಕು ಟೀಮ್ ಅಲ್ಲಿ, ಅಷ್ಟೇ ಹೇಳ್ತಾರ. ಒಬ್ನೇ ಇರ್ಬೇಕು. ದಟ್ ಶುಡ್ ಬಿ ದ ಕೋಚ್. ದಟ್ ಶುಡ್ ಬಿ ದ ಕೋಚ್. ಪೆಪ್ ಹೇಳ್ತಾನೆ ಗೊತ್ತಾ, ಹಂಗೆ. ಸೊ ಆತರ ಆಗ್ಬೇಕು. ಅದಕ್ಕೆ ನನ್ಗೆ ಇದೊಂದು ಇಷ್ಟ ಆಗಲ್ಲ ಅನ್ನೋದು. ಸುನಿಲ್ ನೆಕ್ಸ್ಟ್ ಇಯರ್ ಇದ್ರೆ ಅದು ಒಂದು ಟ್ರಿಬ್ಯೂಟ್ ಆಗುತ್ತೆ. 11 ಇಯರ್ಸ್, ನಂಬರ್ 11 ಇಯರ್ಸ್ ಸ್ಟಾರ್ಟ್ ಮಾಡಿದ್ರು, 11 ವರ್ಷ ಆಗುತ್ತೆ. ಅದ್ರ ನೆಕ್ಸ್ಟ್ ಇಯರ್ ಅವ್ರು ಆಬ್ವಿಯಸ್ ಆಗಿ ರಿಟೈರ್ಡ್ ಆಗ್ತಾರೆ, ದಟ್ ಈಸ್ ಗಿವನ್. ಬಟ್ ಅವರು ಲಾಸ್ಟ್ ಅಲ್ಲಿ ಎರಿಕ್ ಜೊತೆ ಇಂಟರ್ವ್ಯೂ ಅಲ್ಲಿ ಹೇಳಿದ್ರಲ್ಲ, ಇವಾಗ ನೆಕ್ಸ್ಟ್ ನ್ಯಾಷನಲ್ ಟೀಮ್ ಕ್ಯಾಂಪ್ ಇದೆ, ಅದಾದ್ಮೇಲೆ BFC ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ, ನಾವು ಆಮೇಲೆ ಏನ್ ಮಾಡ್ಬೇಕು ನೋಡ್ತೀನಿ ಅಂತ. ಅದು ಮಾತಾಡಿದ್ದೆಲ್ಲ ನೋಡಿದ್ರೆ ನಂಗೆ BFC ಕ್ಯಾಂಪ್ ಆತರ ಹೇಳಿದ್ದು. ಬಟ್ ನಾನು ಹೇಳಿದ್ದು ಅದು. ಬಟ್ ಇನ್ನು ನಾವು ಇನ್ನು ಪ್ರೀ ಸೀಸನ್ ಬಗ್ಗೆ ಒಂದು ಮಾತಾಡೋಣ. ಆಕ್ಚುಲಿ ವಿಲ್ ಕಮ್ ಟು ದಟ್. ಸೊ ಸುನಿಲ್ ಇವಾಗ ಏನ್ ಹೇಳ್ತಿರೋದಂದ್ರೆ, ಐ ಥಿಂಕ್ ಕಂಟಿನ್ಯೂ ಮಾಡ್ತಾರೆ. ಯಾವ್ದೇ ಕೋಚ್ ಆಗ್ಲಿ, ಸುನಿಲ್ಗೆ ಇನಿಷಿಯಲ್ ಬಿಫೋರ್ ದಿ ಸ್ಟಾರ್ಟ್ ಆಫ್ ದಿ ಪ್ರೀ ಸೀಸನ್, ನಾಟ್ ಇವನ್ ಸೀಸನ್, ಸ್ಟಾರ್ಟ್ ಆಫ್ ದಿ ಪ್ರೀ ಸೀಸನ್ ಸುನಿಲ್ಗೆ ರೋಲ್ ನ ಡಿಫೈನ್ ಮಾಡ್ಬೇಕು. ಸುನಿಲ್ ಎಷ್ಟೇ ಹಸಲ್ ಮಾಡಿ, ಸುನಿಲ್ ಎಷ್ಟೇ ಫಿಟ್ ಇರ್ಲಿ ಟ್ರೈನಿಂಗ್ ಅಲ್ಲಿ, ಇಫ್ ಸುನಿಲ್ ಈಸ್ ನಾಟ್ ಪ್ರೊಡ್ಯೂಸಿಂಗ್ ದ ರಿಸಲ್ಟ್, ಸುನಿಲ್ ಶುಡ್ ಬಿ ಸಬ್. ಆ ತರ ಹೇಳ್ಬಿಟ್ಟೆ, ಈ ತರ ಅವ್ರ ಲೆಜೆಂಡರಿ ಲೆಗೆಸಿಗೂ ಏನದು ಧಕ್ಕೆ ಆಗದೆ ಇರೋಂಗೆ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಮಾಡಿ, ಅದರ್ವೈಸ್ ದಯವಿಟ್ಟು ಬೇಡ. ಏನಕ್ಕಂದ್ರೆ ನಾವು 10 ವರ್ಷ ಲವ್ ಮಾಡಿದೀವಿ, ಫ್ಯಾನ್ಸ್ ಗೊತ್ತಲ್ಲ, ಚೆನ್ನಾಗ್ ಆಡಿಲ್ಲ ಅಂದ್ರೆ ಯಾರಾದ್ರೂ ಅದು ಶುರು ಮಾಡ್ಕೊಂಡ್ಬಿಡ್ತಾರೆ. ನನಗ ಆ ಸ್ಟೇಜಿಗೆ ಹೋಗಕ್ ಇಷ್ಟ ಇಲ್ಲ. ಅದು ಒಂದು ಬ್ಯಾಟ್ಮ್ಯಾನ್ ಸೇಯಿಂಗ್ ಇದೆ ಅಲ್ಲಪ್ಪ, ಯು ಲೀವ್ ಲಾಂಗ್ ಎನಫ್ ಟು ಬಿಕೇಮ್ ವಿಲನ್ ಅಂತಂದು. ಸೊ ಆತರ ಎಲ್ಲ ದಯವಿಟ್ಟು ಮಾಡಿಸ್ಬೇಡಿ, ದಯವಿಟ್ಟು ಬೇಡಿ. ಅದು ವಿತ್ ಸುನಿಲ್ ಇಸ್ ಸಮಥಿಂಗ್ ಬಿಗ್ ಫಾರ್ ಅಸ್. ಸೊ ಅದನ್ನ ಮಾಡಬೇಡಿ, ಅದೊಂದೇ ರಿಕ್ವೆಸ್ಟ್. ಹೇಳಿ. ಇನ್ನೊಂದು ಸ್ಟಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನೋಡ್ದೆ, ಅದು ಪರ್ಸೆಂಟೇಜ್ ಆಫ್ ಗೋಲ್ ಸ್ಕೋರ್ಡ್ ಬೈ ಇಂಡಿಯನ್ಸ್ ಅಂಡ್ ಫಾರಿನರ್ಸ್ ಆಫ್ ದ ಏನಿದೆ ISL, ನಾವು ಸೆಕೆಂಡ್ ಪೊಸಿಷನ್ ಅಲ್ಲಿ ಇದ್ದೀವಿ ವಿತ್ ಈಸ್ಟ್ ಬೆಂಗಾಲ್. ಫಸ್ಟ್ ಇರೋದು ಹೈದರಾಬಾದ್ FC ವಿತ್ 50% ಆಫ್ ದ ಗೋಲ್ ಸ್ಕೋರ್ಡ್. ಸೆಕೆಂಡ್ ಇರೋದು ನಾವು ಈಸ್ಟ್ ಬೆಂಗಾಲ್ 47.37. ಸ್ಕೋರ್ ಮಾಡಿರೋದು ಇಷ್ಟು. ಮುಂಬೈ ಸಿಟಿ ಟಾಪ್ 52.78%. ಮುಂಬೈ ಸಿಟಿ ನಿಜ. ಅವ್ರು ಅಷ್ಟು ಗೋಲ್ ಸ್ಕೋರ್ ಮಾಡಿದ್ದಾರೆ, ನಮ್ದು ಅಷ್ಟು ಸ್ಕೋರ್ ಇಲ್ಲ ಅಲ್ಲ. ಅಟ್ಲೀಸ್ಟ್ ಥರ್ಡ್ ಆರ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೀವಿ ನಾವು. ಪರ್ಸೆಂಟೇಜ್ ಆಫ್ ಇಂಡಿಯನ್ಸ್ ಸ್ಕೋರ್ ಮಾಡಿರೋದು ನಾನು ಹೇಳ್ತಿದ್ದೀನಿ. ಲೀಸ್ಟ್ ಬಂದ್ಬಿಟ್ಟು ಪಂಜಾಬ್ FC 12, ಅದಕ್ಕಿಂತ ಕಡಿಮೆ ಅಂದ್ರೆ ಬ್ಲಾಸ್ಟರ್ಸ್ 11.54. ಬ್ಲಾಸ್ಟರ್ಸ್ ವಿತೌಟ್ ಫಾರಿನ್ ರೆಕ್ರೂಟರ್ಸ್ ಇಸ್ 0. ಅವರಲ್ಲೂ ಯಾರು ಇಲ್ಲ ಇಂಡಿಯನ್ ಸ್ಕೋರರ್ಸ್. ಅದಕ್ಕೆ ಹೇಳ್ತೇನಲ್ಲ, ಅವ್ರದ್ದು ಬಿಕಾಸ್ ಆಫ್ ಅವನೇನು ಅವ್ರ ಹೆಸರೇನು, ಕ್ರಿಕೆಟ್ ನಾಟ್ ಲೂನಾ, ನಾನು ಹೇಳ್ತಿರೋದು ಮ್ಯಾನೇಜ್ಮೆಂಟ್ ಅಲ್ಲಿ ಕಣ. ಅವ್ರದ್ದು ಚೆನ್ನಾಗಿದೆ ಸ್ಕೌಟ್ ಫಾರಿನ್. ಬಟ್ ಅವ್ರು ಈ ಸರಿ ಐ ಥಿಂಕ್ 8 ಜನ ಫಾರಿನರ್ಸ್ ಏನೋ ಸೈನ್ ಮಾಡಿದ್ದಾರೆ ಅವರು. ಓಕೆ, ಸೊ ನಾವು 27 ಟೋಟಲ್ ಆಗಿ 8 ಮಾಡಿದ್ದಾರೆ. ಅದೇ ರಿಜಿಸ್ಟರ್ ಮಾಡಲ್ಲ, ಅದೇ ಹೇಳಿದ್ದು ಸೈನ್ ಮಾಡಿದ್ದು. ನೋಡಿ, ಬಗ 45 ಸ್ಕೋರ್ ಮಾಡಿದೆ, ಮುಂಬೈ ಸಿಟಿ 47 ಮಾಡಿದೆ, ನಾವು 22 ಮಾಡಿದೀವಿ ಸ್ಕೋರ್ ಈ ಸೀಸನ್ ಅಲ್ಲಿ. ಸೊ ಅದು ಆಬ್ವಿಯಸ್ ಆಗಿ
ಸ್ಟ್ಯಾಂಡರ್ಡ್ಸ್. ಸೊ ಅದಕ್ಕೆ ಸುನಿಲ್ದು ಬಾರಿ ಇಂಪಾರ್ಟೆಂಟ್ ಆಗುತ್ತೆ, ಏನಾಗುತ್ತೆ ಅಂತ ನೋಡೋಣ. ಸೊ ನೆಕ್ಸ್ಟ್ ನಾನು ಪ್ರವೀಣ್ ನಿಮಗ್ ಬರ್ತೀನಿ. ಇವಾಗ ಪ್ರೆಸೆಂಟ್ಲಿ ದಿವ್ಯಾನ ಬಾಯ್ಸ್ ಟೀಮ್ ಅಲ್ಲಿ ಆ ಟೀಮ್ ಇಂದ ಯಾರಾದ್ರೂ ನಮ್ಮ ಹುಡುಗರು ನೆಕ್ಸ್ಟ್ ಸೀಸನ್ಗೆ ಜಂಪ್ ಮಾಡೋಂತ ಕಾಣಿಸ್ತಿದಾರ ನಿಮ್ಗೆ? ಐ ಥಿಂಕ್ ಮೊಯ್ನೂರ್ ಮೊಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದಾರಲ್ಲ ಟೀಮ್ಗೆ. ಸೊ ಐ ಥಿಂಕ್ ಮೇಜರ್ಲಿ ನಮ್ಗಿರೋದು ಫನಾಯಿ, ಮೊಲ್ಲ ಮತ್ತೆ ಯಾರಿದ್ದಾರೆ, ಶ್ರೇಯಸ್ ಕೆಟ್ಕರ್ ಸ್ಟಾರ್ಟ್ ಮಾಡಬಹುದು. ಐ ಥಿಂಕ್ ನಾಟ್ ಲೈಕ್ ಅಷ್ಟೇ. ಸೊ ಐ ಥಿಂಕ್ he'll be there in the ಏನ್ ಹೇಳ್ಬೋದು, ಸಬ್ಸಲ್ ಇರ್ಬೋದು. ಬಟ್ ಅಗೇನ್ ಸ್ಟಾರ್ಟ್ ಅಂತ ಹೇಳಕ್ ಆಗಲ್ಲ, ಬಟ್ ಅವ್ರು ಪ್ರಮೋಟ್ ಆಗ್ತಾರೆ. ಸೊ ದೋಸ್ ಆರ್ ದ ಥಿಂಗ್ಸ್. ಬಟ್ ಇದ್ರಲ್ಲಿ ಯಾರು ಮೂವ್ ಔಟ್ ಆಗ್ತಾರೆ ಅಂತ ಹೇಳಕ್ ಆಗಲ್ಲ. ಸೊ there is a pull from northeast for a lot of our younger players because of Musa. ಯಾಕಂತ ಹೇಳಿದ್ರೆ ಅವ್ರಿಗೆ ಸ್ಟಾರ್ಟಿಂಗ್ ಇಲ್ಲೇ ಸಿಗ್ತಿದೆ. ಸೊ ದಟ್ಸ್ ಅ ಬಿಗರ್ ಥ್ರೆಟ್ ಅಂತ ಹೇಳ್ಬೋದು. ಮತ್ತೆ ನೋಡಿದ್ರೆ you'll not find lot of great players ಅಂತ ಹೇಳ್ಬೋದು who will directly come into starting 11 ಅಥವಾ subs ಅಂತ. ನಂದೊಂದು ಕ್ವಶನ್ ಇಲ್ಲಿ. ಸೊ ನಮ್ಗೆ ಲಾಸ್ಟ್ ಸೀಸನ್ ಎಲ್ಲ ತುಂಬಾ ಒಳ್ಳೆ ಯಂಗ್ ಪ್ಲೇಯರ್ಸ್ ಇದ್ರು, ಲೈಕ್ ವಿ ಹ್ಯಾಡ್ ಸೋ ಮೆನಿ ಹೋಪ್ಸ್ ಅಲ್ಲ. ದೆನ್ ಅವರೆಲ್ಲ ಇದಕ್ ಮೂವ್ ಆದ್ರು, ನಾರ್ತ್ ಈಸ್ಟ್ ಅಥವಾ ಅದರ್ ಕ್ಲಬ್ಸ್ಗೆ. ಹೌ ಆರ್ ದೇ ಪರ್ಫಾರ್ಮಿಂಗ್, ಲೈಕ್ ಹೆಂಗ್ ಆಡ್ತಿದ್ದಾರೆ? ಗುಡ್ ಕ್ವಶನ್. ಐ ವಾಸ್ ಅಬೌಟ್ ಟು ಕಮ್ ಟು ದಟ್. ನಿಜ, ಒಳ್ಳೆ ಕ್ವಶನ್. ಇದು ಒಂದು ಪ್ರಾಪರ್ ಡಿಸ್ಕಷನ್ ಇದೆ BFC ಇದು. BFC ಫ್ಯಾನ್ಸ್ ಗಳಲ್ಲಿ ಐ ಆನೆಸ್ಟ್ಲಿ ವಾಂಟೆಡ್ ಟು ಅಡ್ರೆಸ್ ದಿಸ್. ಏನಂದ್ರೆ ಒಪ್ಕೊಳ್ಳೋಣ, ನಮ್ಮ ಹುಡುಗರು ಚೆನ್ನಾಗಿ ಆಡ್ತಾ ಇದ್ರು. ಎಲ್ಲಿ BDFA ಅಲ್ಲಿ ಡ್ಯೂರೆಂಟ್ ಕಪ್ ಅಲ್ಲಿ ಚೆನ್ನಾಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು ಆಕ್ಚುಲಿ ಡ್ಯೂರೆಂಟ್ ಕಪ್ ಅಲ್ಲಿ. ಯಾರ್ಯಾರಂದ್ರೆ ನಮ್ಮ ಲಿಂಡೋ ಇರ್ಬೋದು, ಅಥವಾ ರಾಬಿನ್ ಇರ್ಬೋದು, ಅದರ್ವೈಸ್ ಅಮೈ ಥಾಯ್ ಅಂಡ್ ಅಂಕಿತ್ ಆಲ್ಸೋ ಚೆನ್ನಾಗಿ ಆಡಿದ್ರು. ದಟ್ ಇಸ್ ಲಿಂಡೋ. ಸೊ ಇವರೆಲ್ಲ ಚೆನ್ನಾಗಿ ಆಡ್ತಾ ಇದ್ರು. ಇವ್ರನ್ನ ಯಾರನ್ನ ರಿಟರ್ನ್ ಮಾಡ್ಲಿಲ್ಲ. ಬಿಸ್ವಾಗಾನ್, ಅಜಯ್ ಗಾನ್ ಅಂಡ್ ಅಮಯ್ ಇದ್ರು. ಸೊ ಇವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಂತ ಹುಡುಗರು, ತುಂಬಾ ಜನ ಗೊತ್ತಿರೋರು, ಎಲ್ಲೆಲ್ಲಿ ಬಂದಾಗೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋಂಥವ್ರು. ಈ ಕ್ವಶನ್ ಏನಿದೆ ಅಂದ್ರೆ, ಅಥವಾ ನಮ್ ಕಂಪ್ಲೇಂಟ್ ಏನಂದ್ರೆ, BFC ಫ್ಯಾನ್ಸ್ ಕಡೆ ಇರೋ ಕಂಪ್ಲೇಂಟ್ ಏನಂದ್ರೆ, ಇವ್ರನ್ನೆಲ್ಲ ನಾವು ಬಿಟ್ಬಿಡ್ತಿದೀವಿ, ನಾವು ಒಳ್ಳೊಳ್ಳೆ ಟ್ಯಾಲೆಂಟ್ ನ ಬಿಟ್ಬಿಡ್ತಿದೀವಿ ಅಂತಿದೀವಿ. ನಿಜ ಕಣಪ್ಪ, ನಾವು ಬಿಟ್ಟಿದೀವಿ. ಬಟ್ ಅಲ್ಲಿ ಹೋದ್ಮೇಲೆ ಯಾರು ಚೆನ್ನಾಗಿ ಆಡಿದಾರೆ, ಯಾರು ನಮಗೆ ಬೇಜಾರಾಗೋ ತರ ಯಾಕೆ ಬಿಟ್ವಿ ಅನ್ನೋ ತರ ಯಾರು ಆಡಿದಾರೆ? ನನ್ ಏನು ಅಬ್ಸಲ್ಯೂಟ್ಲಿ ಝೀರೋ. ಎಡ್ಮಂಡ್ ಮಾತ್ರ ಐ ಲೀಗ್ ಅಲ್ಲಿ ಚೆನ್ನಾಗಿ ಆಡ್ತಾ ಇರೋದು. ಸೊ ವಾಟ್ ಎವರ್ ಅವರ್ ಜೂನಿಯರ್ ಕೋಚಸ್ ಆರ್ ವಾಟ್ ಎವರ್ ಅವರ್ ಕೋಚಸ್ ಆರ್ ಥಿಂಕಿಂಗ್ ಅಬೌಟ್ ರಿಸರ್ವ್ ಟೀಮ್ ಈಸ್ ರೈಟ್. I think ಅದನ್ನ ಕನ್ಕ್ಲೂಡ್ ಮಾಡ್ಬೋದು. ಇಟ್ ಇಸ್ ನಾಟ್ ಜಸ್ಟ್ ಈ ಪ್ರೀವಿಯಸ್ ನಾವು ರಿಲೀಸ್ ಮಾಡಿರೋ ಹುಡುಗರ್ನಲ್ಲ, ಅದಕ್ಕಿಂತ ಹಿಂದೆ ರಿಲೀಸ್ ಮಾಡಿರೋ ಅವ್ರನ್ನು. ಇವನ್ ಲಿಯೋನ್ ಅಗಸ್ಟಿನ್ ಫಾರ್ ಎಕ್ಸಾಕ್ಟ್ಲಿ ನಾಳೆಗೆ ಬರ್ತದೆ. ಲಿಯೋನ್ ಅಗಸ್ಟಿನ್ ವಾಸ್ ಸೂಪರ್. BDFA ಅವ್ನು ಕ್ರಾಕ್ ಅಂತಾರ ಆಡ್ತ. ಅವ್ನು BDFA ಅವ್ನು ಮುಟ್ಟಕ್ ಆಗ್ತಿರ್ಲಿಲ್ಲ ಯಾರು, ಹಂಗ ಆಡ್ತಿದ್ದ ಅವನು. ಫಸ್ಟ್ ಐ ಥಿಂಕ್ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ದೇರ್ ಇಸ್ 3 ಡಿಫರೆಂಟ್ ಲೆವೆಲ್ಸ್. ಒಂದು ISL ಲೆವೆಲ್ ಇದೆ, ಐ ಲೀಗ್ ಲೆವೆಲ್ ಇದೆ, ಮತ್ತೆ ಇನ್ನೊಂದು ನಮ್ BDFA ಲೆವೆಲ್, ಮತ್ತೆ ರಿಲಯನ್ಸ್ ಫುಟ್ಬಾಲ್ ಡೆವಲಪ್ಮೆಂಟ್ ಲೆವೆಲ್ ಇದೆ. ಸೊ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲಿ ಇದೆ, ಆಯ್ತಾ. ಸೊ ನಮ್ ಏನ್ ಹುಡುಗರಿದ್ದಾರೆ, ಅವ್ರು ಟಾಪ್ ಆಫ್ ರಿಲಯನ್ಸ್ ಡೆವಲಪ್ಮೆಂಟ್ ಲೀಗ್ ಮತ್ತೆ BDFA ಲೆವೆಲ್ ಅಲ್ಲಿ ಇದ್ದಾರೆ. ಓಕೆ, ಸೊ ಅಲ್ಲಿಂದ ISL ಲೆವೆಲ್ ಇಟ್ ಈಸ್ ಲೈಕ್ 3-4 ಡಿಫರೆನ್ಸ್ ಇದೆ ತುಂಬಾ. ಓಕೆ, ನಾಟ್ ಲೈಕ್ ಯು ಕ್ಯಾನ್ ಗೋ ಅಂಡ್ ಡೈರೆಕ್ಟ್ಲಿ ಪರ್ಫಾರ್ಮ್, ರೈಟ್? ಅದು ಒಂದು ಪಾಯಿಂಟ್. Even I League also they can not go and directly perform. Edmund is he's been with long time for BFC and only gottu hengide anta. Okay, that's why he was able to perform. He had a talent. But ಇನ್ನೊಂದು ಅಂತ ಹೇಳಿದ್ರೆ, it's not easy to retain players. ನೀವು ಗೇಮ್ಸ್ ಕೊಡದೆ, ಟಾಪ್ ಟೈರ್ ಅಲ್ಲಿ ಗೇಮ್ಸ್ ಕೊಡದೆ, you can't retain, and we cannot promote everyone. ನೀವು 60 ಜನ, see every year we put around 30 members into development league ಅಲ್ಲ. 30 ಜನ ನಾವು ಏನು Under-23 ಲೆವೆಲ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ದಟ್ಸ್ ಅ ಸ್ಕ್ವಾಡ್ ಅಲ್ಲ, ಎಲ್ರಿಗೂ ಕೊಡಕ್ ಆಗಲ್ಲ. ಫಾರ್ ಮೇನ್ ಟೀಮ್ಗೆ ವಿಲ್ ಓನ್ಲಿ ಮೂವ್ ಅರೌಂಡ್ 3 or 4 ಅಷ್ಟೇ. ಅದಕ್ಕಿಂತ ಜಾಸ್ತಿ ಮೂವ್ ಮಾಡಕ್ಕೆ ಆಗಲ್ಲ, ಬಿಕಾಸ್ ದೇ ಹ್ಯಾವ್ ಟು ಫೈಂಡ್ ಸಮ್ ಅದರ್ ಟೀಮ್. ದಟ್ಸ್ ಹೌ ಅರೌಂಡ್ ಎವ್ರಿ ಅದರ್ ಲೀಗ್ಸ್. ನೋಡಿದ್ರು ಹಂಗೆ, ಲಿವರ್ಪೂಲ್ ಅಕಾಡೆಮಿ ನೋಡಿದ್ರು ಹಂಗೆ, ಆರ್ಸೆನಲ್ ಅಕಾಡೆಮಿ ನೋಡಿದ್ರು ಹಂಗೆ.
ಇಟ್ಸ್ ಸೇಮ್, And- ಕಾಂಟ್ ರಿಟೈನ್ and- ಅಂಡ್ ಇಂಪಾರ್ಟೆಂಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್ ಏನಂದ್ರೆ ಇಟ್ ಈಸ್ ಎ ಲೀಗ್ ಆಯ್ತಾ. ಸೊ ಲೀಗ್ ಅಂದ್ರೆ ಒಂದ್ ಗೇಮ್ ಆಡ್ಬಿಟ್ಟು ಮಾಯ ಆಗೋರಲ್ಲ, ಆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಲ್ವಾ. ಆ ಓವರ್ ಫಾರ್ ಎಕ್ಸಾಂಪಲ್ ಟಾಯ್ ತಗೊಳ್ಳಿ, ಟಾಯ್ ಒಂದೆರಡು ಗೇಮ್ ಆಡಿದ್ರು ನಾರ್ತ್ ಈಸ್ಟ್ಗೆ. ಟಾಯ್ ಇಸ್ ಅಂದ್ರೆ ಜೂನಿಯರ್ಗೆ ಕೋಚ್ ಮಾಡೋ ಅಂತ ಸರ್ಕ್ಯೂಟ್ ಅಲ್ಲಿ ಟಾಯ್ ಈಸ್ ನೆಕ್ಸ್ಟ್ ಬಿಗ್ ಥಿಂಗ್ ಅನ್ನೋದು ಇತ್ತು ಇಲ್ಲಿ ತನಕನು. ಓಕೆ, ಟಾಯ್ ಶಿವಾಲ್ಡೋ ಅಂಡ್ ಸನನ್ ಇವರೆಲ್ಲ ಸೇಮ್ ಇದರಿಂದ ಬಂದಿರೋರು, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂದ ಬಂದಿರೋರು. ಸೊ ಅಲ್ಲೆಲ್ಲ ಇದ್ದದ್ದು ಏನಂದ್ರೆ ಚಾರ್ಟ್ ಇದೆ, ಟಾಯ್ ಅಂಡ್ ಟಾಯ್ ವಿಲ್ ಬಿ ಸಮಥಿಂಗ್ ಬಿಗ್ ಅಂತ. ಬಟ್ ಟಾಯ್ ಮಾಡದೇ ಇರೋದನ್ನ ಶಿವಾಲ್ಡೋ ಮಾಡ್ತಿದ್ದಾರೆ ಇವಾಗ. ಓಕೆ, ಟಾಯ್ ಈಸ್ ನಾಟ್ ಇವನ್ ಪ್ಲೇಯಿಂಗ್ ಅಂಡರ್ 23s. ಓಕೆ, ಸೊ ಟಾಯ್ ನಾರ್ತ್ ಈಸ್ಟ್ ಅಲ್ಲಿ ಹೋಗ್ಬಿಟ್ಟು ಕಪಲ್ ಆಫ್ ಗೇಮ್ಸ್ ಆಡಿದ್ರು ಅಂಡ್ ಈ ಕುಡಂಟ್ ಕಂಟಿನ್ಯೂ ದಟ್. ಅದು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಏನಾದ್ರು ಗೇಮ್ ಟೈಮ್ ಕೊಟ್ಟಿಲ್ಲ ಅಂತ, ಐ ಡೋಂಟ್ ಅಗ್ರಿ ಆನ್ ದಟ್. ಒನ್ಸ್ ನೀನ್ ಆ 30 ಏನದು ಮ್ಯಾಚ್ ಡೇ ಸ್ಕ್ವಾಡ್ ಅಲ್ಲಿ ಇದೆಯಾ ಅಂದ್ಮೇಲೆ ನೀನು ಟ್ರೈನಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಿದ್ಯಾ ಅಂತ ಅರ್ಥ. ಸೊ ನೀನ್ ಟ್ರೈನಿಂಗ್ ಅಲ್ಲಿ ಚೆನ್ನಾಗಿದ್ಯಾ ಅಂದ್ಮೇಲೆ ನಿನ್ಗೆ ಗೇಮ್ ಟೈಮ್ ಕೊಡ್ತಾರೆ ಕೋಚ್, ಯಾವ್ದೇ ಕೋಚ್ ಕೊಡ್ತಾನೆ. ಬಟ್ ನೀನ್ ಆ ಪ್ರೊಡ್ಯೂಸ್ ಮಾಡಿದ್ರೆ ನೀನು ಸೇಮ್ ಆಲ್ರೆಡಿ 11 ಅಲ್ಲಿ ಇರೋ ಪ್ಲೇಯರ್ ಏನ್ ಕೊಡ್ತಾ ಇದ್ದಾನೋ ನೀನು ಅದನ್ನೇ ಕೊಡ್ತೀಯ ಅನ್ನೋದು ನಿನಗೇನು ಕೊಡ್ಬೇಕು ಅನ್ನೋದು ಪ್ರಶ್ನೆ ಆಗ್ಬಿಡುತ್ತಲ್ಲ. ಸೊ ಅವ್ನಿಗೆ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಿನಗೇನು ಕೊಡ್ಬೇಕಾದ್ರೆ ನೀ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಏನಾದ್ರು ಪ್ರೊಡ್ಯೂಸ್ ಮಾಡಿದ್ರೆ ನಿನಗೆ ಕೊಡ್ತಾರೆ. ಸೊ ಅದೇ ತರ ನಮ್ ಜೂನಿಯರ್ಸ್ ಅಲ್ಲಿ ಆಗಿರೋದು. ದಮಾಯತ್ ವಾಸ್ ವೆರಿ ಗುಡ್ ಪ್ಲೇಯರ್ ಮಿಡ್ಫೀಲ್ಡ್ ಅಲ್ಲಿ, ನಂಬರ್ 8 ಇಸ್ ಎ ಗುಡ್ ಒನ್. ಅಥವಾ ಕ್ರಿಯೇಟಿವ್ ಮಿಡ್ ಆಗಿನ ಸಖತ್ತಾಗಿ ಆಡ್ತಾನೆ. ಅಮ್ಮೈ ಯಾವಾಗ ಆಡಿದ್ರು ಅದನ್ನ ತೋರಿಸಿದ್ರು. ಬಟ್ ಅವ್ರ ಕನ್ಸಿಸ್ಟೆನ್ಸಿ ಆ ತೋರ್ಸದೆ ಇರೋ ಕಾರಣಕ್ಕೆ ಅವರು ಸ್ಕ್ವಾಡ್ ಅಲ್ಲಿ ಇಲ್ಲ, ಅದು ಒಂದೇ ರೀಸನ್. ಅದೇ ಬಿಟ್ರೆ ನೋ ಅಕಾಡೆಮಿ ವಾಂಟ್ಸ್ ಟು ಲೂಸ್ ದೇರ್ ಕಿಡ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ನೋ ಅಕಾಡೆಮಿ ವಾಂಟ್ಸ್ ಟು ಲೂಸ್ ದೇರ್ ಕಿಡ್ಸ್. ಯಾವ್ದು ಇಲ್ಲ. ಮತ್ತೆ ವಿ ಆರ್ ನಾಟ್ ದಟ್ ಎಲೈಟ್ ಎಟ್. ನಾವು ಆ ಎಲೈಟ್ ಇಲ್ಲ ಏನು BFC ಅಕಾಡೆಮಿ. ವಿ ಆರ್ ಗುಡ್. ಬಟ್ ಡೈರೆಕ್ಟ್ ಆಗಿ ISL ಗೆ 16 ವರ್ಷ 17 ವರ್ಷ ಹುಡುಗನ ISL ಗೆ ನಾವು ಪ್ರಮೋಟ್ ಮಾಡಿಸುವಷ್ಟು ದೊಡ್ಡದಾಗಿಲ್ಲ ನಾವ್ ಇನ್ನು ಅಂತ. ದಟ್ ಈಸ್ ವಿತ್ ಎನಿ ಇಂಡಿಯನ್ ಫುಟ್ಬಾಲ್ ಕ್ಲಬ್ಸ್ ಅಂತ ಹೇಳ್ಬೋದು. ಯಾವುದೇ ಕ್ಲಬ್ ಬಂದ್ರೆ ಅವ್ರು ಆಗಲ್ಲ. ದೇ ನೀಡ್ ಟು ಪುಟ್ ದೇರ್ ಹೆಡ್ಸ್ ಡೌನ್ ಅಂಡ್ ವರ್ಕ್ ಫಾರ್ 2 years. ಅದಾದ್ಮೇಲೆ ಅವ್ರಿಗೆ ಸಿಗುತ್ತೆ ಅಷ್ಟೇ. ಅದೇ ಐ ಥಿಂಕ್ ಮ್ಯಾಕ್ಸ್ ಸ್ವಲ್ಪ ಚೆನ್ನಾಗಿ ಆಡಿದ್ರು ನಮ್ ಬೆಂಗಳೂರು ಹುಡುಗ. BFL ಆಡಿದ್ರು ಅವ್ರು ಆಲ್ರೆಡಿ. ಐ ಥಿಂಕ್ BDF ಬೇರೆ ಟೀಮ್ ಆಡಿ, I-League 2 ಆಡಿ, I-League ಆಡಿ ಅವರೆಲ್ಲ ಆಡ್ಕೊಂಡು ಹೋಗಿರೋರು. ಹಾಗಾಗಿ ಮ್ಯಾಕ್ಸ್ ಚೆನ್ನಾಗಿ ಆಡ್ತಾ ಇದ್ದಾನೆ. ಆಮೇಲೆ ಇವಾಗ ಅವನಿಗೂ ಅಷ್ಟೊಂದು ಗೇಮ್ ಟೈಮ್ ಸಿಗ್ತಿಲ್ಲ. ಬಟ್ ಕೋಮಲ್ ತಟಾಲೆ ಹೋಗ್ಬಿಟ್ಟ. one of the top 3 players to look out for. ಸೊ ಹಾಗಾಗಿ ಅದು ಹೇಳಕ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇಯರ್ ಐ ಥಿಂಕ್ ನಾನ್ ನೋಡಿರೋ ಪ್ರಕಾರ ಲಲ್ಪೇಕ್ಲುವಾ ಈ ಸಮೋನ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್. ಅವನು ಇನ್ನು 16 ವರ್ಷ ಇರ್ಬೇಕು ಐ ಥಿಂಕ್ ಈಗ. ತುಂಬಾ ಒಳ್ಳೆ ಪ್ಲೇಯರು, ಬೋತ್ ಲೆಗ್ಸ್ ಆಡ್ತಾನೆ. ಸೊ ಅಂಡರ್ ಬಿಬಿಯಾನೋ, ತುಂಬಾ ವರ್ಷದಿಂದ ಬಿಬಿಯಾನೋ ಕಡೆ ಇರೋದ್ರಿಂದ ಈ ಸಮೋನ್ ಐ ಆಮ್ ಕಂಪ್ಲೀಟ್ಲಿ ಲುಕಿಂಗ್ ಫಾರ್ವರ್ಡ್ ಟು. ಹೊಸ ಕೋಚ್ ಯಾರ ಬಂದ್ರೆ ಏನ್ ಮಾಡ್ತಾರೆ ನೋಡೋಣ. ಅದೇ ಬಿಟ್ರೆ ಎಷ್ಟೊಬ್ರು ಹೆಸರು ಹೇಳ್ತಾರೆ, ರಿಕ್ಕಿ ಅಂತ. ರಿಕ್ಕಿ ಇಸ್ ರಿಯಲಿ ಅ ಗುಡ್ ಪ್ರಾಸ್ಪೆಕ್ಟ್. ಒಳ್ಳೆ ಬಿಲ್ಡ್ ಇದೆ ರಿಕ್ಕಿಗೆ. ವಿಂಗ್ ಬ್ಯಾಕ್ ಆಗಿ ಆಡ್ತಾರೆ. ಸೊ ಎನಿವೇರ್ ಅಂಡ್ ರೈಟ್ ವಿಂಗ್ ಅಲ್ಲ ಎಸ್ ರೈಟ್ ವಿಂಗ್ ಅಲ್ವಾ, ಲೆಫ್ಟ್ ಬ್ಯಾಕ್. ಓಕೆ, ಪ್ರಾಪರ್ ಐ ಥಿಂಕ್ ರೋಷನ್ಗೆ ಕರೆಕ್ಟ್ ಆಗ್ತಾರೆ. ಅಂಡ್ ದೇರ್ ಇಸ್ ಅನದರ್ ಕಿಡ್ ಆಶಿಕ್. ಅವನ ಬಗ್ಗೆ ನಂಗೆ ಆಕ್ಚುಲಿ ತುಂಬಾ ಹೋಪ್ ಇದೆ. ತುಂಬಾ ಫಾಸ್ಟ್ ಇದ್ದಾನೆ. ಮತ್ತೆ ಒಬ್ನು ನ್ಯೂಟನ್ ಅಂತ ಇದ್ದಾನೆ, ಇನ್ನೊಬ್ನು ಕೆಲ್ವಿನ್ ಅಂತ ಇದ್ದಾನೆ. ಇದು ಫಿಸಿಕ್ಸ್ ಕ್ಲಾಸ್ ಅಲ್ಲ, ಬಟ್ ಸ್ಟಿಲ್ ನ್ಯೂಟನ್ ಕೆಲ್ವಿನ್ ಅಂತ ಇದ್ದಾರೆ ಇಬ್ರು. ಸೊ ಅವರಿಬ್ರು ಕೂಡ ದೇ ಆರ್ ಗುಡ್ ಕಿಡ್ಸ್ ಆಕ್ಚುಲಿ ನೋಡ್ಬೇಕು. ಸೊ ನಮ್ಮ ಇದು ಯಾವ್ದು ಅಂಡರ್ 23 ಸ್ಕ್ವಾಡ್ ಇದ್ದ ಹೆಸರೆಲ್ಲ ತುಂಬಾ ಕ್ರೇಜಿ ಇದೆ. ಮತ್ತೆ ಮೊಲ್ಲಾ ವಿಲ್ ಕಂಟಿನ್ಯೂ ಐ ಗೆಸ್. ಯಾಕಂದ್ರೆ ಮೊಲ್ಲಾದು ಅದೇ ಹೇಳಿದ್ನಲ್ಲ 26th ತನ ಇದೆ ಮೊಲ್ಲಾದು ಕಾಂಟ್ರಾಕ್ಟ್. ಮೊಲ್ಲಾ ಇಸ್ ಸಮ್ವನ್ ಐ ಥಿಂಕ್ BFC ಇಸ್ ವೆರಿ ಹೋಪ್ಫುಲ್ ಅಬೌಟ್. ಇಲ್ಲ, ಐ ಥಿಂಕ್ ಅವನ್ನ ಇದ್ರಲ್ಲಿ ಕೋಲ್ಕತ್ತಾದಲ್ಲಿ ಸ್ಕೌಟ್ ಮಾಡಿರೋ ಮೊಲ್ಲಾ. ಮತ್ತೆ ಇನ್ನೊಂದಂತ ಹೇಳಿದ್ರೆ ಮಂಜು ಅದರಲ್ಲಿ ಐ ಥಿಂಕ್ ಇನ್ನೊಂದು ಹೋಪ್ ಇದೆ, ಕ್ಲಿಯರೆನ್ಸ್ ಫರ್ನಾಂಡಿಸ್ ಇದೆಲ್ಲ. ಸೊ ಡಿಫೆನ್ಸ್ ಅಲ್ಲಿ ನಮಗೆ ಕ್ಲಿಯರೆನ್ಸ್ ಫರ್ನಾಂಡಿಸ್ ಮತ್ತೆ ಇನ್ನೊಬ್ರು ಯಾನೋ ಇದ್ದಾನೆ, ಅವ್ನ ಹೆಸರು ನಂಗೆ ನೆನಪೋಯ್ತು. ಗೋವನ್ ಪ್ಲೇಯರ್ಸ್ ಅಲ್ಲ. ಸೊ ಅದೊಂದು. ಮತ್ತೆ ಇನ್ನೊಂದು ನಮ್ಮ ಸತ್ಯೇಂದರ್ ಸಿಂಗ್ ಇಸ್ ಆಲ್ಸೋ ಡೂಯಿಂಗ್ ಗುಡ್, ಡಿಸೆಂಟ್. ಸತ್ಯೇಂದರ್ ಅಂಡ್ ವಿನೀತ್ ನಮ್ಮ ಕರ್ನಾಟಕದ ಪ್ಲೇಯರ್.
ನಿನ್ನೆ ಗೇಮ್ ಚೆನ್ನಾಗ್ ಆಡ್ಲಿಲ್ಲ, ಬಟ್ ಈಸ್ ಗುಡ್. ಅವನೆಲ್ಲ ಸಂತೋಷ್ ಟ್ರೋಫಿ ಎಲ್ಲ ಚೆನ್ನಾಗ್ ಆಡಿದಾನೆ. ಐ ಥಿಂಕ್ ಸಂತೋಷ್ ಟ್ರೋಫಿ ಸ್ವಲ್ಪ ಇನ್ನೂ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದಿತ್ತು, ಬಟ್ ಐ ಥಿಂಕ್ ಐ ಥಿಂಕ್ ಇನ್ನೊಂದ್ ಸೀಸನ್ ನೋಡ್ತಾರೆ ಕಾಣುತ್ತೆ ವಿನೀತ್ಗೆ ಏನು ಬಿಡ್ಲಿಕ್ಕಿಲ್ಲ. ಬಿಟ್ರೆ ಐ ಥಿಂಕ್ ಯಾವ್ದೋ ಐ ಲೀಗ್ ಕ್ಲಬ್ಗೆ ಲೋನ್ ಎಲ್ಲ ಕಳಿಸ್ಬೇಕು. ಓಕೆ, ಈ ಲೋನ್ ಮತ್ತೆ ಇದ್ರ ಬಗ್ಗೆ ಹೇಳಿ. BFC ಐ ಲೀಗ್ ಪ್ಲೇಯರ್ಸ್ ಅದೇ ರಿಸರ್ವ್ ಪ್ಲೇಯರ್ಸ್ ಎಲ್ಲ SCB ಅಕಸ್ಮಾತ್ ಐ ಲೀಗ್ ಕ್ವಾಲಿಫೈ ಆದ್ರೆ ಲೋನ್ ಮಾಡ್ಬೇಕಂತ ಗುರು. ಅಟ್ಲೀಸ್ಟ್ ISL ಬರ್ತಾರೆ ನೆಕ್ಸ್ಟ್ ಸೀಸನ್. SCB ಅವರು ಇನ್ವೆಸ್ಟ್ ಮಾಡ್ತಿರೋ ರೀತಿ ನೋಡಿದ್ರೆ ಚೆನ್ನಾಗಿದೆ. SCB ಇನ್ವೆಸ್ಟ್ ಮಾಡ್ತಾರೆ. ಐ ಥಿಂಕ್ ಅಗೈನ್ ಅದು ತುಂಬಾ ಕಾಂಪ್ಲಿಕೇಟ್ ಆಗುತ್ತೆ. ಸೇಮ್ ಲೊಕೇಶನ್ ಅಲ್ಲ, ಇಟ್ಸ್ ನಾಟ್ ಈಸಿ ಟು ಇನ್ ಟರ್ಮ್ಸ್ ಆಫ್ ಹೌ ಇಟ್ ವರ್ಕ್ಸ್ ವಿತ್ ಕ್ಲಬ್ಸ್. ಈಸ್ಟ್ ಬೆಂಗಾಲ್ ಇದಲ್ಲ ಇವಾಗ ಮೋಹನ್ ಇವ್ರು ಬಂದಲ್ಲ ಮೊಹಮ್ಮದಿನು ಎಲ್ಲ ಆಡ್ತಾರೆ ಅವ್ರು ಹೋಮ್ ಗೇಮ್ಸ್. ಅವ್ರ ಐ ಥಿಂಕ್ ಫುಟ್ಬಾಲ್ ಕಲ್ಚರ್ ಬೇರೆ, ಬೆಂಗಳೂರು ಬೇರೆ. ಸೊ ಅಲ್ಲಲ್ಲ ಕಲ್ಯಾಣಿ ಆಡ್ತಾರೆ. ಹಿಂಗ್ ಡಿಸ್ಕ್ರಿಮಿನೇಟ್ ಮಾಡ್ಕೊಂಡು ಹೋಗಿನೇ ಬೆಳೀತಿಲ್ಲ ಫುಟ್ಬಾಲ್. ಟು ಬಿ ಆನೆಸ್ಟ್, ಬ್ಯಾಂಗ್ಳೂರ್ ಫುಟ್ಬಾಲ್ ಬೆಳೆದಷ್ಟು ಯಾವ ಫುಟ್ಬಾಲ್ ಬೆಳೀತಿಲ್ಲ. ನೀನ್ ಏನ್ ಅನ್ಕೊಳ್ತಿದ್ಯಾ? ಕರ್ನಾಟಕ ಬಗ್ಗೆ ಹೇಳ್ತಿಲ್ಲ ನಾನು, ಕರ್ನಾಟಕ ಬಗ್ಗೆ ಹೇಳ್ತಿಲ್ಲ. ಡಿಸ್ಕ್ರಿಮಿನೇಟ್ ಮಾಡಿ ಇವಾಗ ಒಂದ್ ಸಿಟಿಯಿಂದ 2 ಕ್ಲಬ್ ಬರ್ತಿದೆ ಅಂದ್ರೆ ಅದ್ರಲ್ಲಿ ಏನ್ ತಪ್ಪು? ಬಟ್ ಆ ಕ್ಲಬ್ 2 ಕ್ಲಬ್ ವಿಲ್ ನಾಟ್ combine and do the development. They'll do the development in separate ways. So there is a club culture that is there, and adu ಅವರು ಫಾಲೋ ಮಾಡಿದ್ರೆ ಮಾತ್ರ ಅವ್ರ ಕ್ಲಬ್ ಅನ್ನು ಬೆಳ್ಸಕ್ ಆಗೋದು. ಸೊ ಅವರು ಈಗ ಹೆಂಗೆ BFC ಸ್ಕ್ರಾಚ್ ಇಂದ ಡೆವಲಪ್ ಮಾಡ್ತಲ್ಲ ಲೈಕ್ ಫ್ಯಾನ್ಸ್ ನೆಲ್ಲ, ಅವ್ರಿಗೂ ಕೂಡ ದೊಡ್ಡ ಟಾಸ್ಕ್ ಅದು ಫ್ಯಾನ್ ಕಲ್ಚರ್ ಬಿಲ್ಡ್ ಮಾಡೋದು. ಯುನೈಟೆಡ್ ಅವ್ರ ಬಿಡ ಅದು ಒಂದು ಇಷ್ಟರಲ್ಲೇ ನಾವು SCB ಅವ್ರನ್ನ ಕೇಳಿದೀವಿ ಒಂದ್ ಇಂಟರ್ವ್ಯೂಗೆ. ನೋಡೋಣ ಅವ್ರು ಯಾರಾದ್ರೂ ಬರ್ತೀನಿ ಅಂದ್ರೆ ನೋಡೋಣ. ಆಲ್ರೆಡಿ ರಿಕ್ವೆಸ್ಟ್ ಮಾಡಿದೀವಿ. ಇಫ್ ದೇ ಅಗ್ರಿ ವಿ ವಿಲ್ ಲೆಟ್ ಯು ನೋ ಮೋರ್ ಅಬೌಟ್ SCB. ಮತ್ತೆ SCB ಇದು ಒಳಗಡೆಯಿಂದ ಗೊತ್ತಾಗಿರೋದೇನಂದ್ರೆ ದೇ ಹ್ಯಾವ್ ಟಾಪ್ ಕ್ಲಾಸ್ ಸ್ಕೌಟ್ ಸಿಸ್ಟಮ್. ಸೊ ದಟ್ಸ್ ವೈ they are player management firm actually. sporting group ಅಂತ ಇಂಗ್ಲೆಂಡ್ ಇದ್ದು ಇದು ಏನು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಪ್ಲೇಯರ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್. ಸೊ ಅವ್ರ ಹತ್ರ ತುಂಬಾ ಪ್ಲೇಯರ್ಸ್ ಇದ್ದಾರೆ, ತುಂಬಾ ದೊಡ್ಡ ತಲೆಗಳಿವೆ. ಸೊ SCB is something that is going to help Bangalore football in a long run in a great form actually. ಸೊ ಇನ್ BFC ಏನ್ ಮಾಡ್ತಿದೆಯಲ್ಲ ಅದನ್ನ ಅವ್ರು ಇನ್ನೂ ಜಾಸ್ತಿ ಮಾಡುವಂತ ಕೆಪಾಸಿಟಿ ಇರುವಂತ ಒಂದ್ ಟೀಮ್. ಅಂಡ್ ಅದು BFC ಮತ್ತೆ SCB BFC ಕಂಪನ್ಸೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಏನ್ ಹೇಳ್ಬಹುದು, ಅದನ್ನ ಇಟ್ಸ್ ಅಡಿಷನ್ ಟು ದ ಬ್ಯಾಂಗ್ಳೂರ್ ಫುಟ್ಬಾಲ್ ಅಲ್ಲ. ಸೊ ಅದೊಂದು ಐ ಥಿಂಕ್ ದಟ್ಸ್ ವಾಟ್ ಐ ಆಮ್ ಹೋಪ್ಫುಲ್ ಆಫ್. ಬಟ್ ನೋಡ್ಬೇಕು ಹೆಂಗ್ ಆಗ್ತದೆ ಅಂತ. ಟ್ರೂ ಸೆಂಟರ್ ಬ್ಯಾಕ್ ಮತ್ತೆ ಒಂದು ಕ್ರಿಯೇಟಿವ್ ಮಿಡ್ಫೀಲ್ಡರ್ ಬಂದು ಎಲ್ಲರಿಗೂ ಗೊತ್ತಿರುವಂತವನು ಹುಗೋ ಬೂಮಸ್. ಮತ್ತೆ ಸೆಂಟರ್ ಬ್ಯಾಕ್ ಬಂದು ಕಾರ್ಲಸ್ ಡೆಲ್ಗಾಡು. ಅದು ಏನ್ ಅನ್ಸುತ್ತೆ ಹುಗೋ ರೂಮರ್ಸ್ ಏನ್ ಅನ್ಸ್ತಿದೆ? ಸಮ್ ಪೀಪಲ್ ಆರ್ ಸೇಯಿಂಗ್ ಈ ಮೈಟ್ ಕಮ್ ಅಂತ. ಅದು ರೂಮರ್ ಆಗೇ ಉಳಿದಿದ್ರೆ ನಂಗೆ ಖುಷಿ ಗುರು. ಲೈಕ್ ಅಗೈನ್ ಅನದರ್ ಪ್ಲೇಯರ್ ಹೂ ಕ್ರಿಪ್ಸ್ ಅ ಲಾಟ್. ಐ ಡೋಂಟ್ ವಾಂಟ್ ದಟ್ ಮೆಂಟಾಲಿಟಿ ಪ್ಲೇಯರ್ಸ್ ಆಯ್ತಾ ಗುರು. ನೀನ್ ಫೈಟ್, we need fighters guru, we need mentality players, we need leaders ಆಯ್ತಾ, mentality monsters ಆಯ್ತಾ. ಆ ತರ ಪ್ಲೇಯರ್ ಬೇಕು. ಅವನು ಗೋವಾದಲ್ಲಿ ಇದ್ದಾಗ್ಲೂ ಹಂಗೆ ಇದ್ದ, ಮುಂಬೈಲಿ ಇದ್ದಾಗ್ಲೂ ಹಂಗೆ ಇದ್ದ, ಅಂಡ್ ಕಲ್ಕತ್ತಾದಲ್ಲಿ ಅಂಡ್ ಆಲ್ಸೋ he has that attitude problem with the coach. ಕಿರಿಕಲ್ ಜಾಸ್ತಿ, ಅದೆಲ್ಲ ನಾವು ರೂಮರ್ಸ್ ಕೇಳಿದೀವಿ. Hugo I'm like I don't want him to be frank. ಬಟ್ ಅವ್ನು ಓದಲ್ ಕಡೆ ಎಲ್ಲ ಗೆಲ್ತಿದಾರಲ್ಲ ಗುರುವೆ, ಅವ್ನು ಓದ್ ಕಡೆ ಎಲ್ಲ ಕಪ್ ಗೆಲ್ತಿದ್ದಾರೆ ಟೀಮ್ಗಳು. ಕೋಇನ್ಸಿಡೆನ್ಸ್ ಆಗಿರ್ಬೋದು, ಬಟ್ ಈಗ ನೋಡ ಈಗ ಆಡ್ತಾನಿಲ್ಲ ಈಗ ಮೋಹನ್ ಬಗಾನ್ಗೆ, ಆದ್ರೂ ಗೆಲ್ತಿದ್ದಾರೆ ಅಲ್ವಾ. ಅವ್ನು ರಿಜಿಸ್ಟರ್ ಮಾಡಿಲ್ಲ ಅವರು. ರಿಜಿಸ್ಟರ್ ಕೂಡ ಮಾಡಿಲ್ವಾ? ಜಾನಿಂದ ರಿಜಿಸ್ಟರ್ ಮಾಡ್ಲಿಲ್ಲ ಅವನ್ನ. ಓಕೆ ನಂಗೆ ಓಕೆ, ಗುಡ್ ಮಾರ್ನಿಂಗ್ ಫಾರ್ ಮೀ. ಅವನು ಇಲ್ವೇ ಇಲ್ಲ ಇಲ್ಲಿ, ಅವನು ಇವಾಗ ಬೇರೆ ಕಡೆ ಇದ್ದಾನೆ. ಎಷ್ಟು ನಿಮ್ಗೇನ್ ಅನ್ಸುತ್ತೆ ಕಾರ್ಲಸ್ ಡೆಲ್ಗಾಡೋ ಅಂಡ್ ಹುಗೋ ರೂಮರ್ಸ್? ವಾಟ್ ಯು ಥಿಂಕ್ ಆಫ್ ಕಾರ್ಲಸ್ ಡೆಲ್ಗಾಡೋನು? ನಂಗೆ ಬೇಡ, ನಂಗೆ ಅಲೆಕ್ಸ್ ಬೇಕು. ಹ್ಯೂಗೋ ಬೂಮಸ್ ಅಲೆಕ್ಸ್ ಇರ್ತಾನೆ, ಸ್ಲಾವ್ಕೋ ಪ್ಲೇಸ್ ಅಲ್ಲಿ ಅವನ್ನ ಕರ್ತಾರ್ತಿದ್ದಾರೆ ಸರ್. ಯಾಕೆ ಸರ್ ಇವಾಗ ನಿಮ್ಗೆ ಸನಾ ಇದ್ದಾನೆ, ಇವಾಗ ಬೇಕೆ ಡನ್ ಅಂತ ಹೇಳ್ದ ಮಾರ್ಕಸ್,
ಆಮೇಲೆ ಇವಾಗ ಇಬ್ರು ಇದಾರಲ್ಲ, ಎಷ್ಟ್ ಜನ ಬೇಕು Bekedan. ಸೆಂಟರ್ ಬ್ಯಾಕ್? Exclusive Bekedan from Yash. from Yash. Bekedan, Yash confirms this. ಮಾರ್ಕಸ್ ಮೆಗಲಾರು ಹೇಳಿರೋದು ನಮ್ ಗೋವಾದಲ್ಲಿ. ನಮ್ಗೆ ಹೇಳಿಲ್ಲ, ನಿನ್ಗೆ ಹೇಳಿದ್ದಾನೆ. ನಮ್ಗೆ ಹೇಳಿಲ್ಲ. ಓಕೆ, ಅನ್ನಿಬ್ರು ಅದ್ರಲ್ಲೇನು. ಸೊ ನಾವು ಯಾವ್ದು ಬೇಕೇನ ಸಪೋಸ್ ಸೈನ್ ಮಾಡಿದ್ರೆ ನಾವು ಇದೇ ಪ್ರೋಮೋ ನಮ್ಗೆ. ಇದ್ರೆ ಪ್ರೊಮೋ Here we go. Yash. ಅಷ್ಟು ಝೂಮ್ ಮಾಡಿ ತೋರಿಸ್ಬೇಕು. ಏಜೆಂಟ್ ಓಕೆ ಸರಿ. ಕಾರ್ಲಸ್ ಡೆಲ್ ಕಡೋನ ಇವಾಗ ಬೇಕಾಗಿಲ್ಲ ಅನ್ಸುತ್ತೆ, ಬಿಕಾಸ್ ಯಾಕಂದ್ರೆ ಸನಾನ್ ತಗೊಂಬಂದ್ಮೇಲೆ ಇವಾಗ ಅಲೆಕ್ಸ್ ಇರ್ತಾರೆ ಅಂದ್ಮೇಲೆ ಕಾರ್ಲಸ್ ಡೆಲ್ ಕಡೋನ ಸ್ಟಾರ್ಟ್ ಮಾಡಕ್ ಆಗಲ್ಲ. ನೀವು ಅಕಸ್ಮಾತ್ 3 at the back ಆಡ್ತೀರಾ, ಅದು ಪೊಸಿಷನ್ ಮೇಲೆ ಹೋಗುತ್ತೆ. ಆಮೇಲೆ ಹ್ಯೂಗೋ ಬೂಮಸ್ ಅಕಸ್ಮಾತ್ ಫಾರ್ಫರೆಂಟೋ ಬಂದ್ರೆ ನನ್ಗೆ ಐ ಹ್ಯಾವ್ ಲಾಟ್ ಆಫ್ ಫೇತ್ ಇನ್ ಹ್ಯೂಗೋ, ಬಿಕಾಸ್ ಯಾಕಂದ್ರೆ ಅವನೇ ಇವಾಗ ಟಾಪ್ ಆಫ್ ದ ಚಾರ್ಟ್ ಅಲ್ಲಿ ಇರೋದು. ಅಗೇನ್ numbers with Yash. I understand. Hugo is a quality player. Nobody is denying it. ಆದ್ರೆ ಒಂದ್ ಅರ್ಥ ಮಾಡ್ಕೊಬೇಕಾಗಿರೋದು, BFC is a team that finished 10th this season. ಸೊ ನಮಗೆ ಒಳ್ಳೆ ಪ್ಲೇಯರ್ಸ್ ಗಳಿಗಿಂತ ಒಳ್ಳೆ ಮೆಂಟಾಲಿಟಿ ಇರೋರು ಬೇಕು. ಯಾಕಂದ್ರೆ ನಮ್ ಕಡೆ ಆಲ್ರೆಡಿ ಒಳ್ಳೆ ಪ್ಲೇಯರ್ಸ್ ಇದಾರೆ, ಇಂಡಿಯನ್ ಪ್ಲೇಯರ್ಸ್. 6 ಜನ ನ್ಯಾಷನಲ್ ಟೀಮ್ ಸ್ಟಾರ್ಟ್ ಮಾಡೋರು ಇದಾರೆ ನಮ್ ಕಡೆ. ಸೊ ಇಟ್ ಇಸ್ ನಾಟ್ ಜೋಕ್. ಹಿಂಗ್ ಹೇಳಿನೇ ಪಾಪ BFC ಕೊಟ್ಟ, ಸುನಿಲ್ ಛೇತ್ರಿ ಕೊಟ್ಟ ಅಂತ ಅನ್ನಿಸ್ತೀರಾ 6 ಜನ ಅಂತೆ. ಯಾಕ್ರಿ ಪಾಪ ಹಿಂಗೆಲ್ಲಾ ಮಾಡ್ತೀರಾ ನೀವು? Factos. But that's how it is. It's okay. So ಇವೆರಡು ರೂಮರ್ಸ್ ಇವಾಗ ಓಡಾಡ್ತಾ ಇದಾವೆ. ನೋಡೋಣ. ನನ್ಗೊಂದು ಪಾಯಿಂಟ್. ಸೊ ಈಗ ನಾವು ಯಾವ್ದೇ ಸೆಂಟರ್ ಬ್ಯಾಕ್ ಪ್ಲೇಯರ್ ಆಗಿದ್ರು ಕೂಡ, ಯಾವ್ದೇ ಕ್ಲಬ್ ಆಗಿದ್ರು, ಯಾವ್ದೇ ಟೀಮ್ ಆದ್ರೂ ಹಿಂಗ್ ಆಡಿಸ್ತಾರೆ ಅಂದ್ರೆ, ಒಬ್ರು ಬಾಲ್ ಪ್ಲೇಯಿಂಗ್ ಸೆಂಟರ್ ಬ್ಯಾಕ್, ಒಬ್ರು ಹೂ ಕ್ಯಾನ್ ಟ್ಯಾಕಲ್, ಆಯ್ತಾ? ಆತರ ಸೆಂಟರ್ ಬ್ಯಾಕ್ ಆಡಿಸ್ತಾರೆ, ಆಯ್ತಾ? ಹೂಸ್ ಲೈಕ್ ಜಿಂಗನ್ ಟೈಪ್. ನೋ ನಾನ್ಸೆನ್ಸ್, ಜಸ್ಟ್ ಕ್ಲಿಯರ್, ಆಯ್ತಾ? ಜಿಂಗನ್ ಟೈಪ್. ಈಗ ಲೈಕ್ ಕಾರ್ಲಸ್ ಡೆಲ್ಲಗಡೋ ಬಂದು ಅಗೇನ್ ಹೀಸ್ ಆಲ್ಸೋ ಬಾಲ್ ಪ್ಲೇಯಿಂಗ್ ಸೆಂಟರ್ ಬ್ಯಾಕ್, ಇಫ್ ಐ ಆಮ್ ನಾಟ್ ರಾಂಗ್, ಅಲ್ವಾ? ನಾವೀಗ ಸ್ಲಾವ್ಕೋ ಮತ್ತೆ ಅಲೆಕ್ಸ್ ಬಂದ್ಬಿಟ್ಟು, ಸ್ಲಾವ್ಕೋ ಬಂದು ನೋ ನಾನ್ಸೆನ್ಸ್ ಅಂಡ್ ಸ್ಲಾವ್ಕೋ ಬಂದು ಬಾಲ್ ಪ್ಲೇಯಿಂಗ್ ಸೆಂಟರ್ ಬ್ಯಾಕ್. ಲೈಕ್ ಒಂದ್ಸಲಿ ಅಸಿಸ್ಟ್ ಕೂಡ ಮಾಡಿದ್ರು, ನೆನಪಿದ್ರೆ, ಮುಂಬೈ ಮೇಲೆ. ಸೊ ಅಲೆಕ್ಸ್ ಇಸ್ ಅ ಪ್ರಾಪರ್ ಬಾಲ್ ಪ್ಲೇಯಿಂಗ್ ಸೆಂಟರ್ ಬ್ಯಾಕ್ ಅಂಡ್ ಸನಾ ಆಲ್ಸೋ ಬಾಲ್ ಪ್ಲೇಯಿಂಗ್ ಸೆಂಟರ್ ಬ್ಯಾಕ್. ಸೊ ನಾವು ಅಗೇನ್ ಡೆಲ್ಗಾಡೋ, ಸ್ಲಾವ್ಕೋ ಬಿಟ್ಟು ಡೆಲ್ಗಾಡೋ ತಂದ್ರೆ, ಲೈಕ್ ವಿ ಆರ್ ಗೋಯಿಂಗ್ ಫಾರ್ ಅ ಬಾಲ್ ಪ್ಲೇಯಿಂಗ್ ಸೆಂಟರ್ ಬ್ಯಾಕ್ಸ್, both ball playing center backs, which is good if we are playing in a Spanish style football, ಅಥವಾ ಏನಂತಾರೆ, ಪ್ರೆಸ್ ಮಾಡಿ ಫುಲ್ ಪೊಸೆಷನ್ ಲೆಸ್ ಫುಟ್ಬಾಲ್ ಅಲ್ಲಿ, which is good. ಬಟ್ ಅಗೈನ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಕೋಚ್ ಅಲ್ಲ, ಹೆಂಗೆ ಕೋಚ್ ಯಾರು ಇರ್ತಾರೆ, ಅಥವಾ ಜರಾಗೋಜ ಇರ್ತಾರ, ಅಥವಾ ಓವನ್ ಬರ್ತಾನ, ಅಥವಾ ಬೇರೆ ಯಾರೋ ಬರ್ತಾರ, ಅದು ಡಿಪೆಂಡ್ ಆಗುತ್ತೆ. ಲೈಕ್ ನಂಗೆ ಅದು ಪ್ರಾಬ್ಲಮ್ ಗುರು. ಏನ್ ಗೊತ್ತಾ, ನಿನ್ ಕೋಚ್ ಸೈನ್ ಮಾಡ್ದಲೆ ಮೊದಲೇ ನಿನ್ ಪ್ಲೇಯರ್ಸ್ ಡಿಸೈಡ್ ಮಾಡಬಾರ್ದು ಅನ್ನೋದು ಮೇನ್ ಥಿಂಗ್. ನೀನ್ ಫಸ್ಟ್ ಕೋಚ್ ಡಿಸೈಡ್ ಮಾಡು, ಬೇಸ್ಡ್ ಆನ್ ಕೋಚ್ ನಿನ್ ಪ್ಲೇಯರ್ಸ್ ತಗೊಂಡ್ ಬಾ ಅನ್ನೋದು. ಸೊ ಹೋಪ್ಫುಲಿ ಇದು ಜರಾಗೋಜಾ ಇದ್ದು, ಅಥವಾ ಅವಂದು ಇದಾಗಿದ್ರೆ, ಇದೆಲ್ಲ ಸೈನಿಂಗ್ಸ್ ಆಗಿದ್ರೆ, ದೆನ್ ಐ ಆಮ್ ಫೈನ್ ವಿತ್ ವಾಟ್ ಎವರ್ ಹಿ ವಾಂಟ್ಸ್. ಇಬ್ರು ಸ್ಪಾನಿಷ್ ಕೋಚಸ್, ವಾನ್ ಕೂಡ ಸ್ಪಾನಿಷ್ ಕೋಚ್, ಜರಾಗೋಜಾ ಕೂಡ ಸ್ಪಾನಿಷ್ ಕೋಚ್. ಬಟ್ ಪ್ಲೇಯರ್ಸ್ ಅಲ್ಲ, ಅದು ನಾನು ಹೇಳ್ತಿರೋದು. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನಾವು ನೀವ್ ಹೇಳಿದ್ ಅಗ್ರಿ ಮಾಡ್ತೀನಿ. ಯಾವ್ದೇ ಕೋಚ್ ನ ಫಸ್ಟ್ ಕೋಚ್ ಅನ್ನು ಫೈನಲೈಸ್ ಮಾಡಿ ಆಮೇಲೆ ನಾವು ಪ್ಲೇಯರ್ಸ್ ಅನ್ನು ಬಿಲ್ಡ್ ಮಾಡ್ಬೇಕು. ಮುಂಚೆನೆ ಪ್ಲೇಯರ್ಸ್ ತಗೊಂಡ್ಬಂದು ಆಮೇಲೆ ಆ ಕೋಚ್ಗೆ ಸೆಟ್ ಆಗಿಲ್ಲ ಅಂತ ಹೇಳಿ ಕೂಡ್ಸೋದು. ಇಲ್ಲ ಅಂದ್ರೆ ಇವಾಗ ಏನ್ ಮಾಡಿದ್ರು ಮೋಹನ್ ಬಗಾನ್ ಹ್ಯೂಗೋ ಮ್ಯಾಟರ್ ಅಲ್ಲಿ, ಆ ತರ ಮಾಡೋದು ಸರಿಯಲ್ಲ. ಟ್ರೂ. ನೋಡೋಣ ಏನ್ ಮಾಡ್ತಾರೆ. ಐ ಥಿಂಕ್ ಅದೇ ಈಗ ಎರಡು ಯಾರಾಗ್ತಾರೆ ಅಂತಂದು. 24 ಮೇಗೆ ಯಾರ್ಯಾರ್ದು ಕಾಂಟ್ರಾಕ್ಟ್ ಎಂಡ್ ಆಗ್ತಿದೆ ಅಂದ್ರೆ, ಅಲೆಕ್ಸ್, ಹಾವಿ, ರ್ಯಾನ್, ಸ್ಲಾವ್ಕೋ, ಡೆಸ್ಟ್, ಸಾರಿ ದ್ರೋಸ್ತ್ ಏನದು ಇದು ಫಾರಿನರ್ಸ್. ಐ ಥಿಂಕ್ ಇದರಲ್ಲಿ ಎಕ್ಸೆಪ್ಟ್ ಅಲೆಕ್ಸ್, ನೋ ಒನ್ ಈಸ್ ಗೋಯಿಂಗ್ ಟು ಗೆಟ್ ಎ ಲುಕ್ ಇನ್ ಆಸ್ ವೆಲ್ ಅನ್ಸುತ್ತೆ ನಂಗೆ. ಅಂದ್ರೆ ಅವ್ರನ್ನ ಟ್ರೈ ಮಾಡ್ಬೇಕಂತಾನು ಯಾರು ಅನ್ಸಲ್ಲ ಅನ್ಸುತ್ತೆ. ಅದ್ರ ಜೊತೆಗೆ ಇಂಡಿಯನ್ ಪ್ಲೇಯರ್ಸ್ ಆದ್ರೆ, as per transfer market this is Sunil, Shankar, Gopi, Vikram, Robin is gone to Northeast United. That is gone. Robin Singh hodru, Robin Yadav hodru. Next I think Amprit Gopi, Vikram na ಹೋಗ್ತಾರೆ ಕಾಣುತ್ತೆ. ಲಾರನ್ ವಾಪಸ್ ಕರ್ಕೊಂಡು ಬಂದು ಸಾಯಿಲ್ ನ ಇಟ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂತೀನಿ ನಾನು. ಏನ್ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ನನ್ನ ಪ್ರಕಾರ ಹಲಿನೋ ಬಿಟ್ತಾರೆ, ಬಿಕಾಸ್
ಆಡೇ ಇಲ್ಲ. ಅಲಿ ಚರಣ್. ಅಲಿ ಚರಣ್ ನಾಸ್ರಿ ಅವ್ನ ಯಾಕೆ ಬಿಡ್ತಾರೆ? ಅವನನ್ನ ಆಡಿಸ್ತಾನೆ ಇಲ್ಲ ಸರ್. ಅದೇ ವಾಟ್ ಅಂದ್ರೆ ರೀಸನ್ ನಮ್ಗೇನ್ ಗೊತ್ತಿಲ್ಲಲ್ಲ. ಇಂಜೂರ್ಡ್ ಇದಾನ? ಇಂಜೂರ್ಡ್ ಇರ್ಬೇಕು. ಇರ್ಬೇಕು. ಅದರ್ವೈಸ್ ಅವ್ನ ಅಷ್ಟು ಲಾಂಗ್ ಇಡಕ್ಕೆ ಏನಕ್ಕೆ? ಅಲ್ಲ 24 ಇವ್ರು ಮಾತ್ರ ಕಾಂಟ್ರಾಕ್ಟ್ ಎಂಡ್ ಆಗ್ತಾರೆ. ಅವ್ರು ಮತ್ತೆ ಯಾರನ್ನಾರು ನಾವು ಬಿಡ್ಬೇಕಂದ್ರೆ ಕಾಸು ಕೊಟ್ಟು ಬಿಡ್ಬೇಕು. ಸೊ ಆರ್ ವಿ ಇನ್ ದಟ್ ಸಿಚುವೇಶನ್? ಅಗೇನ್ ದಟ್ ಇಸ್ ದಿ ಕ್ವಶನ್. ನಾವ್ ಆ ಸಿಚುವೇಶನ್ ಇದೀವಾ ಮತ್ತೆ ಇದನ್ನ ಮಾಡಕ್ಕೆ ಅಂತ? ಸೊ ನೋಡ್ಬೇಕು ಇದ್ರಲ್ಲಿ ಐ ಥಿಂಕ್ ರಿಟೈನ್ ಮಾಡ್ಲೇಬೇಕಪ್ಪ ಅನ್ನೋ ತರ ರ್ಯಾನ್ ಒಂದ್ ಸ್ವಲ್ಪ ಅನ್ಸ್ಬಹುದು. ಅಲೆಕ್ಸ್ ರ್ಯಾನ್ ಅಲ್ಲಿ ಅಗೇನ್ ನಾನು ಕೋಚಿಂಗ್ ಬಿಡ್ತೀನಿ ಅಗೇನ್. ಯಾಕಂದ್ರೆ ನಾವು ಈ ಸಾರಿ 10th ಫಿನಿಶ್ ಮಾಡಿದ್ವಿ. ವಾಟ್ ಎವರ್ ಅಲೆಕ್ಸ್ ಮೈಟ್ ಹ್ಯಾವ್ ಪ್ಲೇಡ್ ಆರ್ ವಾಟ್ ಎವರ್ ರ್ಯಾನ್ ಮೈಟ್ ಹ್ಯಾವ್ ಪ್ಲೇಡ್, ನಾವು 10ನೇ ಪೊಸಿಷನ್ ಈ ಸಾರಿ ಫಿನಿಶ್ ಮಾಡಿರೋದು. ಸೊ ಕೋಚ್ಗೆ ಏನ್ ಬೇಕು ಅನ್ನೋದನ್ನೇ ಡಿಪೆಂಡ್ ಆಗುತ್ತೆ. ಪರಾಗಿ ಈಸ್ ಆಕ್ಚುಲಿ 26 ಎಂಡ್ ಆಗ್ತಿರೋದು. ಸಾರಿ 25. ಅದು ಎಕ್ಸ್ಟೆನ್ಷನ್ ಮಾಡ್ಬೇಕಲ್ಲ ನೆಕ್ಸ್ಟ್ ಇಯರ್ ಇದು. ನೆಕ್ಸ್ಟ್ ಇಯರ್ ಜಾನ್ ಅಲ್ಲಿ ಮಹಾರಾಷ್ಟ್ರ ಕೊಟ್ಟದ್ದು ಅದು ಮೂಸಾ ಮಾಡಿರೋ ವಸ್ಟ್ ಡಿಸಿಷನ್ ಗುರು ಅದಂತ. ಜಾನ್ ಅಲ್ಲಿ ಹೇಳ್ತೀನಿ ಕೇಳಿ ಯಾರಂತ. ರೋಹಿತ್ ಲಾಸ್ಟ್ ಇಯರ್ ನಾವ್ ಎಕ್ಸ್ಟೆಂಡ್ ಮಾಡಿದ್ವಿ, ಆತಂದಿದೆ. ಕೆಜಿಯಾ, ಪರಾಗ್, ಶಿವ, ಜಸೆಲ್, ಹರ್ಷ್, 25 ಇಷ್ಟು ಜನ 25 ಎಂಡ್ ಆಗುತ್ತೆ. ಸೊ ಇವ್ರನ್ನ ನಾವು 2025 ಜನವರಿಯಲ್ಲಿ ನಾವು ಇವ್ರ ಜೊತೆ ನೆಗೋಷಿಯೇಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಅಂದ್ರೆ 6 months ಬಫರ್ ಇರುತ್ತೆ. 6 months ಬೇರೆ ಟೀಮ್ಗೆ ಬಫರ್ ಇರುತ್ತೆ. ನಮ್ಗೆ ಈಗಲೇ ಮಾಡ್ಬೇಕು ಅವ್ರನ್ನ ರಿಟೈನ್ ಮಾಡ್ಬೇಕಂತ ಹೇಳಿದ್ರೆ. ಶಿವ ಆಲ್ರೆಡಿ ಆಗಿರುತ್ತೆ. ಶಿವ ಅಂಡ್ ಐ ಥಿಂಕ್ ಹರ್ಷ್ ಇವ್ರಿಬ್ರನ್ ಬಿಟ್ರೆ ಬೇರೆ ಯಾರು ಬೇಕಿಲ್ಲ ಅನ್ಕೊಂತೀನಲ್ವಾ? ಇವಾಗ ಇಷ್ಟಲ್ಲಿ ಫಾರಿನ್ ಅಲ್ಲಿ ಅಲೆಕ್ಸ್ ಫಸ್ಟ್ ನೇಮ್ ಇರ್ಬೇಕು ರಿಟೈನ್ ಲಿಸ್ಟ್ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇಂಡಿಯನ್ಸ್ ಅಂತ ಬಂದಾಗ ಸುನಿಲ್ ಹಿಸ್ ಡಿಸಿಷನ್. ಅದು ಆಡ್ಬೇಕು ಅನ್ಸಿದ್ರೆ ಆಡ್ಬೇಕು, ಇಲ್ಲ ಅಂದ್ರೆ ಟೆಕ್ನಿಕಲ್ ಟೀಮ್ ಅಲ್ಲಿ ಸಪೋರ್ಟ್ ಮಾಡಕ್ ಇರ್ಬೇಕು, ಸ್ಕೌಟಿಂಗ್ ಅಂಡ್ ಟೆಕ್ನಿಕಲ್ ಅಲ್ಲಿ. ಹೋದ್ರೆ ಅವ್ರು ಮುಗೀತು. ಪ್ಲೇಯರ್ ಆಗಿಲ್ಲ ಅಂದ್ರೆ ರೆಸ್ಟ್ ತಗೋಬೇಕು. 2-3 ವರ್ಷ. ಅದೇ 3-4 ವರ್ಷ ಆರಾಮ್ ಕಮೆಂಟ್ರಿ ಮಾಡ್ಕೊಂತ ಏನೋ ಮಾಡ್ಕೊಂತ ಆರಾಮ್ ಎಂಜಾಯ್ ಮಾಡ್ಲಿ. ಸುಮ್ಮನೆ ಯಾಕೆ ಮತ್ತೆ ಇಷ್ಟು ವರ್ಷ ಆಡಿಲ್ವಾ? ಇನ್ನು ನೆಕ್ಸ್ಟ್ ಹರ್ಷ ಮತ್ತೆ ಶಿವ ಅಷ್ಟೇ, 4 ಜನನೇ ಬೇಕಿರೋದು. ಇದ್ ಬಿಟ್ರೆ ಇನ್ ಯಾರು ಬೇಡ ನಮ್ಗೆ. ಮುಗಿಯೋದು ಫನೈದ್ ಇದೆ. ಫನೈ ಇಸ್ ಗುಡ್. ಐ ಥಿಂಕ್ ಫನೈದು ನೋಡ್ಲಿಲ್ಲ ನಾನು. ಬಿ ಟೀಮ್ ನೋಡ್ಬೇಕು. ಅವ್ನು ಇನ್ನು ಐ ಮೀನ್ ಇದ್ರಲ್ಲಿ ಇಲ್ಲ. ಅವನು ಮೇನ್ ಸ್ಕ್ವಾಡ್ ಇದ್ರಲ್ಲಿ ಇಲ್ಲ ಅವನು. ಓಕೆ, ಸೊ ಇವ್ರು ಐ ಥಿಂಕ್. ಸೊ ಹೇಳಿ. ಬೇರೆ ಟೀಮ್ಸ್ ಎಲ್ಲ ಆಗ್ಲೇ ಇದು ಸೈನಿಂಗ್ಸ್ ಎಲ್ಲ ಮಾಡಿ ನೆಕ್ಸ್ಟ್ ಸೀಸನ್ಗೆ ಸ್ಟಾರ್ಟ್ ಮಾಡ್ತಿದ್ದೇವೆ ನಾವು. ಅಟ್ಲೀಸ್ಟ್ ಒಂದು ರೂಮರ್ ಏನು ಇಲ್ಲ. ಇವಾಗ ನೀವೇನೋ ಕಾರ್ಲಸ್ ಡೆಲ್ಗಾಡೋ ಅಂದ್ರೆ ನೀವು ಅದೇನೇ BFC ಅಂತ ಹೇಳ್ಬೋದು, ಬಟ್ ಅಟ್ಲೀಸ್ಟ್ ಒಂದು ಇದಿರುತ್ತಲ್ಲ. ಲಾಸ್ಟ್ ಇಯರ್ ಏನಿತ್ತು ಬ್ರೋ? ಲಾಸ್ಟ್ ಇಯರ್ ಏನಿತ್ತು? ಆಚೆ ವರ್ಷ ಏನಿತ್ತು? ಅದರ ಆಚೆ ವರ್ಷ ಏನಿತ್ತು? ಲಾಸ್ಟ್ ಇಯರ್ ನಮ್ಗೆ ಗೊತ್ತಿತ್ತು ಯಾರ್ಯಾರು ತಗೊಂಡ್ತೀವಿ. ಫಾರಿನ್ ಬಿಟ್ಬಿಡಿ, ಇಂಡಿಯನ್ಸ್ ಯಾರ್ಯಾರು ಬರ್ತಾರೆ ಅಂತ ನಮ್ಗೆ ಜಾನ್ ವಿಂಡೋನಲ್ಲೇ ಗೊತ್ತಿತ್ತು. ನಮ್ಗೆ ಸರ್ ಇಂಡಿಯನ್ಸ್ ಜಾಸ್ತಿ ಬೇಕಾಗಿಲ್ಲ. ನಮ್ಗೆ ಕೇಳಿದ್ರೆ ಎಕ್ಸಾಕ್ಟ್ಲಿ ಇಂಡಿಯನ್ಸ್ ವಿ ಆರ್ ಆಲ್ಮೋಸ್ಟ್ ಸಾರ್ಟೆಡ್. ಮೇ ಬಿ ಲೆಫ್ಟ್ ವಿಂಗ್ ಅಲ್ಲಿ ಒಬ್ಬ ಬೇಕು. ಇನ್ಗೋಯಿಂಗ್ ಔಟ್ ಗೋಯಿಂಗ್ ಸೇಮ್ ಇರ್ಬೇಕು, ಕರೆಕ್ಟಾ? ಸೊ ಔಟ್ ಗೋಯಿಂಗ್ ಯಾರಿದ್ದಾರೆ? ಶಂಕರ್ ಹೋಗ್ತಾನೆ, ಮತ್ತೆ 2 GKಗಳು ಹೋಗ್ತಾರೆ ಮೋಸ್ಟ್ ಪ್ರಾಬಬ್ಲಿ. ಅದರ್ವೈಸ್ ಗೋಪಿ ಹಿಡಿದ್ರೆ ಗೋಪಿ ಇರ್ತಾನೆ ಅನ್ಕೋತೀನಿ. ಗೋಪೆ ಹೋಗ್ತಾನೆ, ಸಾಹಿಲ್ ಪುನಿಯಾ ಇರ್ತಾನೆ ಅನ್ಕೋತೀನಿ. ವಿಕ್ರಮ್ ಅಂತ ಇನ್ನೊಬ್ರು ಇದ್ದಾರೆ. ಸಾಹಿಲ್ ಪುನಿಯಾ 26 ತನ ಇದೆ ಕಾಂಟ್ರಾಕ್ಟ್. ಅವ್ರ ತಲೆನೇ ಕೆಡಿಸ್ಕೋಬೇಡಿ ನೀವು. ಈಸ್ ಪಾಸಿಬಲ್ ಅವ್ರ ನೆಕ್ಸ್ಟ್ ಕೀಪರ್. ಓಕೆ, ಸೊ ಸಾಹಿಲ್ ಪುನಿಯಾದ ಏನ್ ತೊಂದ್ರೆ ಇಲ್ಲ. ಸಾಹಿಲ್ ಪುನಿಯಾ ಇರ್ತಾನೆ. ಅವ್ನು ಬಿಬಿಯಾನಾ ಬಾಯ್. ಬಿಬಿಯಾನಾ ಜೊತೆ ಅವ್ನ ಕಾಂಟ್ರಾಕ್ಟ್ ಸೇಮ್ ಇದೆ ಹೆಚ್ಚು ಕಮ್ಮಿ. ಓಕೆ, ಸೊ ಇವಾಗ ಹೋಗ್ತೀವಿ. ಈಗ 24ರಲ್ಲಿ ಎಂಡ್ ಆಗ್ತಿರೋ ಸುನಿಲ್ ಸ್ಟೇ ಆದ್ರೆ ಶಂಕರ್ ಮಾತ್ರ. ಸೊ ನಮ್ಗೆ ಇನ್ನೊಂದು ಸೆಂಟರ್ ಬ್ಯಾಕ್ ಬೇಕು. ವಿ ಆರ್ ಬ್ರಿಂಗಿಂಗ್ ರಾಲ್ ಬೇಕು ಆಲ್ಮೋಸ್ಟ್, ವಿಚ್ ಎಸ್ ಕನ್ಫರ್ಮ್ಡ್. ಸೊ ಮಾರ್ಕಸ್ ಕನ್ಫರ್ಮ್ಡ್, ನಾಟ್ ಮೀ. ಫರಾಜ್ ಎಸ್ ಕನ್ಫರ್ಮ್ಡ್. ಮಾರ್ಕಸ್ ಆಕ್ಚುಲಿ ಗೋವಾದಲ್ಲಿ. ಸೊ ಎಕ್ಸ್ಕ್ಲೂಸಿವ್ ಆನ್ ಪೆನೆಂಕಾ. ಎಕ್ಸ್ಕ್ಲೂಸಿವ್ ಆನ್ ಪೆನೆಂಕಾ. ಸೊ ಹಾಗಾಗಿ ನಮ್ಗೆ ತುಂಬಾ ಸೈನಿಂಗ್ಸ್ ಬೇಡ. ಇಂಡಿಯನ್ ಸೈನಿಂಗ್ಸ್ ಇರೋದೇ ಚೆನ್ನಾಗಿ ಮಾಡಬೇಕು. ಜಾನ್ಸನ್ ವಾಪಸ್ ಬರ್ತಾನೆ. ಸಲಾಂ ಜಾನ್ಸನ್ ಮಿಡ್ಫೀಲ್ಡ್ ಅಲ್ಲಿ ಇಂಜುರಿ ಇಂದ ಫಾರ್ವರ್ಡ್ ಅಲ್ಲಿ ವಿ ನೀಡ್ ಬ್ಯಾಕಪ್. ಮಿಡ್ಫೀಲ್ಡ್ ಅಲ್ಲಿ ವಿಂಗ್ಸ್ ಬೇಕು ನಮಗೆ. ವಿಂಗ್ ಬೇಕು, ಇಂಡಿಯನ್ ವಿಂಗರ್ಸ್ ಬೇಕು. ಹಾಲಿ ಇದಾನೆ, ರೋಹಿತ್ ದಾನು ಇದಾನೆ. ನಮ್ಮ
ಆಲಿ ಅಂತೆ, ಆಲಿ ಗುಜ್ರಿ ನನ್ ಮಗ, ಅವನು ಏನ್ ಆಡ್ತಾನೆ ಅಂತ ಇವನು ಹೇಳಿ ಅವನಲ್ಲ ಅವ್ನ ರೋಹಿತ್ ದಾನುಗೆ ಆಡಿಸ್ಲಿಕ್ಕೆ ಬಿಡ ಚಾನ್ಸ್ ಸೊ ಪಾಪ ಅಂದ್ರೆ ಅವ ಏನ್ ಟೈಮೇ ಕೊಟ್ಟಿಲ್ಲ ಕಣ್ರಿ ಪಾಪ. ಅದೇ ಕೊಡ್ತಾರೆ ಬಿಟ್ಟು ನೆಕ್ಸ್ಟ್ ಸೀಸನ್ ಕೊಡ್ಲಿ ಅಂತ ನಾನು ಹೇಳ್ತಿರೋದು. ನೀನ್ ಇನ್ನೊಬ್ಬ ಬಟ್ ಸಿಂಗರ್ ಕಳ್ಸಿದ್ರೆ ಆದ್ರೂ ಇನ್ನೊಬ್ಬ ಸಬ್ಬಾಗಿ ವಿಂಗರ್ ಇರ್ಲಿ ಅಂತ ನಾನು ಹೇಳ್ತಿರೋದು. ಇವಾಗ ಅಂಡರ್ 17 ಇಲ್ಲ ಅಂಡರ್ 23 ಆ ಕಡೆಯಿಂದ ಯಾರನ್ನಾದ್ರೂ ರಿಸರ್ವ್ಸ್ ಇಂದ ಕರ್ಕೊಂಡ್ಬಂದ್ರು. ಯಾಕೆಂದ್ರೆ ನೀವು ಜಮ್ಶೆಡ್ಪುರ್ ಅಲ್ಲಿ ನೋಡಿದ್ರೆ ಸನನ್ ಅಂತ ತಗೊಂಬಂದ್ರು. ಆಮೇಲೆ ನೀವು ಕೇರಳದಲ್ಲಿ ಅವ್ರಿಗೆ ಯಾರು ಅವ್ರ ನೇಮ್ ಏನಪ್ಪಾ ಎ ಇಂದ ಬರುತ್ತಲ್ಲ, ಐಮನ್ ಅಜರ್ ಅಂತ ತಗೊಂಡ್ಬಂದ್ರು. ನೆಕ್ಸ್ಟ್ ಇವಾಗ ಈಸ್ಟ್ ಬೆಂಗಾಲ್ ಅಲ್ಲಿ ವಿಷ್ಣು ಅಂತ ಇದ್ದಾನೆ. ಸೊ ಆ ತರ ನಮಗೂ ಒಬ್ಬ ಬ್ಯಾಕಪ್ ಆಗಿದ್ದು ಅವ್ನು ಆಡ್ತಾನೆ ಚೆನ್ನಾಗಿ. ಬೆಂಚ್ ಸ್ಟ್ರಾಂಗ್ ಮಾಡ್ಬೇಕು, ಬರ್ತಾರೆ ಬೆಂಚ್ ಸ್ಟ್ರಾಂಗ್ ಮಾಡ್ಬೇಕು, ಅದಕ್ಕೆ ಬರ್ತಾರೆ. ಒಂದು ಐ ಲೀಗ್ ಇಂದ ಒಂದ್ 2-3 ಪ್ಲೇಯರ್ ಬರ್ತಾರೆ, ಬರ್ಲೇಬೇಕಲ್ಲ ವರ್ಷ ಅದೇ ಆಗಲ್ಲ. ಸಲಾಮ್ ಜಾನ್ಸನ್ ಗುರು ಏನು ಡುರಾಂಡ್ ಕಪ್ ಅಲ್ಲಿ ಗ್ಲಿಮ್ಸ್ ತೋರಿಸಿದ, ಪಾಪ ಇಂಜುರಿ ಆಗ್ಬಿಡ್ತು. ಅವನು ಬರ್ತಾನೆ, ಅದೇ ಅವನು ಬರ್ತಿದ್ದಾನೆ, ಅವನು ಕಾಂಟ್ರಾಕ್ಟ್ ಇದೆ 26 ತನ ಏನೋ. ಸೊ ಐ ಥಿಂಕ್ ಇಂಡಿಯನ್ ಸೈನಿಂಗ್ಸ್ ಅಲ್ಲಿ ಏನ್ ಜಾಸ್ತಿ ಆಗಲ್ಲ. ಬಟ್ ಫಾರಿನ್ ಸೈನಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಪಾರ್ಕ್ ಬಂದು ಫಸ್ಟ್ ಆಫ್ ಆಲ್ ಪಾರ್ಕ್ ಯಾವಾಗ ತುಂಬಾ ಲೈಕ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು JSW ಆಸ್ ಎ ಗ್ರೂಪ್. ಅವ್ರ ಸ್ಪೋರ್ಟ್ಸ್ ಕಡೆ ಅಥವಾ BFC ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಯ್ತು. ಆಮೇಲೆ ಇನ್ಸ್ಪೈರ್ ಅಕಾಡೆಮಿ ಸ್ಟಾರ್ಟ್ ಆಯ್ತು ಅಲ್ಲಿ ಬಳ್ಳಾರಿಯಲ್ಲಿ. ಸೊ IAS ಬಳ್ಳಾರಿ ಅದಾದ್ಮೇಲೆ ಇನ್ನೂ ಸ್ವಲ್ಪ ಕಡಿಮೆ ಆಯ್ತು. ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಆಯ್ತು. ಅದಾದ್ಮೇಲೆ ಅಂತೂ ಇವಾಗ ಇನ್ನೂ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಇವಾಗ ಬರೀ ಟ್ವಿಟರ್ ಆಗ್ಬಿಟ್ಟಿದ್ದಾರೆ ಅನ್ಕೋತೀನಿ. ಮತ್ತೆ ಡೆರೆನ್ ಏನೇ ಎಕ್ಸ್ಪೀರಿಯನ್ಸ್ ಇಲ್ದೇನೆ ಫುಟ್ಬಾಲ್ ಮ್ಯಾನೇಜ್ ಮಾಡಕ್ಕೆ, ಇಂತ ದೊಡ್ಡ ಕ್ಲಬ್ ನ ಮ್ಯಾನೇಜ್ ಮಾಡಕ್ಕೆ ಬಂದಂತವ್ರು. ಸೊ ಇವಾಗ ಡೆರೆನ್ ಒಂದ್ ಸೀಸನ್ ಆಯ್ತು ಈಗ ಡೆರೆನ್. ನಾನು ಲಾಸ್ಟ್ ಅಲ್ಲಿ ಜಾನಲ್ಲಿ ನಾವು ಮಾತಾಡ್ಬೇಕಾದ್ರೆ ನಾ ಅದನ್ನೇ ಹೇಳಿದ್ದೆ, ಇಟ್ ಈಸ್ ವೆರಿ ಅನ್ಫೇರ್ ಟು ಜಡ್ಜ್ ಆರ್ ಇವನ್ ಏನಾದ್ರು ಹೇಳೋದು ತಪ್ಪಾಗುತ್ತೆ ಡೆರೆನ್ ಬಗ್ಗೆ. ಅರ್ಧ ಸೀಸನ್ ಮಾತ್ರ ಆಗಿದೆ, ಅದು ಒಂದು ವಿಂಡೋ ಸಿಗುತ್ತೆ ಅವ್ರಿಗೆ ಅಂತ. ಅದು ಏನ್ ಅನ್ಸುತ್ತೆ ನಿಂಗೆ ಡೆರೆನ್ದು ಇಲ್ಲಿ ತನಕ ಇಷ್ಟ ದಿನದ ನೋಡಿದ್ರೆ? ಸೈನಿಂಗ್ಸ್ ನಂಗೆ ಓಕೆ, ನಂಗೆ ಲೈಕ್ ಚೆನ್ನಾಗಿ ಒಳ್ಳೆ ಸೈನಿಂಗ್ಸ್ ಮಾಡಿದ್ದಾರೆ ಆಸ್ ಇಂಡಿಯನ್ಸ್ ಕನ್ಸಿಡರ್ ಮಾಡಿದ್ರೆ. ಫಾರಿನ್ ರಿಕ್ರೂಟ್ಮೆಂಟ್ ಡೆರೆನ್ ಹ್ಯಾಂಡ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ರೋಕಾ ಇನ್ವಾಲ್ವ್ಮೆಂಟ್ ಮೇನ್ ಇದೆಯೋ, ಅಥವಾ ಕೋಚ್ದೇ ಇದೆಯೋ ಗೊತ್ತಿಲ್ಲ. ಸೊ ಅಥವಾ ಫಾರಿನ್ ನಮ್ದು ಸ್ಕೌಟಿಂಗ್ ಟೀಮ್ ಹೆಂಗಿದೆ ಅದು ಐಡಿಯಾ ಇಲ್ಲ. ಬಟ್ ನನ್ನ ಇಂಡಿಯನ್ ಸೈನಿಂಗ್ಸ್ ಕಳ್ರೆ ನನ್ನ ಪ್ರಕಾರ ಚೆನ್ನಾಗೇ ಇದೆ. ನನ್ನ ಲೈಕ್ ಐ ರೇಟೆಡ್ ಹಾಲಿ ಮತ್ತೆ ರೋಹಿತ್ ಇನಿಷಿಯಲಿ ಇದು ಮಾಡಿದಾಗ, ಅಂಡ್ ಮಿಡ್ ಸೀಸನ್ ಟ್ರಾನ್ಸ್ಫರ್ ಅಲ್ಲಿ ನಿಖಿಲ್ ಪೂಜಾರಿ ಅಂಡ್ ಸನ ಒಳ್ಳೆ ಪ್ರಾಪರ್ ಸೈನಿಂಗ್ಸ್, ಲೈಕ್ ಲಾಂಗ್ ಟರ್ಮ್ ಸೈನಿಂಗ್ಸ್. ಸೊ ಅದೆಲ್ಲ ಕನ್ಸಿಡರ್ ಮಾಡಿದ್ರೆ ಈ ವಾಸ್ ಗುಡ್ ಫಾರ್ ದ ಇಯರ್. ಬಟ್ ಅವ್ರ ಪ್ಲೇಯರ್ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ನಾವು ಇವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ಇಂಜುರಿ ಎಲ್ಲ ಆದ್ರೆ. ಸೊ ಲೈಕ್ ಆಸ್ ಅ ಇನ್ನ ಫಸ್ಟ್ ಇಯರ್ ಕೂಡ ಒಂದು. ಸೊ ಈ ಪರ್ಫಾರ್ಮ್ ವೆಲ್ ಅನ್ಕೋತೀನಿ ನಾನು ಕೇಳೋದಾದ್ರೆ. ನೋ ಕಂಪ್ಲೇಂಟ್. ನಿಜ. ಅಂಡ್ ಆಲ್ಸೋ ನಮ್ಮ ವುಮೆನ್ಸ್ ಟೀಮ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನಮ್ಮ ಇಬ್ರು ಹುಡುಗಿಯರು ಈಗ ನ್ಯಾಷನಲ್ ಕ್ಯಾಂಪಿಗೆ ಹೋಗಿ ಬಂದ್ರು. ನಾಟ್ ಸೀನಿಯರ್ ಬಟ್ ಯೂತ್ ಲೆವೆಲ್ ನ್ಯಾಷನಲ್ ಕ್ಯಾಂಪಿಗೆ ಹೋಗಿ ಬಂದ್ರು. ಅದಾದ್ಮೇಲೆ ಇವಾಗ ನಮ್ಗೆ BFC ವುಮೆನ್ಸ್ 20 ಲೈಕ್ ಸೆಕೆಂಡ್ ಟೀಮ್ ಆಗಿದೆ. ಐ ಮೀನ್ ರಿಸರ್ವ್ ಟೀಮ್ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಅವರು B ಡಿವಿಷನ್ ಅಲ್ಲಿ ಆಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಆಸ್ ಎ ಫುಟ್ಬಾಲ್ ಡೈರೆಕ್ಟರ್ ಅಥವಾ ಆಸ್ ಎ ಸಮನ್ ಹೂ ಇಸ್ ಹ್ಯಾಂಡ್ಲಿಂಗ್ ದಿ ಕ್ಲಬ್ ಎಟ್ ಹೋಲ್ ಅಲ್ಲ, ಐ ಪರ್ಸನಲಿ ಥಿಂಕ್ ಈಸ್ ಡೂಯಿಂಗ್ ಎನಫ್. ಬಟ್ ಪ್ಲೇಯರ್ಸ್ ತುಂಬಾ ಮಾಡ್ಬೇಕಿದೆ. ಸೊ ಫಸ್ಟ್ ಇಯರ್ ಏನೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಬಂದಿರೋಂತ ಡೆರೆನ್ ಫಸ್ಟ್ ಇಯರ್ ಅಲ್ಲಿ ಏನ್ ಮಾಡಿದ್ರು ಅನ್ನೋದು ಇಸ್ ಎ ನೋಟೇಬಲ್ ಥಿಂಗ್. ಸೊ ಏನ್ ಮಾಡಿದ್ದಾರೆ ಅನ್ನೋದು ಇಸ್ ಎ ನೋಟೇಬಲ್ ಥಿಂಗ್. ಸೊ ಹಾಗಾಗಿ ಹೋಪ್ಫುಲಿ ನಂಗೆ ನಂಬಿಕೆ ಇದೆ, ಬಿಕಾಸ್ ಈಸ್ ಎ ಗೈ ಹೂ ಲವ್ಸ್ BFC ಅಲ್ಲ. ಅವರೇ ಓಜಿಸ್, ಅವರೇ ಸ್ಟಾರ್ಟ್ ಮಾಡಿದ್ BFC ನ. ಸೊ ಅಬ್ವಿಯಸ್ಲಿ ಈ ತರ ದೊಡ್ಡ ಅಪರ್ಚುನಿಟಿ ಸಿಕ್ಕಾಗ ಐ ಪರ್ಸನಲಿ ಡೋಂಟ್ ಥಿಂಕ್ ಈ ವಿಲ್ ಥ್ರೋ ಇಟ್ ಅವೇ. ಯಾಕಂದ್ರೆ ಅವ್ನ್ ಪ್ಲೇಯರ್ ಇದ್ದಾಗ್ಲೂ ಕೂಡ ಹಂಗೆ ಒಳ್ಳೆ ಪ್ಲೇಯರ್, ಈಸ್ ಎ ಗ್ರೇಟ್ ಒಳ್ಳೆ ಮಿಡ್ ಫೀಲ್ಡರ್ ಅವನು. ಅಂದ್ರೆ ತುಂಬಾ ಯೋಚನೆ ಮಾಡ್ತಿದ್ದಂತ ಮಿಡ್ ಫೀಲ್ಡರ್. ಸೊ ಯಾವಾಗ ನನಗೆ ಮಿಡ್ ಫೀಲ್ಡರ್ಸ್ ಯಾರು ಚೆನ್ನಾಗಿ ಯೋಚನೆ ಮಾಡ್ತಿರ್ತಾರೆ, ದೇ ಆರ್ ಗುಡ್ ಎಟ್ ಫುಟ್ಬಾಲ್. ಸೊ ನೀ ಫುಟ್ಬಾಲ್ ಅಲ್ಲಿ ಚೆನ್ನಾಗಿದ್ದೆ ಅಂದ್ರೆ ರೆಸ್ಟ್ ಆಫ್ ದ ಥಿಂಗ್ಸ್ ವಿಲ್ ಫಾಲ್ ಇನ್ ಲೈನ್ ಅಂತ. ಬಟ್ ಒಂದ್ ಕ್ವಶನ್ ನಾನು ಪ್ರವೀಣ್ ನಿನಗ್ ಬರ್ತೀನಿ. ಮಂದಾರ್ದಿತ್ತಲ್ಲ ಫುಲ್ಲು, ಆ ತರ ಡೆರೆನ್ ಇದೆಯಾ? ಕ್ಯಾನಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಈಸ್ಟ್ ಬೆಂಗಾಲ್ಗೆ ಅಥವಾ ಬಗಾನ್ ಅಥವಾ ಮುಂಬೈ ಸಿಟಿಗೆ ಯಾವ್ದಾರ ಒಬ್ಬ ಪ್ಲೇಯರ್ ಹೋಗ್ತಿದಾನಂದ್ರೆ ಕ್ಯಾನ್ ವಿ ಫೈಟ್ ಅಂಡ್ ಗೆಟ್ ಟೀಮ್? ಡೆರೆನ್ ಅದನ್ನ ಮಾಡ್ತಾನ? ಸ್ವಲ್ಪ ಕಷ್ಟ ಇದೆ ಇನ್ ಟರ್ಮ್ಸ್ ಆಫ್ ವಾಟ್ ಆ ಪುಲ್ ಇದೆಯಲ್ಲ, ಡೆರೆನ್ ಅಷ್ಟು ಇಲ್ಲ ಅನ್ಸುತ್ತೆ. ಬಟ್ ಅಗೈನ್ ನೀವು ಸೈನಿಂಗ್ಸ್ ನೋಡಿದ್ರೆ ನಿಖಿಲ್ ಪೂಜಾರಿ ಅಂಡ್ ಸನಾ ಇಸ್ ನಾಟ್ ಅ ವೆರಿ ಈಸಿ ಸೈನಿಂಗ್.
True. ಇಟ್ಸ್ BFC ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಅನ್ನು ತೋರಿಸ್ಬೇಕಾದ್ರೆ he has to work his ass off. Yeah. ಆಯ್ತಾ? ಇಟ್ಸ್ ಟೂ ಆಫ್ ದ ಬಿಗ್ಗೆಸ್ಟ್ ಸೈನಿಂಗ್, ಯಾರಿಗೂ ಗೊತ್ತಾಗಲ್ಲ. ಸನಾ ಇಸ್ ಅ ನ್ಯಾಷನಲ್ ಟೀಮ್ ಪ್ಲೇಯರ್ ಆಕ್ಚುಲಿ, ಬಟ್ ಅವ್ನು ಆಡಿಲ್ಲ ಬಿಕಾಸ್ ಆಫ್ ಆಲ್ ದ ಥಿಂಗ್ಸ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಹೋಮ್ ಟೌನ್. ಸೊ ಈವನ್ ನಿಖಿಲ್ ಪೂಜಾರಿ ಇಸ್ ಒನ್ ಆಫ್ ದ ಟಾಪ್ ಪ್ಲೇಯರ್ ಅಲ್ಲ. ಸೊ ಅದು ತರಬೇಕಂತ ಹೇಳಿದ್ರೆ ಈವನ್ ಐ ಥಿಂಕ್ ಇಟ್ಸ್ ನಾಟ್ ದಟ್ ವಿ ಹ್ಯಾವ್ ಆಫರ್ಡ್ ಹೈಯೆಸ್ಟ್ ವೇಜಸ್. ನಾವು ಐ ಥಿಂಕ್ BFC is at mid wages itself. ನಮ್ಗಿಂತ ಜಾಸ್ತಿ ವೇಜಸ್ ಮಾಡಿದ್ದಾರೆ, ಬಟ್ ದೇ ಕೇಮ್ ಫಾರ್ ಅ ಪ್ರಾಜೆಕ್ಟ್. ಹಾಗಾಗಿ ಇಟ್ಸ್ ಅ ಗುಡ್ ಜಾಬ್. ಬಟ್ ದೇರ್ ಆರ್ ಸಮ್ ಸರ್ಟನ್ ಸೈನಿಂಗ್ಸ್ ವಿಚ್ ಐ ಡಿಂಟ್ ಪರ್ಸನಲಿ ಲೈಕ್. ಜೆಸಿಲ್ ಫ್ರಮ್ KBFC, Shankar is a questionable signing. So that's one thing which I think I was not happy with. So hangagi there is questionables, but I think there's which Darren ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ ಅನ್ಸುತ್ತೆ. ಓಕೆ, ಆನ್ ಗ್ರೌಂಡ್ ಲೆವೆಲ್ ಅವ್ನು ವರ್ಕ್ ಮಾಡಿದಾನೆ, ಬಟ್ ದೇರ್ ಲಾಟ್ ಟು ಡೂ. ಅಟ್ BFC ಐ ಥಿಂಕ್ ದೇರ್ಸ್ ನಥಿಂಗ್ ದಟ್ ದೇರ್ಸ್ ಅ ಬಾರ್ ವಿಚ್ ಮಂದಾರ ಸೆಟ್ ಅಲ್ಲ, ಅದನ್ನ ರೀಚ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ. ಬಟ್ ಅಗೈನ್ ಆಸ್ ಅ ಓವರ್ ಆಲ್ ಫುಟ್ಬಾಲ್ ಕ್ಲಬ್ ದೇರ್ಸ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಅಟ್ BFC. ನಾವು ಯೂತ್ ಲೆವೆಲ್ ಅಲ್ಲಿ ಐ ಥಿಂಕ್ ವಿ ಆರ್ ಪಾರ್ಟಿಸಿಪೇಟಿಂಗ್ ವಿತ್ 3 teams ಅಂಡ್ ಆಲ್. DPDL ಅಲ್ಲಿ 3 teams, BFC ಅಂಡರ್ 16, ಯಂಗ್ ಎಲೈಟ್ಸ್ B ಅಂತ ಮಾಡಿದ್ದೇವೆ. ಸೊ ಹಂಗಾಗಿ ತುಂಬಾ ಇದೆ ಅಲ್ಲಿ. ಡ್ರೀಮ್ ಸ್ಪೋರ್ಟ್ಸ್ ಅವರು ಇದರಲ್ಲಿ ಯಂಗ್ ಎಲೈಟ್ಸ್ ಎಲ್ಲ ಆಡ್ತಿದ್ದೇವೆ. ವುಮೆನ್ಸ್ ಟೀಮ್ ಅಲ್ಲಿ BL ಆಡ್ತಿದ್ದೇವೆ, ಮತ್ತೆ ಸೂಪರ್ ಡಿವಿಷನ್ ಅಲ್ಲಿ ಆಡ್ತಿದ್ದೇವೆ. ಸೊ ದಟ್ಸ್ ಅ ಗುಡ್ ಸೈನ್ ಇನ್ ಟರ್ಮ್ಸ್ ಆಫ್ ಥಿಂಗ್ಸ್. ಬಟ್ ಐ ಥಿಂಕ್ one request I think what I'll ask is ನಮ್ಮ ಕರ್ನಾಟಕದ ಕೋಚಸ್ಗೆ ಸ್ವಲ್ಪ ಜಾಸ್ತಿ ಅಪಾರ್ಚುನಿಟೀಸ್ ಕೊಡ್ಬೇಕಂತ. ಯಾಕಂತ ಹೇಳಿದ್ರೆ ಆ ಫೀಲಿಂಗ್ ಇರುತ್ತೆ, ನಮ್ಮ ಟೀಮು ನಮ್ಮ ಮಕ್ಕಳನ್ನ ಇದ್ ಮಾಡ್ಬೇಕಂತ. ಸೊ ಐ ಥಿಂಕ್ that is a good sign that everyone needs as a coach. As a management, ಆ ಕೋಚಸ್ಗಳಿಗೆ ಅದಿದ್ರೆ they'll definitely perform. ಅವ್ರು ಕಷ್ಟ ಬಿಟ್ಟಾದ್ರು ಆ ಟ್ಯಾಲೆಂಟ್ನ ಹುಡುಕಿ ಕರ್ನಾಟಕದ ಇರ್ಬೋದು ಅಥವಾ ಬೇರೆ ಇದ್ರಲ್ಲಿ ಇರ್ಬೋದು, ನಮ್ ಕ್ಲಬ್ ಅಂತ ಇರುತ್ತೆ. ಸೊ ದಾಟ್ ಫೀಲಿಂಗ್ ಹ್ಯಾಸ್ ಟು ಬಿ ದೇರ್. ಐ ಥಿಂಕ್ ದೇರ್ ಇಸ್ ಓನ್ಲಿ ಸರ್ಟನ್ ಕೋಚಸ್ ದಟ್ ಐ ಹ್ಯಾವ್ ಸೀನ್. ಆ ಬಂದ್ರೆ ಇದೆಯಲ್ಲ, ಐ ಥಿಂಕ್ ದಾಟ್ ವಿಲ್ ಬಿ ಅ ಗುಡ್ ಥಿಂಗ್ ಫಾರ್ ಕ್ಲಬ್ ಅಟ್ ಯೂತ್ ಲೆವೆಲ್ಸ್, ಬಿಕಾಸ್ ವಿ ಹ್ಯಾವ್ ನಾಟ್ ಸೀನ್ ಅ ವೆರಿ ಗುಡ್ ಸಕ್ಸಸ್ ಇನ್ ಯೂತ್ ಲೆವೆಲ್. ನಾವು ನ್ಯಾಷನಲ್ ಲೆವೆಲ್ ಸಕ್ಸಸ್ ಕಂಡಿಲ್ಲ ಎಕ್ಸೆಪ್ಟ್ ದ ಅಂಡರ್ 23 RFDL ಸ್ಕ್ವಾಡ್ ನೋಡಿದ್ರೆ. ಸೊ ಹಾಗಾಗಿ ಐ ಥಿಂಕ್ ವಿ ನೀಡ್ ಮೋರ್ ಆಫ್ ಥಿಂಗ್ಸ್ ರಾದರ್ ದನ್ ಅ ಫಾರಿನ್ ಕೋಚ್. We need foreign exposure, I get it, but foreign coach at this particular time is very much not a right thing, I guess. True. Also foreign scouting na ಇವ್ರು ಏನಾದ್ರು ಇಂಪ್ರೂವ್ ಮಾಡ್ಬೋದು ಅಂತ ನಂಗೆ ಅನ್ಸುತ್ತೆ. ಲೈಕ್ ಐ ಡೋಂಟ್ ನೋ ವೆದರ್ ಇಟ್ಸ್ ಇನ್ ಸೆನ್ಸ್ ಆರ್ ನಾಟ್, ಅಥವಾ ರೊಕ್ಕ ಇನ್ವಾಲ್ವ್ಮೆಂಟ್ ಅದ್ ಮೇನ್ ಇದೆಯಾ ಗೊತ್ತಿಲ್ಲ. ಬಟ್ ಫಾರಿನ್ ಸ್ಕೌಟಿಂಗ್ ನ ಜಸ್ಟ್ ಲೈಕ್ FC ಗೋ ಸೆಟಪ್ ಮಾಡಿದಾರಲ್ಲ, ಅಥವಾ ರವಿ ಮಾಡಿದಾನೆ ಅದರ್ವೈಸ್. ಬಟ್ ಅದು ಒಂದು ಮಾಡ್ಬೇಕು. ಬಟ್ ಈಗ ಏನೆಲ್ಲ ನಡೀತಿದೆಯಲ್ಲ, ಇಟ್ಸ್ ಆಲ್ ರನ್ನಿಂಗ್ ವಿತ್ ಏಜೆಂಟ್ಸ್ ಗಿವ್ ಯು ಲಾಟ್ ಆಫ್ ಪ್ರೊಫೈಲ್ಸ್ ಟು ಚೂಸ್ ಫ್ರಮ್ ಅಂಡ್ ದೇ ಚೂಸ್ ಫ್ರಮ್ ಇಟ್. ದಟ್ಸ್ ಹೌ ಹ್ಯಾಪನಿಂಗ್ ಇನ್ ಇಂಡಿಯನ್ ಫುಟ್ಬಾಲ್. ನಾಟ್ ಲೈಕ್ ವಿ ಗೋ ಅಂಡ್ ಸ್ಕೌಟ್. ಓಕೆ, ನಾವು ಸ್ಕೌಟ್ ಮಾಡಿದ್ದು ಕ್ಲೈಟನ್ ಮಾತ್ರ ಪ್ರಾಪರ್ ಆಗಿ. ಓಕೆ, that's what I hope ಅಲ್ಲ, because Darren being this young and he is very, ಅಂದ್ರೆ ಅವನು ಮಂದಾರ್ಗಿಂತ ಕಂಪೇರ್ ಮಾಡಿದಾಗ ಈ ಟೆಕ್ನಾಲಜಿ ಆಯ್ತು ವಾಟ್ ಎವರ್, ಈ ಮೈಟ್ ಬಿ ಮೋರ್ ಅಡ್ವಾನ್ಸ್ಡ್ ಇನ್ ದಮ್ ಅಲ್ಲ, ಅಥವಾ ಎಕ್ಸ್ಪೋಸ್ ಟು so see we can't compare to Mandar is been in Indian football forever. Like I think Darren ಅವನ್ನೆಲ್ಲ ಮಂದಾರೆ ತಗೊಂಬಂದಿದ್ದಾರೆ ಅನ್ಸುತ್ತೆ. ಸೊ ಸಮಥಿಂಗ್ ಲೈಕ್ ದಟ್. ಸೊ ವಿ ಕಾಂಟ್ ಕಂಪೇರ್. ಬಟ್ ನಾನೊಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಫಾರ್ FC ಗೋ ಮತ್ತು BFC ಕಂಪೇರಿಂಗ್. ಇದು ನಮ್ ಕಡೆ ಮೀಕು ಇದ್ರವಾಗ, ಆಮೇಲೆ ಅವ್ರ ಕಡೆ ಕೋರೋ ಇದ್ರು ಆಯ್ತಾ. ಗೋವಾದಲ್ಲಿ ಕೋರೋ ಬಿಟ್ಟು ಹೋಗ್ತಾರೆ, ಇಗೋರ್ ಬಿಟ್ಟು ಹೋಗ್ತಾರೆ, ಮತ್ತೆ ಆರ್ಟಿಸ್ ಬರ್ತಾನೆ, ಆರ್ಟಿಸ್ಟ್ ಬಿಟ್ಟು ಹೋಗ್ತಾರೆ, ಇವಾಗ ನೋವಾ ಇದ್ದಾನೆ. ಅದೇ ತರ BFC ಅಲ್ಲಿ ತಗೊಳ್ಳಿ ಹೆಂಗ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಅಂತ ನೋಡಿ. ಮಿಕು ಹೋದ್ಮೇಲೆ ನಾವು ಬ್ರೌನ್ ಕರ್ಕೊಂಡ್ ಬಂದ್ವಿ, ಬ್ರೌನ್ ಹೋದ್ಮೇಲೆ ಒಪ್ಸೇತು, ಆಮೇಲೆ ಕ್ಲೈಟನ್ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು, ರಾಯ್ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು. ಓಕೆ ಲೆವೆಲ್ಗೆ ಕ್ಲೈಟನ್ ವಾಸ್ ಆಕ್ಚುಲಿ ಗುಡ್, ಬಟ್ ಟೀಮ್ ಅಂದ್ರೆ ದೇ ಕುಡಂಟ್ ಟೇಕ್ ದ ಟೀಮ್ ಟು ನೆಕ್ಸ್ಟ್ ಲೆವೆಲ್, ಅಥವಾ ಇಂಡಿಯನ್ ಪ್ಲೇಯರ್ಸ್ ನ ಅವರು ನೆಕ್ಸ್ಟ್ ಲೆವೆಲ್ ಮಾಡ್ಲಿಲ್ಲ. ಅವರು ಕ್ಲೈಟನ್ ಕಡೆಯಿಂದ ಎರಿಕ್ ಕೋಟ್ ನಾವು ತರಬೇಕು ಪರ್ಫೆಕ್ಟ್ ಆಗಿ. ನಾವು ಲಾಸ್ಟ್ ಮ್ಯಾಚ್ ಅದು ವೇರ್ ಆರ್ FC ಗೋವಾ, ಮುಂಬೈ ಸಿಟಿ ಅಂಡ್ ಮೋಹನ್ ಬಗಾನ್, ಅಂಡ್ ವೇರ್ ಇಸ್ BFC ಅಂತ. ಆ ಗ್ಯಾಪ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತಿದೆ. ಐ ಥಿಂಕ್ ಪಾರ್ತ್ ಹ್ಯಾಸ್ ಟು ನೋ ದಿಸ್, ಸೇಯಿಂಗ್ ದಟ್
the gap is widening. We are not like top 3 club anymore. ನಾವು ಮಿಡ್ ಟೇಬಲ್ ಕ್ಲಬ್ ತರ ಆಗಿದ್ದೇವೆ ವಿತ್ ರೆಸ್ಪೆಕ್ಟ್ ಟು ವಾಟ್ ಎವರ್ ವಿ ಆರ್ ಡೂಯಿಂಗ್. ಸೊ ಇಟ್ ಈಸ್ ಅ ಕ್ಲಿಯರ್ ಇಂಡಿಕೇಶನ್ ಆಫ್ ವಾಟ್ ಇನ್ ದ ಸ್ಕೌಟಿಂಗ್ ಆಸ್ ವೆಲ್. ಟ್ರೂ. ಸಿ ಬಿಕಾಸ್ ಎವ್ರಿ ಟೈಮ್ ಒಬ್ಬ ಏಜೆಂಟ್ ತರ್ತಿದ್ದಾನಂದ್ರೆ ಅವನೊಂದು ಕಮಿಷನ್ ಇಂದಾನೆ ತಗೊಂಡ್ಬರ್ತಿದ್ದಾನಲ್ಲ ಪ್ಲೇಯರ್ ನ. ಸೊ ಎವ್ರಿ ಟೈಮ್ ವಿ ಕಾಂಟ್ ಅಫೋರ್ಡ್ ದಟ್. ಆತರ ಅಫೋರ್ಡ್ ಮಾಡಕ್ ಆಗಲ್ಲ ನಮ್ ಕಡೆಯಿಂದ. ಅಥವಾ ಪಾರ್ಟ್ ಅಷ್ಟೊಂದು ಕಾಸು ಕೊಡೋದು ವೇಸ್ಟ್. ಯು ಸ್ಕೌಟ್, ಏಜೆಂಟ್ ಕಮಿಷನ್ ಇರುತ್ತೆ, ಬಟ್ ಕ್ವಾಲಿಟಿ ಇಸ್ ವಾಟ್ ಯು ಗೆಟ್ ಫ್ರಮ್ ದ ಸ್ಕೌಟಿಂಗ್ ಪ್ರಾಪರ್ಲಿ. True. Now see, BFC can try some new things in like Southeast Asia, Japan, Korea. ಅಲ್ಲಿ ಟ್ರೈ ಮಾಡ್ಬೋದು. ಅದರ್ವೈಸ್ ಸೆಕೆಂಡ್ ಡಿವಿಷನ್ ಆಫ್ ದೀಸ್ ಯಾವ ಡೆನ್ಮಾರ್ಕ್ ಅಲ್ಲೆಲ್ಲ ಟ್ರೈ ಮಾಡ್ಬೋದು. ಫಸ್ಟ್ ಡಿವಿಷನ್ ಪ್ಲೇಯರ್ಸ್ ತಗೊಂಡ್ ಬರ್ಬೋದು ಡೆನ್ಮಾರ್ಕ್ ಎಲ್ಲ ಇಂದ. ಸಿ ಡಾಕ್ ರೀಜನ್ ಇದೆಯಲ್ಲ, ಆ ರೀಜನ್, ನಾರ್ವೇನ್ ರೀಜನ್ ಇಸ್ ವೆರಿ ಮಚ್ ಗ್ರೇ ಏರಿಯಾ. ಯಾಕಂತ ಹೇಳಿದ್ರೆ ಅಲ್ಲಿದ್ದು ಕಂಡೀಷನ್ ಡಿಫ್ರೆಂಟ್ ಇದೆ, ಇಲ್ಲಿದ್ ಕಂಡೀಷನ್ ಡಿಫ್ರೆಂಟ್ ಇದೆ. ದೇ ಕಾಂಟ್ ಪರ್ಫಾರ್ಮ್. ನಾವು 2 ಪ್ಲೇಯರ್ಸ್ ಆಲ್ರೆಡಿ ನೋಡಿದ್ದೇವೆ. ಸೊ ಐ ಥಿಂಕ್ ದಟ್ ರೀಜನ್ ಆಸ್ ಅ ಪ್ಲೇಯರ್ ಶುಡ್ ಬಿ ಎಕ್ಸ್ಕ್ಲೂಡೆಡ್. ಅವ್ರು ಪರ್ಫಾರ್ಮ್ ಮಾಡಿದ್ರೆ ಮತ್ತೆ ನೋಡ್ಬೋದು. ಬಟ್ ಐ ಥಿಂಕ್ ಮೋರ್ ಆಫ್ ಯಂಗ್ ಪ್ಲೇಯರ್ಸ್ ಫ್ರಮ್ ಇರಾನ್, ಇರಾಕ್, ಮಿಡಲ್ ಈಸ್ಟ್. ಯಾರ್ ವೇಜಸ್ ಅಲ್ಲಿದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ದೇ ಗೆಟ್ ಗುಡ್ ವೇಜಸ್ ಅಲ್ಲಿದೆ. So it's not easy to get them, plus the wages is a problem. And ACL ಎಲ್ಲ ಇರುತ್ತಲ್ಲ ಅವ್ರಿಗೆ. So it's very BFC ಸೋಷಿಯಲ್ ಮೀಡಿಯಾದ ಏನ್ ಗೇಮ್ ಇಷ್ಟೆಲ್ಲ ಮಾತಾಡ್ತಿದೀವಿ ನಾವು ಅಂದ್ರೆ, ನಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿಲ್ಲ. ಸೋಷಿಯಲ್ ಮೀಡಿಯಾ ಗೇಮ್ ವಾಸ್ ಗುಡ್. Okay, it was actually good and couple of things were very bad that we criticized. ಅದು ಮುಗೀತು. ಬಟ್ ನೆಕ್ಸ್ಟ್ ಸೀಸನ್, ಇದು 2ನೇ ಸೀಸನ್ ಆಯ್ತು ಇವಾಗ ಆಫ್ಟರ್ ಕೋವಿಡ್. ನೆಕ್ಸ್ಟ್ ಸೀಸನ್ 3rd ಸೀಸನ್. ಇನ್ನೂ ನಾವು ಫಸ್ಟ್ ಆಫ್ ಆಲ್ ನಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ಲೇಬೇಕು, ಜನ ಸ್ಟೇಡಿಯಂ ಬರ್ಬೇಕಂದ್ರೆ. ಅದು ಬಿಟ್ಟು ಏನ್ ಮಾಡ್ಬೋದು, ಟೀಮ್ ಬಿಲ್ಡಿಂಗ್ ಇಸ್ ಒನ್ ಥಿಂಗ್. ಅದು ಬಿಟ್ಟು BFC ಆಸ್ ಎ ಹೋಲ್ ಏನ್ ಮಾಡ್ಬೋದು, ರೆಸ್ಟ್ ಆಫ್ ದಿ ಕರ್ನಾಟಕನ ಈ ಕಡೆ ನೋಡ್ಲಿಕ್ಕೆ ಟ್ರೈ ಮಾಡಕ್ಕೆ. ಫಸ್ಟ್ ಕಾರ್ಪೊರೇಟ್ ಸ್ಪಾನ್ಸರ್ಸ್ಗೆ ಹೋಮ್ ಸ್ಟ್ಯಾಂಡ್ ಇದ್ದು ಟಿಕೆಟ್ಸ್ ಕೊಡೋದನ್ನ ನಿಲ್ಸ್ಬೇಕು. ಮೊನ್ನೆ ಬಂದು ಅರ್ಧ ಮೋಹನ್ ಬಗಾನ್ ಫ್ಯಾನ್ಸ್ ವೆಸ್ಟ್ ಬ್ಲಾಕ್ ಅಲ್ಲಿ ಇದ್ರು. ಓಕೆ, ಸಿಂಪಲ್ ಆಸ್ ದಟ್. ಓಕೆ, ಯು ಡೂ ದ ಮಾರ್ಕೆಟಿಂಗ್ ಬಟ್ ನಾಟ್ ಅಟ್ ಹೋಮ್ ಸ್ಟ್ಯಾಂಡ್ ಪ್ಲೀಸ್. ಬಿಕಾಸ್ ಎಲ್ಲರೂ ನಮ್ಮ ಲೆವೆಲ್ ಆಫ್ ಥಿಂಗ್ಸ್ ದಟ್ ವಿ ಡೂ ಅಟ್ ವೆಸ್ಟ್ ಬ್ಲಾಕ್ ಇಸ್ ಡಿಫರೆಂಟ್ ಅಂಡ್ ವಾಟ್ ದೇ ಎಕ್ಸ್ಪೀರಿಯನ್ಸ್ ಇಸ್ ಡಿಫರೆಂಟ್. ಅದು ನಿಮ್ಗೆ ಡೈರೆಕ್ಟ್ ಆಗಿ ಕನ್ವರ್ಟ್ ಆಗಲ್ಲ ಈವನ್ ಇಫ್ ಯು ವಾಂಟ್ ಟು ಆಸ್ ಅ ಫ್ಯಾನ್ಸ್. ಸೊ ಅದೊಂದು ಅಗೈನ್ ಫಸ್ಟ್ ಥಿಂಗ್ ಇಸ್, ನೀವು ನೋಡಿದ್ರೆ ಲಾಸ್ಟ್ 2 ಮ್ಯಾಚಸ್ಗೆ ಪ್ರೈಸಿಂಗ್ ರೆಡ್ಯೂಸ್ ಮಾಡಿದ್ರು ಬಿಕಾಸ್ ಆಫ್ ದ ಅಟೆಂಡೆನ್ಸ್. ಬಟ್ ದೇರ್ ವಾಸ್ ಗುಡ್ ಸೀಸಬಲ್ ಅಟೆಂಡೆನ್ಸ್ ಅಂತ ಹೇಳ್ಬೋದು ಲಾಸ್ಟ್ 2 ಮ್ಯಾಚಸ್ಗೆ. ಓಕೆ ಅಲ್ಲ, ಸೊ ಐ ಥಿಂಕ್ that should be at the moment ಅಲ್ಲ. I know there is lot of things that we experience in terms of the expenses. ನಾವು ಕಂಠೀರವ್ಗೆ ತುಂಬಾ ಕೊಡ್ತಿದ್ದೇವೆ. ಸೊ ಹಂಗಾಗಿ ಐ ಗೆಟ್ ದ ಪಾಯಿಂಟ್ ಆಫ್ ದ ಟಿಕೆಟ್ ಪ್ರೈಸಸ್. ಸೊ ಹಂಗಾಗಿ at least 1 or 2 seasons ಅಲ್ಲ, until we consistently perform, because we have been not performing for 2 years. ಹಂಗಾಗಿ ಅದು ಆಗೋ ತನಕ ಐ ಥಿಂಕ್ ಸ್ವಲ್ಪ ಪ್ರೈಸ್ ಅನ್ನ ರೆಡ್ಯೂಸ್ ಮಾಡ್ಬೇಕು ಅನ್ಸುತ್ತೆ. ಏನ್ ಲಾಸ್ಟ್ ಮ್ಯಾಚ್ ಪ್ರೈಸ್ ಇದೆಯಲ್ಲ ಅದೇ ಇಡ್ಬೇಕು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ ಫಾರ್ ಸಮ್ಮನ್ ಲೈಕ್ ಅ ಸ್ಟೂಡೆಂಟ್. ನಾವು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ ಯಾರನ್ನು. ಕಾರ್ಪೊರೇಟ್ ಅಲ್ಲೇ ಇರ್ಬೋದು ಯಾರನ್ನು, ಓಕೆ ನೀವು ಬನ್ನಿ ನಿಮಗೆ ಟಿಕೆಟ್ಸ್ ಕೊಡ್ಸಂತ ಎಷ್ಟು ಮ್ಯಾಚಿಗೆ ಕೊಡ್ಸ್ಬೋದು, ಕನ್ಸಿಸ್ಟೆಂಟ್ಲಿ ಅಲ್ಲ. ಸೊ ಹಂಗಾಗಿ ಒಂದು ಸೀಸನ್ ಮೇ ಬಿ ಟ್ರೈ ವಿತ್ ದಟ್ ಪರ್ಟಿಕ್ಯುಲರ್ ಮಂತ್ 500 or 550 ಹಂಗೆ, ರೈಟ್, ವಿತ್ ದ ಟ್ಯಾಕ್ಸಸ್, ಅಂಡ್ ಟ್ರೈ ಇಫ್ ದಟ್ ಇಸ್ ವರ್ಕಿಂಗ್ ಆರ್ ನಾಟ್ ಅಲ್ಲ. ಇಫ್ ನಾಟ್ ದೆನ್ ಇನ್ಕ್ರೀಸ್ ದ ಪ್ರೈಸಸ್. ಐ ಆಮ್ ನಾಟ್ ಕ್ವಶನಿಂಗ್ ಅಲ್ಲಿ. ಬಟ್ ಐ ಥಿಂಕ್ ಅದೊಂದು ಮಾಡಬೇಕು. ಮತ್ತೆ ಎಂಗೇಜ್ಮೆಂಟ್ ಆಕ್ಟಿವಿಟಿ ಇಟ್ ಈಸ್ ನಾವು ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆನೂ ಮಾಡ್ಬೇಕು ಅನ್ಸುತ್ತೆ ಅಲ್ಲ. ಸೊ ಬ್ಯಾಂಗ್ಳೂರ್ಗೆ ನಾವು ಅಗೈನ್ ವಿ ನೋ ವಾಟ್ ವಿ ಆರ್ ಡೂಯಿಂಗ್, ಬಟ್ ಇಟ್ಸ್ ನಾಟ್ ಬ್ಯಾಂಗ್ಳೂರ್ ದಟ್ ವಿ ಆರ್ ಶುಡ್ ಟಾರ್ಗೆಟ್. ಯು ಹ್ಯಾವ್ ನೀವು ಕನ್ನಡದಲ್ಲಿ ಮಾತಾಡ್ತಿದ್ದೀರಿ, ಕನ್ನಡದಲ್ಲಿ ಏನೋ ಪೋಸ್ಟ್ ಮಾಡ್ತಿದ್ದೀರಿ, ಅದನ್ನ ಬೇರೆ ರೀಜನ್ ಅಲ್ಲಿ ಹೆಂಗೆ ಪ್ರೊಪಗೇಟ್ ಮಾಡಿ ಅಲ್ಲಿ ಫ್ಯಾನ್ ಬೇಸ್ ಬೆಳೆಸ್ತೀರಾ ಅಂತ, ರೈಟ್? ಸೊ ಉತ್ತರ ಕನ್ನಡದಲ್ಲಿ ಹೆಂಗ್ ಬೆಳೆಸ್ಬೋದು, ಮಂಗಳೂರಲ್ಲಿ ಹೆಂಗ್ ಬೆಳೆಸ್ಬೋದು, ಮೈಸೂರಲ್ಲಿ ಹೆಂಗ್ ಬೆಳೆಸ್ಬೋದು. ದೇರ್ ಆರ್ ಪೀಪಲ್ ಟ್ರಾವೆಲಿಂಗ್. 1-2 ಜನ ಟ್ರಾವೆಲ್ ಮಾಡಿದ್ರೆ ಆಗಲ್ಲ. ಒಂದು ಬಸ್ ಟ್ರಾವೆಲ್ ಮಾಡಬೇಕು ಮತ್ತು ಒಂದು ಟ್ರೈನ್ ಟ್ರಾವೆಲ್ ಮಾಡಬೇಕು. ಹಂಗಾದ್ರೆ ಮಾತ್ರ ವಿಲ್ ಬಿ ಏಬಲ್ ಟು ಕೈಂಡ್ ಆಫ್ ಗೆಟ್ ದಟ್ ಫ್ಯಾನ್ ಬೇಸ್ ಅಲ್ಲ. ಎಲ್ಲರಲ್ಲೂ ವೆಸ್ಟ್ ಬ್ಲಾಕ್ ಪ್ಲಸ್ ಬ್ಯಾಂಗ್ಳೂರಿಗೆ ಸೀಮಿತ ಆಗಬಾರ್ದು.
ನನ್ನ ಒಪಿನಿಯನ್ ಏನಂದ್ರೆ ನಾವು 4 or 5 years ಬ್ಯಾಕ್ ಎಲ್ಲಿದ್ವೋ ಆಸ್ ಇನ್ ಟರ್ಮ್ಸ್ ಆಫ್ ಪುಲ್ಲಿಂಗ್ ಫ್ಯಾನ್ಸ್ ಫ್ರಮ್ ಡಿಫ್ರೆಂಟ್ ರೀಜನ್ಸ್ ಆಫ್ ಕರ್ನಾಟಕ, ನಾವು ಈಗಲೂ ಅಲ್ಲೇ ಇದ್ದೀವಿ. 5 years ಹಿಂದೆ ಎಲ್ಲಿದ್ವಲ್ಲ ಈಗಲೂ ಅಲ್ಲೇ ಇದ್ದೀವಿ. ಸೊ ನಮಗೆ ನಾರ್ತ್ ಕರ್ನಾಟಕ ರೀಚ್ ಆಗ್ತಿಲ್ಲ, ಕರಾವಳಿ ಸ್ವಲ್ಪ ರೀಚ್ ಆಗ್ತಾ ಇದೀವಿ, ಮೇ ಬಿ ಥ್ಯಾಂಕ್ಸ್ ಟು ಕರಾವಳಿ ಬ್ಲೂಸ್. ಸೊ ನಾರ್ತ್ ಕರ್ನಾಟಕ ರೀಚ್ ಆಗ್ತಿಲ್ಲ ಅಂಡ್ ಈ ಕಡೆ ಏನಂತಾರೆ ಬಳ್ಳಾರಿ ಆ ಕಡೆ ಸೈಡ್ ರೀಚ್ ಆಗ್ತಿಲ್ಲ. ಮೇ ಬಿ ಸಾಕರ್ ಸ್ಕೂಲ್ ಕಡೆ ರೀಚ್ ಆಗ್ತಿದೆ, ಬಟ್ ಆಸ್ ಅ ಫ್ಯಾನ್ಸ್ ಮೇನ್ ಟೀಮ್ ಫ್ಯಾನ್ಸ್ ಇದೆಯಲ್ಲ ಅದು ರೀಚ್ ಆಗ್ತಿಲ್ಲ. ನೀನು ಮೀಡಿಯಾ ಟೀಮ್ ಇಂದ ಅದೇನು ಎಫರ್ಟ್ಸ್ ಕಾಣ್ತಿಲ್ಲ. ಅವ್ರು ದೇ ಥಿಂಕ್ ಅದು ಬೆಂಗಳೂರಲ್ಲೇ ನಿನ್ಗೆ ಮಲ್ಲೇಶ್ವರಂ, ರಾಜಾಜಿನಗರ, ವಿಜಯನಗರ, ಬಸವನಗುಡಿ ರೀಚ್ ಆಗ್ತಿಲ್ಲ ಗುರು. ದೇ ಥಿಂಕ್ ಓನ್ಲಿ ಆಸ್ಟಿನ್ ಟೌನ್ ಅಂಡ್ ಯಾವ್ದು ಕಾಕ್ಸ್ ಟೌನ್ ಸಮಥಿಂಗ್ ಅದೇ ಬೆಂಗಳೂರು ಅನ್ಕೋಬಿಟ್ಟಿದ್ದಾರೆ ನೀವು ನನ್ ಕೇಳೋದಾದ್ರೆ. ಸೊ ಅಟ್ಲೀಸ್ಟ್ ಅಲ್ಲಿವರೆಗೂ ಆದ್ರೂ ಬರ್ಬೇಕು ಅಂತ ನಾನು ಹೇಳ್ತೀನಿ. ಅದು ಐ ಥಿಂಕ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೀಡಿಯಾ ಟೀಮ್ ಇದು ಸೆಂಟಿಮೆಂಟ್ ಅರ್ಥ ಮಾಡ್ಕೊಳ್ಳೋ ಪಾಯಿಂಟ್ಗೆ ನಾವು ಫಸ್ಟ್ ಪಾಯಿಂಟ್ ಮಾತಾಡಿದ್ವಲ್ಲ, ಸೆಂಟಿಮೆಂಟ್, ಫ್ಯಾನ್ ಸೆಂಟಿಮೆಂಟ್ ಏನಿದೆ ಅದಕ್ಕೆ ಬರುತ್ತೆ. ಓಕೆ, ಸೇಮ್ ಪ್ರಾಬ್ಲಮ್ ಬರುತ್ತೆ. ಇವ್ರು ಫ್ಯಾನ್ ಸೆಂಟಿಮೆಂಟ್ ಅರ್ಥ ಮಾಡ್ಕೊಳ್ಳಲ್ಲ. ಈಗ ಯಾರಾದ್ರೂ ಪ್ರೊಪಗೇಟ್ ಮಾಡ್ಬೇಕಂತ ಹೇಳಿದ್ರು ಅವ್ರಿಗೆ ಹೆಲ್ಪ್ ಮಾಡ್ತಾರಾ ಈಸ್ ವಾಟ್ ಐ ಆಮ್ ಆಸ್ಕಿಂಗ್. ಗುಡ್ ಕ್ವೆಶ್ಚನ್. ಸೊ ಐ ಥಿಂಕ್ ದಟ್ಸ್ ಅ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಯು ಡೂ ದ ಆಕ್ಟಿವಿಟೀಸ್ ಇನ್ ಸಮ್ ಆಫ್ ದ ರೀಜನ್ಸ್ ಅಲ್ಲ, ಕಾಲೇಜಸ್ಗೆ ಹೋಗಿ ಐ ಥಿಂಕ್ ಐ ಡೋಂಟ್ ಸಿ ಎನಿ ಆಕ್ಟಿವಿಟೀಸ್ ಇನ್ ದ ಕಾಲೇಜ್. ಇಲ್ಲ ಅಲ್ಲ, ಕಾಲೇಜ್ ನೀವು ಫುಲ್ ಫಸ್ಟ್ ಹೆಂಗ್ ಮಾಡ್ತಿದ್ರು, ದೇರ್ ಇಸ್ ನಾರ್ಮಲ್ ಪ್ಯಾಂಪ್ಲೆಟ್ಸ್ ಅನ್ನು ಇಟ್ಕೊಂಡು ಕಾಲೇಜಿಗೆ, ಸ್ಕೂಲ್ಸ್ಗೆ ಅಥವಾ ರೋಡಲ್ಲೂ ಆಗ್ತಿದ್ವಿ. ಈಗ ದಟ್ ಇಸ್ ನಾಟ್ ರಿಕ್ವೈರ್ಡ್. ಬಟ್ ಕಾಲೇಜಲ್ಲಿ ಯು ಡೂ ದ ಸ್ಟ್ಯಾಂಡರ್ಡ್ ಆಕ್ಟಿವಿಟೀಸ್ ಅಲ್ಲ, ಕಾಲೇಜ್ ಫೆಸ್ಟಿಗೆ ಹೋಗ್ಬೋದು, ಅಥವಾ ಯು ಬಿಲ್ಡ್ ಕಾಲೇಜ್ ಅಂಬಾಸಿಡರ್ಸ್, you build corporate ambassadors. They will do it, but you need to find a way. I honestly feel like, see, for example, ella engineering colleges bandu chanagiಲ್ಲ football alli, but there are couple of them, okay, which are very good. They every year they try for VTU tournaments alli ಅವರು ವಿನ್ ಆಗ್ಲಿಕ್ಕೆ ಟ್ರೈ ಮಾಡ್ತಿರುವಂತ ಟೀಮ್ಗಳು ಬೆಂಗಳೂರಲ್ಲಿ ಇದಾವೆ. ಸೊ ನಾನು ಹೇಳ್ತಿರೋದೇನಂದ್ರೆ, ನೀವು ಹೋಗ್ಬಿಟ್ಟು ದೊಡ್ಡದಾಗಿ ಏನು ಮಾಡೋದ್ ಬೇಕಿಲ್ಲ. ಆ ಟೀಮ್ ಇಂದ ಒಂದಿಷ್ಟು ಹುಡುಗರನ್ನ ಯು ನೀಡ್ ಟು ಅಟ್ರಾಕ್ಟ್ ದಮ್ ಸಮ್ ಹೌ. ಐ ಡೋಂಟ್ ನೋ ದಟ್ ಈಸ್ ಯುವರ್ ಜಾಬ್. ಓಕೆ, ಸೊ ನೀವು ಅದನ್ನ ಮಾಡ್ಬೇಕು. ಮತ್ತೇನಂದ್ರೆ ಟೂರ್ನಮೆಂಟ್ಸ್ ಇರ್ತಾವಲ್ಲ, ಗೋ ಅಂದ್ರೆ ಕಳಿಸಿ ಸ್ವಲ್ಪ ಪ್ಲೇಯರ್ಸ್ ನ. ನಮ್ ರಿಸರ್ವ್ ಪ್ಲೇಯರ್ಸ್ ನೇ ಕಳಿಸಿ. ಸ್ಪಾನ್ಸರ್ ಚಿಕ್ಕ ಸ್ಪಾನ್ಸರ್ ಮಾಡ್ಬೋದು. BFC ಇಸ್ ಕೆಪಬಲ್ ಆಫ್ ಡೂಯಿಂಗ್ ದಟ್. ಅಲ್ಲಿ ಹೋಗಿ ಟಾಯ್ಟ್ ಅಲ್ಲಿ ಎರಡು ಹೋರ್ಡಿಂಗ್ ಹಾಕ್ತಾರೆ. ಆ ಹೋರ್ಡಿಂಗ್ ದುಡ್ಡಲ್ಲೇ ವಿಜಯನಗರ ಚಿಕ್ಕ ಗ್ರೌಂಡ್ ಅಲ್ಲಿ ಒಂದು ಟೂರ್ನಮೆಂಟ್ ಮಾಡ್ಬೋದು. ಸೊ ಯು ಅಂಡರ್ಸ್ಟ್ಯಾಂಡ್? ಅಂದ್ರೆ ರೀಚ್ ಆಗಿ ಯಲಹಂಕಕ್ಕೆ ಹೋಗಿ, ಯಲಹಂಕದಿಂದ ಜನನೇ ಬರ್ತಿಲ್ಲ, ಇನ್ನೊಂದ್ 2 ವರ್ಷದಲ್ಲಿ ಮೆಟ್ರೋ ಆಗುತ್ತೆ. ಸೊ ಅಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ರೆ 2 ವರ್ಷದಲ್ಲಿ ಬರೋಕ್ ಸ್ಟಾರ್ಟ್ ಆಗ್ತಾರೆ ಜನ ಸ್ಟೇಡಿಯಂಗೆ. ಇವಾಗ ಎಲ್ಲಾ ಕಡೆ ಮೆಟ್ರೋ ಆಗಿದೆ. ಅಂದ್ರೆ 1 hour ಎಲ್ಲರೂ ಟ್ರಾವೆಲ್ ಮಾಡ್ತಾರೆ ಇವಾಗ ಸೆಂಟರ್ ಆಫ್ ದಿ ಬೆಂಗಳೂರಿಗೆ ಅಂದಾಗ. ಎಷ್ಟೊಂದು ಜಾಗಗಳಲ್ಲಿ ಇವಾಗ ವೈಟ್ಫೀಲ್ಡ್ ಅಲ್ಲಿ ಕಾರ್ಪೊರೇಟ್ ರೀಸೆಂಟ್ ಆಗಿ ಕಾರ್ಪೊರೇಟ್ ಒಂದು ಇದನ್ನ ಮಾಡಿದ್ರು ಟೂರ್ನಮೆಂಟ್, ಡವ್ ಜೊತೆ ಇದನ್ನಾಗಿ ಕೊಲೆಬಾರ್ಡ್. ದಟ್ ವಾಸ್ ವೆರಿ ಗುಡ್. ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಿ ಇನ್ನೂ ಜಾಸ್ತಿ. ಮತ್ತೆ VTU ಟೂರ್ನಮೆಂಟ್, ಸ್ಕೂಲ್ ಲೆವೆಲ್ ಟೂರ್ನಮೆಂಟ್ಸ್ಗೆ ಯಾಕೆ BFC ಅವ್ರ ಕಡೆಯಿಂದ ಏನು ಆಗ್ತಾ ಇಲ್ಲ ಅಲ್ಲಿ ಅಂತ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಮತ್ತೆ ಕಾಲೇಜ್ ಫೆಸ್ಟಿಗೆ ಸುನಿಲ್ ಛೇತ್ರಿನ ಕಳಿಸಿ ಮಾರಾಯ. ಸುನಿಲ್ ಛೇತ್ರಿನ ಇಟ್ಕೊಂಡು ಸೀಸನ್ ಚೆನ್ನಾಗಿಲ್ಲ ಅಂದ್ರೆ ಇಂಥವ್ನು ಮಾಡಕ್ಕಾಗಲ್ಲ ಅಂದ್ರೆ ಹೆಂಗೆ? ಅದು ಒಂದ್ ಸೆಕ್ಷನ್ ಆಫ್ ಜನ ಬಂದು ಹೇಳ್ತಾರೆ ನಾವು PR ಮಾಡ್ತೀವಿ, ಬಟ್ ಮಾಡ್ಬೇಕಾಗುತ್ತೆ ನಾವು ಅದನ್ನ. ವಿ ನೀಡ್ ಟು ಡೂ ದಟ್. ಸರಿ, ಈ BMS ದೊಡ್ಡ ಫೆಸ್ಟ್ ನಡೆಯುತ್ತೆ, ಗಣೇಶ ಉತ್ಸವ ದೊಡ್ಡದಾಗಿ ನಡೆಯುತ್ತೆ ಇದರಲ್ಲಿ ಬಸವನಗುಡಿಯಲ್ಲಿ. BMS RV ಕಾಲೇಜ್ ಎಲ್ಲ ಸಿಕ್ಕಾಪಡೆ ದೊಡ್ಡದಾಗಿ ನಡೆಯುತ್ತೆ ಫೆಸ್ಟ್ಗಳು. ಕಳ್ಸಿ ಅಲ್ಲಿಗೆ. ಸುನಿಲ್ ಛೇತ್ರಿ ಇನ್ನೊಂದೆರಡು ಸಲ ಹೋಗ್ಬಿಟ್ಟು ಬಂದ್ ಬೈರಿ ಅಂತ ಹೇಳಿದ್ರೆ ಬರ್ತಾರೇನೋ ಯಾರಿಗ್ ಗೊತ್ತು. ಸೊ ಏನಕ್ಕೆ ಕಳ್ಸಲ್ಲ? ಸುನಿಲ್ ಛೇತ್ರಿ ಕಳ್ಸಿ, ಗುರುಪ್ರೀತ್ ಸಿಂಗ್ ಸಾಮ್ನನ್ ಕಳ್ಸಿ. ಯಾರಾದ್ರೂ ಇವಾಗ ಪ್ರಾಪರ್ ಶಿವಾಲ್ಡೋಗ್ ನೋಡಿ, ಇವಾಗ ರೀಸೆಂಟ್ ಆಗಿ ಫ್ಯಾನ್ಸ್ ಮೀಟಪ್ ಅಲ್ಲಿ ಶಿವಾಲ್ಡೋಗ್ ಕರ್ಕೊಂಡ್ ಬಂದ್ರಲ್ಲ, ದಟ್ ವಾಸ್ ಗುಡ್ ಮೂವ್. ಬಿಕಾಸ್ ಪ್ರೆಸೆಂಟ್ಲಿ ಇವಾಗ ಹೈಪಲ್ ಇದಾನೆ. ಇಟ್ ವಾಸ್ ವೆರಿ ಗುಡ್. ಸೊ ಆತರ ಮಾಡಿ, ಬರೀ ಬೆಂಗಳೂರಲ್ಲೂ ಏನದು MG ರೋಡ್, ಚೆಸ್ಟ್ ಸ್ಟ್ರೀಟ್ ಅದನ್ನ ದಾಟಿ ಬೇರೆ ಕಡೆ ಬನ್ನಿ ಪ್ಲೀಸ್. ಆಸ್ಟಿನ್ ಟೌನ್ ಹೋಗ್ಬೇಡಿ, ಬನ್ನಿ ಈ ಕಡೆ ಕೆಂಗೇರಿ ಕಡೆ ಹೋಗಿ ಕಾಲೇಜಸ್ ಮೀಟ್ ಮಾಡಿಸಿ, ಮೆಡಿಕಲ್ ಕಾಲೇಜ್ ಹೋಗಿ. ನೀನೇನು ಎಲೈಟ್ಸ್ ಬಿಟ್ಟು ಬೇರೆಯವ್ರನ್ನು ನೋಡ್ಲಿಕ್ಕೆ ಹೇಳ್ತಿದ್ಯಾ? ಎಕ್ಸಾಕ್ಟ್ಲಿ. ಚೆಸ್ಟ್ ಸ್ಟ್ರೀಟ್ ಎಲ್ಲ ಅಲ್ಲಲ್ಲ. ನೋ ಸಿ ಇಟ್ ಇಸ್ ನಾಟ್ ಜಸ್ಟ್ ಚೆಸ್ಟ್ ಸ್ಟ್ರೀಟ್ ಅಲ್ಲ, ಚೆಸ್ಟ್ ಸ್ಟ್ರೀಟ್ ಅಷ್ಟೇ ಅಲ್ಲ, ಅಥವಾ MG ರೋಡ್ ಅಷ್ಟೇ ಅಲ್ಲ. ಅವಾಗ ಸೋಷಿಯಲ್ಸ್ ಅಲ್ಲಿ ಇರೋರಿಗೆ ಟಾಯ್ಟ್ ಅಲ್ಲಿ ಇರ್ತಾರೆ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಎ ಕೊಲಾಬರೇಷನ್, ಬಟ್ ಅದನ್ನ ಬಿಟ್ಟು ಹೊರಗಡೆ ಬನ್ನಿ. ಸೊ ದೀಸ್ ಥಿಂಗ್ಸ್ ಐ ಥಿಂಕ್ ವಿ ನೀಡ್ ಟು ಡೂ ಮೋರ್. ಹೇಳಿ ಯಶ್, ಯಶ್ ಈಸ್ ಎ VTU ಪ್ಲೇಯರ್. ಈ ವಾಸ್ ಓಕೆ. ಸೊ ಯಶ್ ಕೇಳಿ, ಹೇಳಿ ಯಶ್.
ನಾನೇನ್ ಹೇಳ್ತೀನಿ ಅಂದ್ರೆ ಇವಾಗ ಎಲ್ಲಾ ಕಾಲೇಜಸ್ ಅಲ್ಲೂ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾರೆ. ಯಾವ್ದೇ ಬಿಗ್ ಕಾಲೇಜಸ್ ಅಂತ ತಗೊಂಡ್ರಿ ನೀವು, ಯಾವ್ದೇ ಇವಾಗ True, ಟಾಪ್ true. ಕಾಲೇಜಸ್ ಅಂತ ತಗೊಂಡಾಗ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾರೆ. ಒಂದೊಂದು ಕಾಲೇಜ್ಗೆ ಒಬ್ಬೊಬ್ರು ಪ್ಲೇಯರ್ ನ ಸ್ಪೋರ್ಟ್ಸ್ ಡೇಗೆ ಕರೆಸಿದೆ. ಇವಾಗ ಅವ್ರ ಇನಿಷಿಯೇಟಿವ್ ತಗೊಂಡು ಅವರು ಕರೆಸ್ಬೇಕು. ಇವಾಗ ನಮ್ಮ ಕಾಲೇಜಲ್ಲೇ ನಾವು ಲಾಸ್ಟ್ ಇಯರ್ ಚೇತರಿನ ಕರೆಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅದು ನ್ಯಾಷನಲ್ ಗೇಮ್ಸ್ ಎಲ್ಲ ಬಂದು ಅದು ಡೇಟ್ ಸಿಗ್ಲಿಲ್ಲ ಅಂತ ಕರೆಸ್ಲಿಲ್ಲ. ಸೊ ಆ ತರ ಒಂದು ನಮ್ಮ BFC ಒಬ್ರು ಇದಾರಲ್ಲ, ಶ್ರೀನಿವಾಸ್ ಅಂತ ಅವರು ನಮ್ಮ SIT ಅಲ್ಯೂಮಿನಿನೇ, ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆತರ ಕರ್ಸಿ ಇವಾಗ ನಮ್ಮ ಕಾಲೇಜಲ್ಲೇ ಅಲ್ಯೂಮಿನಿಸ್ ಇದಾರಲ್ಲ BFC ವರ್ಕ್ ಮಾಡೋರು, ಅವ್ರಿಗೆ ಹೆಂಗಾದ್ರೂ ಮಾಡಿ ಟೈ ಅಪ್ ಮಾಡಿಸಿ ಸ್ಪೋರ್ಟ್ಸ್ ಡೇಗೆ, ಇಲ್ಲ ಅಂದ್ರೆ ಇವಾಗ VTO ಲೆವೆಲ್ ಟೂರ್ನಮೆಂಟ್ಸ್ ಆತರ ಪೋಸ್ಟರ್ಸ್, ಇಲ್ಲ ಯಾವ್ದಾದ್ರು ಇವಾಗ ಇವೆಂಟ್ಸ್ ಆದಾಗ ಪೋಸ್ಟರ್ಸ್ BFC ಇದು ಆತರ ಏನಾದ್ರು ಒಂದು ಮಾಡಿದಾಗ ಎಷ್ಟು ಜನ ಬರ್ತಾರೆ. ಇವಾಗ ನಮ್ಮ ಕಾಲೇಜಸ್ ಅಲ್ಲೇ ಒಂದು 20 ಪೀಪಲ್ ಬಂದ್ರು ನಿಮ್ಗೆ ಒಂದು 15-20 ಕಾಲೇಜಸ್ ಇಂದ ಬಂದ್ರು 400 ಮೆಂಬರ್ಸ್ ಆಯ್ತು. ಆತರ ಏನಾದ್ರು ಇನಿಷಿಯೇಟಿವ್ ತಗೊಂಡು ಮಾಡ್ಬೇಕು. ಇವಾಗ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಎಲ್ಲಾ ಕಡೆ ಫುಟ್ಬಾಲ್ ಆಡ್ತಾರೆ ಇವಾಗ. ಸೊ ಅಲ್ಲಿ ಯಾವ್ದಾದ್ರು ಪೋಸ್ಟರ್ಸ್ ಇಟ್ಟು, ನಾವು ಗೋವಾದಲ್ಲಿ ನೋಡಿದ್ವಿ ಮಂಜು, ನಿಮ್ಗೆ ಮ್ಯೂಸಿಯಂ ಅಲ್ಲೆಲ್ಲ posters ಅಬ್ಸಲ್ಯೂಟ್ಲಿ ಆತರ ಮಾಡ್ಬೇಕು. ನಾನು ಹೇಳ್ತಿರೋದು ಮ್ಯೂಸಿಯಂ ಅಲ್ಲಿ ಟಿಕೆಟ್ಸ್ ಎಲ್ಲಿ ಸಿಗುತ್ತೆ ಅವೆಲ್ಲ ಹಾಕಿದ್ರು. ನಾವು ಆ ಲೆವೆಲ್ ಕೇಳ್ತಿಲ್ಲ, ಅಟ್ಲೀಸ್ಟ್ 10 ಕಾಲೇಜಸ್ ಇಂದ ಸ್ಟಾರ್ಟ್ ಮಾಡಿ, ಬೆಂಗಳೂರು ಬಿಟ್ಟು ಬೇರೆ ಕಡೆ. ನೆಕ್ಸ್ಟ್ ಅದು ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಪ್ರಾಫಿಟ್ ಬರ್ತಿದೆ, ಇಲ್ಲ ಒಂದ್ ಸ್ವಲ್ಪ ಏನಾದ್ರು ಹೆಲ್ಪ್ ಆಗ್ತಿದೆ ಅಂತ ಗೊತ್ತಾದಾಗ ಇನ್ಕ್ರೀಸ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ಸಿ ಎವ್ರಿ ಗೇಮಿಗೆ ಬರಲ್ಲ. ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ಇಟ್ಸ್ ಆಲ್ವೇಸ್ ಸಿಟಿ ಆಡಿಯನ್ಸ್. ಓಕೆ, ಹೊರಗಡೆಯಿಂದ ಬರೋರು ಎಲ್ಲ ಗೇಮಿಗೆ ಬರಕ್ಕಾಗಲ್ಲ. ಬಟ್ ಗೋಯಿಂಗ್ ಫಾರ್ವರ್ಡ್ IPL ಜೊತೆ ನಾವು ಪ್ಯಾರಲಲ್ ನಡೀತಿರುತ್ತೆ ಸೀಸನ್. ಸೊ ಸಿಂಪಲ್ ಆಗಿ ಯೋಚನೆ ಮಾಡಿ, ಅಲ್ಲಿ RCB ಗೇಮ್ ಇರುತ್ತೆ ಮತ್ತೆ BFC ಗೇಮ್ ಇರುತ್ತೆ, ಎರಡು ನಡೀತಿರ್ಬೇಕಾದ್ರೆ ಡೂ ಯು ಥಿಂಕ್ BFC ಫಿಲ್ ಇನ್ ಆಗುತ್ತೆ ಅನ್ಕೋತೀರಾ ನೀವು? ಇಟ್ ಈಸ್ ವೆರಿ ರೇರ್. ತುಂಬಾ ಇಂಪಾರ್ಟೆಂಟ್ ಗೇಮ್ ಇದ್ರೆ ಆಗ್ಬೋದು, ಇಲ್ಲಾಂದ್ರೆ ಆಗಲ್ಲ RCB ಗೇಮ್ ಇದ್ದಾಗ. ಸೊ RCB ಗೆ ಟಿಕೆಟ್ ಸಿಗದೆ ಇರುವಂತ ಹುಡುಗರು BFC ಬರ್ಬೇಕು ನಾನು ಅನ್ನೋ ಎಮೋಷನ್ ಲೆವೆಲ್ ನಾವು ತಗೊಂಡು ಹೋಗ್ಬೇಕು ಆಡಿಯನ್ಸ್ ನ. ಸೊ ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಪ್ರೊಪಗೇಟ್ ಆಗ್ಲೇಬೇಕು, ಬೇರೆ ಬೇರೆ ಏರಿಯಾಕ್ ಪ್ರೊಪಗೇಟ್ ಆಗ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇಟ್ ಈಸ್ ಜಾಬ್ ಆಫ್ ಮೀಡಿಯಾ ಟೀಮ್. ಅವ್ರ ಮೀಡಿಯಾ ಟೀಮ್ ಅವರು ಬರೀ ಅದೇ ಐ ಮೀನ್ ಇಂಟರ್ನೆಟ್ ಇಂದ ಹೊರಗಡೆ ಬರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ಆಲ್ಸೋ ಬರೀ ಸ್ಟೇಡಿಯಂ ಫೀಲ್ ಅದ್ ಬೇಕು, ಇಂಪಾರ್ಟೆಂಟ್. ಬಟ್ ಆನ್ಲೈನ್ ವ್ಯೂವರ್ಸ್ ಟಿವಿ ನೋಡೋರು ಇರ್ತಾರಲ್ಲ, ಅವರು ಇಂಪಾರ್ಟೆಂಟ್ ಆಗ್ತಾರೆ. ಲೈಕ್ ಅವ್ರದ್ದು ಕೂಡ ನಂಬರ್ ಜಾಸ್ತಿ ಆದ್ರೆ ಫ್ಯೂಚರ್ ಅಲ್ಲಿ ಅವ್ರು ಕೂಡ ಬರ್ತಾರೆ. ಈಗ ಯಾವಾಗ್ಲೊಂದ್ಸಲ ಬೆಂಗಳೂರು ಬಂದಾಗ ಅದು ಮೇನ್. ಅದೆಲ್ಲ ಆಗ್ಬೇಕು ಅಂದ್ರೆ ನಾವು ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು. ಕೀಪಿಂಗ್ ದಟ್ ಅಸೈಡ್, ದಟ್ಸ್ ವಾಟ್, ಲೈಕ್ ಅದನ್ನ ಬಿಟ್ಟು ಅದು ಗೊತ್ತಿದೆ, ಅದು ಗಿವನ್, ದಟ್ ಇಸ್ ಗಿವನ್, ದಟ್ ಕಂಟ್ರೋಲ್ ಅಲ್ಲಿ ಇಲ್ಲ, ಅದು ಕಂಟ್ರೋಲ್ ಅಲ್ಲಿ ಇಲ್ಲ ನಮ್ದು. ಬಟ್ ಅದು ಆಗುತ್ತೆ ದಿಸ್ ಸೀಸನ್ ಆರ್ ನೆಕ್ಸ್ಟ್ ಸೀಸನ್ ಆಗುತ್ತೆ ಗ್ಯಾರಂಟಿ ಅದು. ಬಟ್ ಇದು ನೀನು ಮಾಡ್ಲೇಬೇಕು. ಓಕೆ, ಗೋ ಟು ಅಲ್ಲಿ ನೀನು ಮಂಗಳೂರಲ್ಲಿ ಯಾವ್ದು ಇಂಡಿಪೆಂಡೆನ್ಸ್ ಡೇ ಇವೆಂಟ್ ನೋಡಿದ್ರೆ there is like 10,000 people who are coming. ಕಾಲೇಜಸ್ ಅಲ್ಲೆಲ್ಲ ಡಿಫರೆಂಟ್ ಕ್ರೇಜ್ ಇರುತ್ತೆ. ಅದಕ್ಕೆ ಸ್ಪಾನ್ಸರ್ ಆಗಿ ಕರೆಕ್ಟ್ ಆಗಿ ಮಾಡಿದ್ರೆ, ಅಥವಾ ವಿ ವರ್ಕ್ ವಿತ್ ಸಮ್ಹೌ ಅಲ್ಲ, ನೀವು ಆಸ್ ಬೆಂಗಳೂರು ಅಂತ ನೋಡ್ಬೇಡಿ, ಆಸ್ ಅ ಕರ್ನಾಟಕ ಅಂತ ನೋಡಿ. ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. I'll tell you one very simple thing. Okay, for example, ಈ ಸ್ಪೋರ್ಟ್ಸ್ ಈ ಕಾಲೇಜ್ ಫೆಸ್ಟ್ ಹೋಗೋದು ಯಾಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ನಾವು ಹಾಸ್ಟೆಲ್ ಇರ್ಬೇಕಾದ್ರೆ ನಾವು ಮ್ಯಾಡ್ರಿಡ್ ಗೇಮು, ಬಾರ್ಸಾ ಗೇಮ್ ನಡಿಬೇಕಾದ್ರೆ, ಕ್ಲಾಸಿಕೋಸ್ ಆಯ್ತು ಅಥವಾ ಒಳ್ಳೊಳ್ಳೆ PL ಗೇಮ್ ಯಾವ್ದಾದ್ರು ಚೆನ್ನಾಗಿರೋ ನಡಿಬೇಕಾದ್ರೆ, ವಿ ಯೂಸ್ ಟು ಲೈಕ್ ಹೋಲ್ ಟಿವಿ ರೂಮ್ ಎಲ್ಲ ಕೂತ್ಕೊಂಡಿರ್ತಿದ್ವಿ ಹಾಸ್ಟೆಲ್ ಹುಡುಗರು. ನಾವು ನೋಡ್ತಿದ್ವಿ ಫುಟ್ಬಾಲ್ನ. ಬಟ್ ISL ಅಷ್ಟು ಜನ ಇರ್ತಿದ್ದಿಲ್ಲ, ನಾವು ಒಂದ್ 4 ಕಾಯಿಗಳ ತರ ಕೂತಿದ್ವಿ. ನಾನು ಹೇಳ್ತಿರೋದು ಏನಂದ್ರೆ, ನೀನ್ ಒಂದ್ಸರಿ ಹೋಗಿ ಸ್ಪಾನ್ಸರ್ ಮಾಡಿದೆ ಅಂದ್ರೆ ನಿನ್ಗೆ ಐಬಾಲ್ಸ್ ಬರುತ್ತೆ, ಅದನ್ನ ನೋಡೋಕ್ ಸ್ಟಾರ್ಟ್ ಮಾಡ್ತಾರೆ. ಆ ಟಿವಿ ರೂಮ್ಗಳು ಫಸ್ಟ್ ಫಿಲ್ ಆಗ್ಬೇಕು ಅಂತ ಹೇಳ್ತಿರೋದು. ಆಮೇಲಿಂದಾನೇ ಸ್ಟೇಡಿಯಂ ಫಿಲ್ ಆಗೋದು. ಇವಾಗ IPL ನಡಿಬೇಕಾದ್ರೆ ಯಾವ ಹಾಸ್ಟೆಲ್ ಟಿವಿ ರೂಮು ಫ್ರೀ ಇರಲ್ಲ. ISL ನಡಿಬೇಕಾದ್ರೆ ಯಾಕೆ ಬಣ ಅಂತಿರುತ್ತೆ ಅನ್ನೋದೇ ಪ್ರಶ್ನೆ ಆಗಿರೋದಲ್ವಾ? ಅದನ್ನ ಗ್ಯಾಪ್ ನ ಕ್ಲೋಸ್ ಮಾಡ್ಬೇಕು. ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಆಸ್ಕ್ ದಿಸ್ ಕ್ವಶನ್. ಇದು ಮೆಂಬರ್ಶಿಪ್ ಮೀಟ್ ಇರುತ್ತಲ್ಲ, ಲೈಕ್ ಪ್ರೀ ಸೀಸನ್ ಅಲ್ಲಿ ಒಮ್ಮೆ, ಅವಾಗೊಮ್ಮೆ ಡ್ಯಾರನ್ ನ ಅಟ್ಲೀಸ್ಟ್ ಐಡಿಯಾ ಕೊಡ್ಬೇಕು ಅವ್ನಿಗೆ, ಡ್ಯಾರನ್. True. I think yeah, we media team ಸ್ವಲ್ಪ ಓಪನ್ ಅಪ್ ಆಗ್ಬೇಕು. I think that's very much small. ನಾವೇ ನಮ್ದೇ ಅದೇ ಹೇಳ್ದಲ್ಲ, ಓಪನ್ ಅಪ್, you know what we are doing ಅಂತ. ಅದೇ ಪ್ರಾಬ್ಲಮ್. that is very much problem. I totally agree on that. Okay.
ಕೊನೆಯದಾಗಿ ಒಂದು ಇದು ಭಯಂಕರ I think, ಇಂಪಾರ್ಟೆಂಟ್ ನಮ್ಮೆಲ್ಲರಿಗೂ ಒಂದು ಇಷ್ಟ. ಒನ್ ಪಾಯಿಂಟ್ ಬಿಫೋರ್ ದಟ್, ಐ ಥಿಂಕ್ ಎಲ್ಲರಿಗೂ ಗೊತ್ತು ಅಜಯ್ ದೇವ್ಗನ್ ಅವ್ರದ್ದು ಮೈದಾನ್ ಅಂತ ಒಂದು ಫಿಲ್ಮ್ ರಿಲೀಸ್ ಆಗಿದೆ. ದಿಸ್ ಇಸ್ ನಾಟ್ ಪ್ರಮೋಟಿಂಗ್, ಬಟ್ ಏನಂತ ಹೇಳಿದ್ರೆ ಇಂಡಿಯನ್ ಫುಟ್ಬಾಲ್ ಅಲ್ಲಿ ದರ್ ಇಸ್ ಲಿಟಲ್ ಸ್ಟೋರೀಸ್. ಎಲ್ರಿಗೂ ಯಾರಿಗೂ ಗೊತ್ತಿರಲ್ಲ ಈ ಸ್ಟೋರೀಸ್ ಇದೆಯಲ್ಲ, ಒಂದು ಗೋಲ್ಡನ್ ಎರಾ ಅದು. ಸೊ ಸೈಯದ್ ಅಬ್ದುಲ್ ರಹೀಮ್ ಅಂತ ಒಂದು ಪ್ಲೇಯರ್ ಮತ್ತೆ ಕೋಚ್ ಆಗಿದ್ದವ್ರದ್ದು, ಒಂದು ಕೋಚ್ ಸ್ಪೆಸಿಫಿಕಲಿ ಅವರು ಹೆಂಗೆ ನಮ್ದು ಇಂಡಿಯಾ ಟೀಮ್ನ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲ್ ಅನ್ನು 1961 ಮತ್ತೆ 52 ಅಲ್ಲಿ ಹೆಂಗ್ ತೆಗೆದುಕೊಟ್ರಂತ ಒಂದು ಹಿಸ್ ಲೈಫ್ ಸ್ಟೋರಿಯನ್ನ ಒಂದು ಒಳ್ಳೆ ಆಗಿ ಪೋರ್ಟ್ರೇಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಎಲ್ಲರೂ ಆ ಮೂವಿನ ಐ ಥಿಂಕ್ ಒಂದ್ಸರಿ ನೋಡಿ. ಇಟ್ ಇಸ್ ಅ ಗುಡ್ ಫಿಲ್ಮ್. ಐ ಥಿಂಕ್ ಪರ್ಸನಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ. ಸೊ ವಿಲ್ ಆಲ್ಸೋ ಗೋ ವೆನ್ ವಿ ಗೆಟ್ ಟೈಮ್. ನಿನ್ನೆ ರಿಲೀಸ್ ಆಗಿದೆ, ಸೊ ಹಂಗಾಗಿ ಒಳ್ಳೆ ರಿವ್ಯೂಸು ಬರ್ತಿದೆ ಆನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಸೊ ಹಂಗಾಗಿ ಎಲ್ಲರೂ ನೋಡಿ, ಅಂಡ್ ದೆನ್ ಐ ಥಿಂಕ್ ಯು ಕ್ಯಾನ್ ಶೇರ್ ದ ಒಪಿನಿಯನ್. ಇಟ್ಸ್ ಇಂಪಾರ್ಟೆಂಟ್ ಟು ಲರ್ನ್ ದ ಇಂಡಿಯನ್ ಫುಟ್ಬಾಲ್ ಗೋಲ್ಡನ್ ಏರಾ ಅದು. ಯಾಕಂತೇಳಿ ಆ ಗೋಲ್ಡನ್ ಏರಾದಲ್ಲಿ ನಮ್ ಕರ್ನಾಟಕದವ್ರು ತುಂಬಾ ಜನ ಇದ್ರು. ಅದು ಬ್ಯಾಂಗ್ಳೂರ್ ಮುಸ್ಲಿಮ್ಸ್ ಆಗಿರ್ಬೋದು ಅಥವಾ ಬೇರೆ ಟೀಮ್ಸ್ ಏನಾಗಿತ್ತು ಅಲ್ಲ, ಆ ಗೋಲ್ಡನ್ ಏರಲ್ಲಿ ತುಂಬಾ ಏನು ಇಂಪ್ಯಾಕ್ಟ್ ಮಾಡಿದ್ದಾರೆ ಅವಾಗ. And that sweet time between 1959 and 76 something, that's very sweet time. ಆ ಟೈಮ್ ಅಲ್ಲಿ ನಾವು ಸೌತ್ ಕೊರಿಯಾ, ಫ್ರಾನ್ಸ್, ಜಪಾನ್, 1 ಲಕ್ಷ ಅಪೋಸಿಟ್ ಅಲ್ಲಿ ಸೌತ್ ಕೊರಿಯಾನ ಡಿಫೀಟ್ ಮಾಡಿದ್ದೇವೆ ಫೈನಲ್ ಅಲ್ಲಿ. ಸೊ ಇಟ್ ಇಸ್ ನಾಟ್ ಈಸಿ ಅಲ್ಲ. ಅಂಡ್ ಸುನಿಲ್ ಚೇತ್ರಿ ಹೇಳ್ತಾರಲ್ಲ, ವಿ ಆರ್ ಬಾಪ್ಸ್ ಆಫ್ ಇಂಡಿಯನ್ ಫುಟ್ಬಾಲ್, ಆ ತರ ವಿ ಆರ್ ಬಾಪ್ಸ್ ಆಫ್ ಏಷ್ಯನ್ ಫುಟ್ಬಾಲ್ ಅವಾಗ. ಸೊ ಆ ಒಂದು 10 ವರ್ಷದ ಏನು ಲೈನ್ ಅಪ್ ಇದೆಯಲ್ಲ, ಇಟ್ ಈಸ್ ಆಕ್ಚುಲಿ ಗುಡ್. ಸೊ ಅದನ್ನ ನೋಡಕ್ ಇನ್ನೂ ಇಷ್ಟನೂ ಆಗುತ್ತೆ. ಓಕೆ, ನಾವು ಕೊನೆಯದಾಗಿ ಇದೊಂದ್ರ ಬಗ್ಗೆ ಮಾತಾಡಿ. 2 ಟಾಪಿಕ್ ಆಕ್ಚುಲಿ, ಒಂದಲ್ಲ. ಫಸ್ಟ್ ಆಫ್ ಆಲ್ ರೋಕಾ ರೋಲ್ ಏನಿದೆ ಅಂತ BFC ಅಲ್ಲಿ, ವಾಟ್ ಈಸ್ ಅಪ್ ಫಾರ್ ನೆಕ್ಸ್ಟ್? ಅವ್ರು ಯಾಕೆ ಕೋಚಿಂಗ್ ನ ತಗೋಬಾರ್ದು ಮತ್ತೆ? ಅದು ನನ್ನ ಪ್ರಶ್ನೆ ಆಗಿರೋದಿಲ್ಲಿ. ಅದಾದ್ಮೇಲೆ ಪ್ರೀ ಸೀಸನ್ ಬಗ್ಗೆ ನಾನು ಇನ್ನೂ ಬರ್ತೀನಿ. ಪ್ರೀ ಸೀಸನ್ ನಾವು ಲಾಸ್ಟ್ ಬಿಫೋರ್ ಇಯರ್ ವಿ ವರ್ ಶಂಬೋಲಿಕ್. ನಾವು ಎಲ್ಲೆಲ್ಲಿ ಆಡಿದೀವಿ ಅನ್ನೋದು. ಈ ವರ್ಷ ಅಂತೂ ಇನ್ನೂ ಸ್ಟುಪಿಡ್. ಲಾಸ್ಟ್ ಇಯರ್ ಅಟ್ಲೀಸ್ಟ್ ನಾವು ಡ್ಯೂರೆಂಟ್ ಕಪ್ ನ ನಾವು ಪ್ರೀ ಸೀಸನ್ ಅಂತ ತಗೊಂಡು ಗೆದ್ದು ಏನೋ ನಾವು ಮಾಡಿದೀವಿ, ಆಯ್ತಾ. ಈ ಸೀಸನ್ ಅಲ್ಲಿ ನಾವು ಡ್ಯೂರೆಂಟ್ ಕಪ್ ಸೈಡ್ ನಮ್ ಮೇಲ್ ಸ್ಕ್ವಾಡ್ ಹೋಗ್ಲಿಲ್ಲ. ವಿ ವರ್ ಸೋ ಕಾನ್ಫಿಡೆಂಟ್ ಆರ್ ಸೋ ಸ್ಟುಪಿಡ್, ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಅದು BDFA ಟೀಮ್ ಮೇಲೆ ಎಲ್ಲ ಪ್ರೀ ಸೀಸನ್ ಮಾಡ್ಕೊಂಡು. ಸೊ ಎಷ್ಟು ಇಂಪಾರ್ಟೆಂಟ್ ಪ್ರೀ ಸೀಸನ್, ಮತ್ತೆ ನಾವು ಹಿಂದ್ಗಡೆ ಎಲ್ಲ ಪ್ರೀ ಸೀಸನ್ ಚೆನ್ನಾಗಿ ಮಾಡಿದಾಗ ಯಾವ ತರ ಆಗಿತ್ತು ನಮ್ದು. ಮತ್ತೆ ರೋಕಾ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಈ ಜರಗೋಜ ಕಂಟಿನ್ಯೂ ಮಾಡಿಲ್ಲ ಅಂದ್ರೆ ರೋಕಾ ಮಾಡ್ಬೋದಾ, ಅಥವಾ ರೋಕಾ ರೋಲ್ ಏನ್ ಅನಿಸ್ತಾ ಇದೆ? ರೋಕಾಂಗ್ ಕೋಚ್ ಕೊಟ್ಬಿಟ್ರೆ ನಾನು ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಮುಡಿ ಕೊಟ್ಬಿಡ್ತೀನಿ ಬ್ರೋ, ನಿಜವಾಗ್ಲೂ. ರೋಕನ್ ಕೋಚ್ ಮಾಡ್ಬಿಟ್ರೆ ಅದಂತೂ ಫಿಕ್ಸ್. ನಾನು ಇಲ್ಲಿ ಇಟ್ಸ್ ರೆಕಾರ್ಡೆಡ್ ಗುರು, ಐ ವಿಲ್ ಗಿವ್ ಮೈ ಮುಡಿ ಕೊಡ್ತೀನಿ ಗುರು. ರೋಕನ್ ಕೋಚ್ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ರೋಕಾ ಕೋಚ್ ಮಾಡಿದ್ರೆ. ಒಂದು ಇನ್ನೊಂದು ಏನ್ ಕ್ವಶನ್? ಪ್ರೀ ಸೀಸನ್. ಸೊ ನಮ್ದು ನಾವು ISL ಚೆನ್ನಾಗಿ ಆಡಿದ್ದಾಗ ನಾವು ಯಾವಾಗ ಗೆದ್ದಿದ್ವಲ್ಲ, ಅವಾಗ ನಾವು ಸ್ಪೇನ್ಗೆ ಹೋಗ್ಬಿಟ್ಟು ಬಾರ್ಸಿಲೋನಾ B ಅಂಡ್ ವಿಲಾರೆಲ್ B ಅನ್ಸುತ್ತೆ, ಅವ್ರ ಮೇಲೆಲ್ಲ ಪ್ರೀ ಸೀಸನ್ ಆಡಿದ್ವಿ. ಅಂಡ್ ನಾವು ಚೆನ್ನಾಗಿ ಆಡಿಲ್ಲ ಪ್ರೀ ಸೀಸನ್ ಅಲ್ಲಿ, ಏನು ಚೇಂಜ್ ಮಾಡಿಲ್ಲ ಅಂದ್ರೂ ಕೂಡ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಅಂಡ್ ಅದನ್ನ ನಾವು ತಗೊಂಡು ಗೆದ್ದಿದ್ದೆ ಅಂತ ನಾನು ಕೇಳೋದಾದ್ರೆ. ಸೊ ಅದಾದ್ಮೇಲೆ ನಮ್ದು ಪ್ರೀ ಸೀಸನ್ ಯಾವ್ದು ಚೆನ್ನಾಗಿ ನಡೆದಿಲ್ಲ ಅಂದ್ರೆ ಎಲ್ಲ ಯಾವ್ದೋ BDFA ಟೀಮ್ಗಳು ಅಥವಾ ISL ಟೀಮ್ಗಳ ಮೇಲೆ ಆಡಿದೀವಿ. ಅಂಡ್ ಅಂದ್ರೆ ಅಟ್ಲೀಸ್ಟ್ ಡ್ಯೂರೆಂಟ್ ಕಪ್ ಆಡ್ಬೇಕು ಇವರು ಆಸ್ ಅ ಮೇನ್ ಟೀಮ್. ಡ್ಯೂರೆಂಟ್ ಕಪ್ ನ ನೀವು ಪ್ರೀ ಸೀಸನ್ ಕನ್ಸಿಡರ್ ಆಡಿ ನಿಮ್ಗೊಂದು ಕೋಆರ್ಡಿನೇಷನ್ ಬರುತ್ತೆ. ಕೋಆರ್ಡಿನೇಷನ್ ಬಂದಾಗ ಲೈಕ್ ನೀವು ಮ್ಯಾಚ್ ಫಿಟ್ ಆಗಿ ಹೋಗ್ತೀರಾ ಫಾರ್ ISL. ನೀವು ಮ್ಯಾಚ್ ರೆಡಿಯಾಗಿ ಹೋದ್ರೆ ನಿಮ್ಗೆ ಅಡ್ವಾಂಟೇಜ್ ಇರುತ್ತೆ. ಲೈಕ್ ನೀವು ಯಾವುದೋ ಒಂದು 2 ಮ್ಯಾಚ್ ಪ್ರೀ ಸೀಸನ್ ಆಡ್ಬಿಟ್ಟು ಓಕೆ ನಾವೀಗ ಎಲ್ಲ ಕೋಆರ್ಡಿನೇಷನ್ ಇದೆ ಅಂತ ಹೋದ್ರೆ ನೀವು ISL ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅದೊಂದು ಸೊ ನಮ್ಗೆ ರೇಂಜರ್ಸ್ ಜೊತೆ ಬೇರೆ ಒಂದು ಅಸೋಸಿಯೇಷನ್ ಇದೆ, ಲೈಕ್ ಇತ್ತು, ಈಗ ಇದೆಯೋ ಗೊತ್ತಿಲ್ಲ. ಅದು ಅವರೇನು ಕನ್ವರ್ಸೇಷನ್ ನಡೀತಿಲ್ಲ. ಸೊ ಇಲ್ಲ ಅನ್ಸುತ್ತೆ. ಮೇ ಬಿ ಆ ಥರ ಒಂದು ಅಸೋಸಿಯೇಷನ್ ಆಗಿ ಒಂದೊಳ್ಳೆ ಪ್ರೀ ಸೀಸನ್ ಆಗಿ ಯುರೋಪ್ ಅಥವಾ ಮೇ ಬಿ ಅಟ್ಲೀಸ್ಟ್ ಆಸ್ಟ್ರೇಲಿಯಾದಲ್ಲಿ ಒಂದು ಪ್ರೀ ಸೀಸನ್ ಆದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೇಳೋದಾದ್ರೆ. ಟ್ರೂ. ಅದೇ ನಿಜ. ಅದು ಆಕ್ಚುಲಿ ಪ್ರೀ ಸೀಸನ್ ಬೇಕೇ ಬೇಕು. ಚೆನ್ನಾಗಿ ಆಡಿದರೆ
ಈ ಸೀಸನ್ ಹೇಳ್ಬಿಡ್ತೀನಿ ನಾನು. ಹಾಲಿ ಇಂಜೂರಿ ಇದ್ರು, ಮೇನ್ ಇಂಜೂರಿ ಇದ್ರು, ನಮ್ ಮೇನ್ ಸ್ಟ್ರೈಕರ್ ಇಂಜೂರಿ ಇದ್ರು, ಮತ್ತೆ ನಮ್ ಹೊಸ 2 ಸೈನಿಂಗ್ಸ್, ಇಂಪಾರ್ಟೆಂಟ್ 2 ಸೈನಿಂಗ್ಸ್, 2 ಇಂಜೂರಿ ಇದ್ರು ಸ್ಟಾರ್ಟ್ ಆಫ್ ದಿ ಫಸ್ಟ್ ಗೇಮ್. ಇಟ್ ಈಸ್ ವೆರಿ ಶಂಬೋಲಿಕ್. ಅಂಡ್ ನಾವು ಡ್ಯೂರೆಂಟ್ ಕಪ್ ಕೂಡ ಆಡಿರ್ಲಿಲ್ಲ. ಯಾಕೆ ನಮ್ ಸೈನಿಂಗ್ಸ್ ಆತರ ಯಾಕಾಯ್ತು, ನಮ್ ಪ್ಲಾನಿಂಗ್ ಯಾಕೆ ಅಷ್ಟು ವರ್ಸ್ಟ್ ಇತ್ತು. ಸೊ ದಿಸ್ ಇಸ್ ದಟ್ಸ್ ವಾಟ್ ಐ ಕಂಪ್ಲೀಟ್ಲಿ ಬಿಲೀವ್ ಇನ್ Darren. ಐ ಹೋಪ್ he planned this well. ಈ ಸೀಸನ್ ಲಾಸ್ಟ್ ಇಯರ್, ಇಫ್ ಐ ಆಮ್ ನಾಟ್ ರಾಂಗ್, ಲಾಸ್ಟ್ ಇಯರ್ we were supposed to play Rangers and that couldn't materialize and it completely ಏನಾದ್ರು ವಾಶ್ ಔಟ್ ಆಯ್ತದ, ಏನೇನೋ ಆತರ ಎಲ್ಲ ಆಯ್ತದು. ಸೊ ಅದಕ್ಕೋಸ್ಕರ ಈ ಸೀಸನ್ ಹೋಪ್ಫುಲಿ ವಿ ಆರ್ ಗೋಯಿಂಗ್ ಟು ಪ್ಲೇ ಸಮ್ ವೆರಿ ಗುಡ್ ಟೀಮ್ಸ್ ವೇರ್ ವಿ ವಿಲ್ ಬಿ ಏನೋ ಮಾಡ್ತಿದೆ ಅಲ್ಲಿ. ನನ್ಗೆ ರೇಂಜರ್ಸ್ ಟಾಪಿಕ್ ಎತ್ಬೇಡಿ ಸರ್, ನನ್ನ ತುಂಬಾ ಫ್ರಸ್ಟ್ರೇಷನ್ ಬರುತ್ತೆ ನಂಗೆ ರೇಂಜರ್ಸ್ ಟಾಪಿಕ್ ನೋಡಿದ್ರೆ. ಏನು ಮಾಡಿಲ್ಲ ನಾವು ಅವ್ರ ಜೊತೆ, ಸುಮ್ನೆ ಬರೀ ಬರ್ತ್ಡೇ ಪೋಸ್ಟ್ ಹಾಕು, ಇಲ್ಲ ಇವ್ರ ಗೆದ್ದಾಗ ಪೋಸ್ಟ್ ಮಾಡು, ಅವ್ರ ಗೆದ್ದಾಗ ಪೋಸ್ಟ್ ಮಾಡು, ಬರೀ ಇದೇ ಹಾಕೋದ್ರೆ ಯಾಕೆ ನಿಜ. See, that's what JSW and JSW Sports being that big ಅಲ್ಲ, ಐ ಪರ್ಸನಲಿ ಥಿಂಕ್ ಏನಂದ್ರೆ ನಾವು ಒಂದ್ ಒಳ್ಳೆ ಚೆನ್ನಾಗಿರೋ ಅಸೋಸಿಯೇಷನ್ ಬೇಕು ನಮಗೆ. ಇಟ್ ಇಸ್ ನಾಟ್ ಆಲ್ವೇಸ್ ಯುರೋಪ್ ಆರ್ ಇಟ್ ಇಸ್ ನಾಟ್ ಆಲ್ವೇಸ್ ಇಂಗ್ಲೆಂಡ್. ಓಕೆ, ನಾವು ಬೇಕಾದ್ರೆ ಜಪಾನೀಸ್ ಕ್ಲಬ್ಗಳ ಮೇಲೆ ಮಾಡ್ಕೋಬಹುದು, ಜಪಾನ್ಗೆ ಹೋಗ್ಬೋದು ನಾವು ಪ್ರೀ ಸೀಸನ್ಗೆ. ಕಂಡೀಷನ್ಸ್ ಡಿಫ್ರೆಂಟ್ ಇರುತ್ತೆ, ಸೊ ಹೊಸ ಚಾಲೆಂಜ್ ಆಗುತ್ತೆ. ಸೌತ್ ಕೊರಿಯಾ ಹೋಗ್ಬೋದು. ಸೌತ್ ಕೊರಿಯಾ ಒಂದ್ ಟೈಮ್ ಅಲ್ಲಿ ನಮ್ದು ಅವ್ರದ್ದು ಕಂಡೀಷನ್ ಸೇಮ್ ಇರುತ್ತೆ. ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಲ್ಲ. ಅದರ್ವೈಸ್ ಆಸ್ಟ್ರೇಲಿಯಾ ಹೋಗ್ಬೋದು. ಆಸ್ಟ್ರೇಲಿಯಾ, ಸಿ ಯು ರಿಮೆಂಬರ್, ನಾವು ಆಸ್ಟ್ರೇಲಿಯಾಕ್ಕೆ ಲಾಕ್ಡೌನ್ ಅಲ್ಲಿ ಯಾರು ಇವನು ಗುರ್ಪ್ರೀತ್ ಎಲ್ಲ ಹೋಗಿ ಟ್ರೈನ್ ಮಾಡಿದ್ರಲ್ಲ, ಗುರ್ಪ್ರೀತ್ ಮತ್ತೆ ಎರಿಕ್. ಅವಾಗ ಮಾರ್ಕೋ ಬಿಫೋರ್ ಅಲ್ಲ ಅದು. ಸೊ ವಿವರ್ ಫ್ಲೈಯಿಂಗ್. ನಮ್ಗೆ ಗೊತ್ತಿತ್ತು ಒಬ್ರೊಬ್ರು ಏನೇನ್ ಮಾಡ್ತಾರೆ ಅಂತ ಗೊತ್ತಿತ್ತು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೀಸನ್ ಸ್ಟಾರ್ಟ್ ಆಗ್ಬೇಕು ಚೆನ್ನಾಗಿ ಅಂದ್ರೆ ಇಟ್ ಇಸ್ ಅಬ್ಸಲ್ಯೂಟ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಹೋಪ್ ನಾನು ಅದೇ ಅನ್ಕೊಂತಿದ್ದೀನಿ. ನಾನು ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳೋಣ ಅನ್ಕೊಂಡೆ, ಬಟ್ ಆಸ್ ಆಫ್ ನೌ ದೇರ್ ಇಸ್ ನೋ ಇನ್ಫಾರ್ಮೇಶನ್ ಆಸ್ ಸಚ್ ಪ್ರೀ ಸೀಸನ್ ಏನಾಗ್ತಿದೆ ಅಂತ. ನನ್ನ ಪ್ರಕಾರ ಅವರು ಕೋಚ್ ಮತ್ತೆ ಪ್ಲೇಯರ್ಸ್ ನ ಫ್ರೀಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಬಟ್ ಪ್ರೀ ಸೀಸನ್ ಶುಡ್ ಸ್ಟಾರ್ಟ್ ಯಾಸ್ ಅರ್ಲಿ ಆಸ್ ಏನಂದ್ರೆ ಆಗಸ್ಟ್ ಇಂದ. ನಮ್ಗೆ ಗೊತ್ತಿದೆ ಅಲ್ಲ, ಆಗಸ್ಟ್ ಇಂದ ಡ್ಯೂರೆಂಟ್ ಕಪ್ ಇರುತ್ತೆ. ಸೊ ಜುಲೈ ಸ್ಟಾರ್ಟಿಂಗ್ ಅಲ್ಲಿ ನಾವೇನಾದ್ರೂ ಪ್ರೀ ಸೀಸನ್ಗೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇಟ್ ಇಸ್ ವೆರಿ ಶೇಮ್ಫುಲ್. ಯಾಕಂದ್ರೆ ಜೂನ್ ಸೆಕೆಂಡ್ ವೀಕ್ ಅನ್ನಷ್ಟರಲ್ಲಿ ಇಂಡಿಯಾ ಟೀಮ್ ಮ್ಯಾಚಸ್ ಮುಗಿದೋಗ್ಬಿಡುತ್ತೆ. ಸೊ ನಮಗಲ್ಲಿ ನಮ್ ಫೇಟ್ ಗೊತ್ತಾಗಿರುತ್ತೆ ಏನ್ ಇಂಡಿಯಾ ಟೀಮ್ ಅಂತ. ಸೊ ಅದಾದ್ಮೇಲೆ ಕಂಪ್ಲೀಟ್ ಫ್ರೀನೇ ಇರ್ತಾರೆ. ಗಿವ್ ದಮ್ 2 weeks. ಸೊ ಜುಲೈ ಫಸ್ಟ್ ವೀಕ್ ಅಲ್ಲಿ ಪ್ರೀ ಸೀಸನ್ ಸ್ಟಾರ್ಟ್ ಆಗ್ಬೇಕು BFCದು. ಅದರ್ವೈಸ್ ಅಗೇನ್ ಸೇಮ್ ರೊಟೇಷನ್, ಸೇಮ್ ಇಡಿಯಾಟಿಕ್ ಥಿಂಗ್ಸ್ ನಾವು ಮಾಡ್ತಾ ಹೋಗ್ತೀವಿ. ಜುಲೈ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗ್ಲೇಬೇಕು. ಯಾಕಂದ್ರೆ ಆಗಸ್ಟ್ ಅಲ್ಲಿ ನಾವು ಡ್ಯೂರೆಂಟ್ ಕಪ್ ಆಡ್ತೀವಿ. ಮತ್ತೆ ಆಗಸ್ಟ್ ಅಲ್ಲಿ ಈ ಸಾರಿ ದಿವ್ಯಾಂಗ ಬಾಯ್ಸ್ ಬಿಡೋದು ನನ್ನ ಪ್ರಕಾರ ಒಳ್ಳೆ ಐಡಿಯಾ ಅಲ್ಲ. ಯಾಕಂದ್ರೆ ಅವ್ರು ಇವಾಗ ಆಲ್ರೆಡಿ ರಿಲಯನ್ಸ್ ಫೌಂಡೇಶನ್ ಆಡ್ತಾ ಇದಾರೆ, BDF ಆಡಿದ್ರು, ಮತ್ತೆ ಅವ್ರಿಗೆ ಪುಟ್ಟಯ್ಯ ಬರುತ್ತೆ. ಸೊ ಅವ್ರು ಆಲ್ರೆಡಿ ಆಕ್ಯುಪೈಡ್ ಆಗಿದ್ದಾರೆ ತುಂಬಾ ಗೇಮ್ಸ್ ಜೊತೆ. ಸೊ ಅವ್ರನ್ನ ಡ್ಯೂರಂಡಿ ಬಿಡೋದು ತಪ್ಪಾಗುತ್ತೆ. ಈ ಸರಿ ಡ್ಯೂರಂಡ್ ಐ ಥಿಂಕ್ ಸೀನಿಯರ್ ಸ್ಕ್ವಾಡ್ ಅಲ್ಲೇ ಆಡ್ಬೇಕು. ನೋಡೋಣ ಯಾವ ತರ ಮಾಡ್ತಾರೆ ಅಂತ. ತುಂಬಾ ಹೋಪ್ಸ್ ಇದೆ ನೆಕ್ಸ್ಟ್ ಸೀಸನ್ಗೆ. ಹೋಪ್ಫುಲಿ ಮತ್ತೆ ಏನೇನು ಇನ್ಫಾರ್ಮೇಶನ್ಸ್ ಇರ್ತವೆಲ್ಲ ತರೋಣ. ನಾವು ಆಕ್ಚುಲಿ ನಮ್ಮ ಪೆನಂಕ ಇಂದ ನಮ್ ಲೈನಪ್ ಅಲ್ಲಿ ಏನೇನಿದಾವೆ ನೆಕ್ಸ್ಟ್ ಅಂದ್ರೆ ಒಂದಿಷ್ಟು ಈ BDFA ಟೀಮ್ದು ಮ್ಯಾನೇಜ್ಮೆಂಟ್ ಅವ್ರನ್ನ ಇಂಪ್ರೂವ್ ಮಾಡ್ಬೇಕಂತ ಇದೀವಿ. ಮತ್ತೆ ಯೂತ್ ಲೀಗ್ಸ್ ಆಯ್ತು ಆಕ್ಚುಲಿ. ಸೊ ಅದಕ್ಕೋಸ್ಕರ ಮತ್ತೊಬ್ರು ಕೋಚ್ ನ ಕರೆಸಿ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಇದೀವಿ. ಮತ್ತೆ ನಮ್ಮ ಇಂಡಿಯಾಗ ಆಡಿರೋಂತ ನಮ್ಮ ಕರ್ನಾಟಕ ಪ್ಲೇಯರ್ ಅವರು ಒಂದಿಬ್ರು ಇದ್ದಾರೆ. ಅವ್ರನ್ನ ನಾವು ಟ್ರೈ ಮಾಡ್ತಾ ಇದ್ದೇವೆ ಆಕ್ಚುಲಿ. ತುಂಬಾ ಪ್ಲಾನ್ಸ್ ಇದಾವೆ. ಸೊ ಯಾವ್ದಾವ್ದು ಹೆಂಗ್ ಆಗುತ್ತೆ ಹೆಂಗ್ ನೋಡೋಣ. ಇದು ಬಿಟ್ರೆ ಮಂಡೇ ಆಕ್ಚುಲಿ ಶೀಲ್ಡ್ ಡಿಸೈಡಿಂಗ್ ಗೇಮ್ ಇದೆ ಮುಂಬೈ ಮತ್ತೆ ಬಗಾನ್ ಮೇಲೆ. ಅವ್ರು ಯಾರು ಗೆಲ್ತಾರೆ ಅವ್ರು ಶೀಲ್ಡ್ ವಿನ್ ಆಗ್ತಾರೆ. ಒಡಿಶಾ ಹೋಯ್ತು, ಲಕ್ಕಿಲಿ ವೆರಿ ಗುಡ್. ಸೊ ಮತ್ತೆ ಫೈನಲ್ ಎಲ್ಲ ಮುಗಿದ್ಮೇಲೆ ISL ಫ್ಯೂಚರ್ ಏನಿರುತ್ತೆ, ISL ನೆಕ್ಸ್ಟ್ ಒಂದು ಟೀಮ್ ಆಡ್ ಆಗಿದೆ ಈಗ, ಮೊಹಮ್ಮದಿಯನ್. ಸೊ ಅವ್ರು ಬಂದ್ಮೇಲೆ ಶೆಡ್ಯೂಲ್ ಎಲ್ಲ ಏನಾಗುತ್ತೆ, ಮತ್ತೆ ಇಂಡಿಯನ್ ಫುಟ್ಬಾಲ್ ಕ್ಯಾಲೆಂಡರ್ ಹೆಂಗಿದೆ, ಅದ್ರ ಬಗ್ಗೆ ಎಲ್ಲ ಇನ್ನೊಂದು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ಎಪಿಸೋಡ್ ನ ಮುಗ್ಸಕ್ ಬರ್ತಾ ಇದ್ವಿ. ಬಾಯ್ಸ್, ಎನಿ ಫೈನಲ್ ಥಾಟ್ಸ್? ಜಸ್ಟ್ ಪ್ಲೇ ಆಫ್ಸ್ ಮತ್ತೆ ನಾಕ್ಔಟ್ಸ್ ಇದೆ. ಅದಾದ್ಮೇಲೆ ಈ ಸೀಸನ್ ವೈಂಡ್ ಅಪ್ ಆಗುತ್ತೆ. ಹೋಪ್ಫುಲಿ ಯಾವ್ದಾದ್ರು ಹೊಸ ಟೀಮ್ ಗೆಲ್ಲಿ ಅಂತ ನಾನು ಆಸೆ ಪಡ್ತೀನಿ. ನಾಟ್ ಕೇರಳ ಬ್ಲಾಸ್ಟರ್ಸ್ ಗೆಲ್ಬಾರ್ದ ನನ್ನ ಮಕ್ಕಳು. ಮತ್ ಹೊಸ ಟೀಮ್ ಅಂತ ಯಾಕೆ ಹೇಳ್ತೀಯಲ್ಲಿ? ಒಡಿಶಾ ಗೆಲ್ಬೇಕು. ನನ್ನ ಇನ್ಸ್ಟಿಂಕ್ಟ್ ಹೇಳ್ತಿದೆ, ಚೆನ್ನಾಗಿ ಗೆಲ್ತಾ ಇದಾರೆ.
FC ಗೋವಾ ಗೆಲ್ಲಲ್ಲ ಅಲ್ಲ, FC ಗೋವಾ ಗೆದ್ದಿಲ್ಲ. ಚೆನ್ನಾಗಿ ಗೆಲ್ತಾ ಇದಾರೆ. ಹಂಗ್ ಚೆನ್ನೈ Okay. ಕೇರಳ ಗೆಲ್ಬಾರ್ದು ಗುರು, ಯಾರು ಬೇಕಾದ್ರೂ ಗೆಲ್ಲಿ. ದೇ ಆರ್ ಅವರ್ Same. ರೈವಲ್ಸ್, ವಿ ಶುಡ್ ನಾಟ್ ವಿಶ್ ದೆಮ್ ಟು. ಐ ಡೋಂಟ್ ವಿಶ್ ದಮ್, ಬಟ್ ನನ್ನ ಇನ್ಸ್ಟಿಂಕ್ಟ್ ಹೇಳ್ತಾ ಇದೆ ಚೆನ್ನಾಗಿ ಗೆಲ್ತಾರೆ. ಮಂಜು, ನಿಮ್ ಇನ್ಸ್ಟಿಂಕ್ಟ್ ಹೇಳಿರೋದೆಲ್ಲ ಬರೀ ಉಲ್ಟಾನೇ ಆಗಿದೆ ಬಿಡಿ ಸರ್. ಅವರು ಏಯ್! Correct. ಬಗಾನ್ ಮೇಲೆ Yes, the point. ಬಗಾನ್ ಮೇಲೆ ಗೆಲ್ತೀವಿ ಅಂತ ಹೇಳ್ಬಿಟ್ಟಿದ್ದೆ ಗುರು ನಾನು. ಓ ಓಕೆ. ಮೈ ಗಾಡ್. ಅಲ್ಲ, ಇನ್ನೊಂದೇನ್ ಗೊತ್ತಾ, ಈ ಲಾಸ್ಟ್ ಸೀಸನ್ ನಾವು ಒಂದು ಶಂಬಲಿಕ್ ಗೇಮ್ ಇತ್ತು, ಈ ಸೀಸನ್ ಶಂಬಲಿಕ್ ಗೇಮ್ ಇತ್ತು. ಅವ್ 2 ಗೇಮ್ ಅಟೆಂಡ್ ಮಾಡಿಲ್ಲ ನಾವು 2 ಸೀಸನ್. ಅವ್ 2 ಗೇಮ್ ಮಿಸ್ ಈ ಮಾಡಿದ್ರು. ಸೀಸನ್ 2 ಶಂಬಳಿಕ್ ಗೇಮ್ ಇತ್ತು. ಒಂದು ಸೈಮನ್ ಮುಂಬೈ ವಿ ಸ್ಕೋರ್ಡ್ ಅಲ್ಲ, ಅಟ್ ಲೀಸ್ಟ್ ವಿ ಸ್ಕೋರ್ಡ್. ಓಕೆ, ಈ ಗೇಮ್ ಅಲ್ಲಿ ಅದು ಆಗ್ಲಿಲ್ಲ. ಮುಂಬೈ 4-0 ನಾ 4-2? ಮುಂಬೈ 4-0 ಅಣ್ಣ. ಮುಂಬೈ 4-0 ನಾ? ಓಕೆ, ಆ ಗೇಮ್ ಇದ್ದೆ ನಾನು. ಓಕೆ, ಆ ಗೇಮ್ ಇದ್ದೆ. ಇದು 4 ಇದು 4 ಎರಡು 4 ಅಲ್ಲ. ಮುಂಬೈ ಗೇಮ್ ಅಲ್ಲಿ ಸೈಮನ್ ಹೋದ, ಬಗಾನ್ ಗೇಮ್ ಅಲ್ಲಿ ಸರಗೋಜಾನೆ ಹೋಗ್ಬಿಟ್ರೆ. ನೋಡೋಣ, ಅದು ಐ ಥಿಂಕ್ ಇಟ್ ಈಸ್ ಲುಕಿಂಗ್ ಲೈಕ್ ದಟ್. ನೋಡೋಣ ಏನಾಗುತ್ತೆ ಅಂತ. ಓಕೆ, ಸರಿ ವಾಯ್ಸ್ ಆಗಿದ್ರೆ ಮತ್ತೊಮ್ಮೆ ಸಿಗೋಣ, ಮತ್ತೊಮ್ಮೆ ಫುಟ್ಬಾಲ್ ಬಗ್ಗೆ ಮಾತಾಡೋಣ. ಆ ತರ ಹೇಳ್ತಾ ದಯವಿಟ್ಟು ಅದನ್ನ ಶೇರ್ ಮಾಡಿ, ಹಂಚಿ, ಅರಿಸಿ, ತುಂಬಾ ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಮತ್ತೊಮ್ಮೆ ಸಿಗೋಣ, ಧನ್ಯವಾದ. ಫುಟ್ಬಾಲ್ ನೋಡಿ ಅಷ್ಟೇ. ಬಾಯ್. ದಯವಿಟ್ಟು ಫುಟ್ಬಾಲ್ ನೋಡಿ ಸಪೋರ್ಟ್ ಮಾಡಿ, ಫುಟ್ಬಾಲ್ ನ ಸಪೋರ್ಟ್ ಮಾಡಿ. ಬಾಯ್ ಬಾಯ್.